Hi guys, welcome back to Raman tutorials. ನೋಡಿ ರಾಮನ್ ಟ್ಯುಟೋರಿಯಲ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಹೊರಟಿದ್ದೀವಿ ಅಂತಂದರೆ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸಸ್. ಐ ಥಿಂಕ್ ನಾವು ಇದುವರೆಗೆ ಮಾಡಿರುವಂಥ ಕ್ಲಾಸಲ್ಲಿ ದಿಸ್ ಈಸ್ ದ 10th ಕ್ಲಾಸ್ ಆನ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸ್ ಮೇಲೆ 10th ಕ್ಲಾಸ್ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಸೊ. ಹಾಗಾಗಿ ಏನು ಈ ಕ್ಲಾಸ್ ಇದೆಯಲ್ಲ, ದಿಸ್ ಇಸ್ ಅ ಫ್ರೆಶ್ ನ್ಯೂ ಕ್ಲಾಸ್. ನಿಮಗೆ ಇದು ಫ್ರೆಶ್ ನ್ಯೂ ಕ್ಲಾಸ್ ಇರುತ್ತೆ. ಆ್ಯಂಡ್ ಓಕೆ, ನಿಮಗೆ ಮೇಲ್ಗಡೆ ಬಂದಿರೋದು ಏನಿದೆ, ಓಕೆ, ಹಾಯ್ ಎವ್ರಿಬಡಿ, ನಮಸ್ತೆ, ಗುಡ್ ಈವ್ನಿಂಗ್, ಹಾಯ್. ಓಕೆ, ಟುಡೇ stream will be quite good and we are going to discuss about transformation of sentences. Transformation of sentences ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. I hope this video is certainly going to help you. ಇದು ಒಂದು 3 video series ಇದೆ. This is the last series on transformation of sentences ಮೇಲೆ. This is going to be the last series altogether. So let's move on. Voice clear ಇದೆ ಅನ್ಕೊಂಡಿದ್ದೀನಿ. ನಮಸ್ತೆ. Okay, everything is quite good. ಹಾಗಾದರೆ ಲೆಟ್ಸ್ ಲರ್ನ್ ಅಬೌಟ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸಸ್. ಯೂಶಲಿ ದಿಸ್ ಈಸ್ 4 to 6 ಮಾರ್ಕ್ಸಿಗೆ ಇರುತ್ತೆ ಇನ್ ಡಿಫ್ರೆಂಟ್ ಮ್ಯಾನರ್ಸ್. ಎನಿವೆ ನೋಡೋಣ ಸ್ಟ್ರೇಟ್ ವೇ. ಬಿಫೋರ್ ಮೂವಿಂಗ್ ಆನ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸ್ ಅನ್ನೋದ್ರ ಬಗ್ಗೆ ಫಸ್ಟ್ ತಿಳ್ಕೊಬೇಕಂದ್ರೆ ಯು ಹ್ಯಾವ್ ಟು ನೋ ವಾಟ್ ಈಸ್ ಕ್ಲಾಸ್. ಕ್ಲಾಸ್ ಇನ್ ಅ ಸೆಂಟೆನ್ಸ್. ಕ್ಲಾಸ್ ಈಸ್ ನಥಿಂಗ್ ಬಟ್ ಅ ಗ್ರೂಪ್ ಆಫ್ ವರ್ಡ್ಸ್ ದಟ್ ಇನ್ಕ್ಲೂಡ್ಸ್ ಅ ಸಬ್ಜೆಕ್ಟ್ ಆ್ಯಂಡ್ ಅ ವರ್ಬ್. ಒಂದು ಸಬ್ಜೆಕ್ಟ್ ಆ್ಯಂಡ್ ಮತ್ತು ವರ್ಬ್ ಏನಿದೆ ಇರುವಂತಹ ಒಂದು ಗ್ರೂಪ್ ಆಫ್ ವರ್ಡ್ಸ್ ಅನ್ನು ನಾವು ಏನಂತ ಕರಿತೀವಿ, ವಿ ಕಾಲ್ ಇಟ್ ಎಸ್ ಎ ಕ್ಲಾಸ್ ಅಂತ ಕರಿತೀವಿ. A class is a group of words that includes a subject and a verb. Then there can be, now there are mainly we classify classes as a main class, coordinate class or subordinate class. Main class and coordinate class, or you can call ಮೇನ್ ಕ್ಲಾಸ್ ಅಂತ ಕರಿಬೋದು, ಅದು ಯು ಕ್ಯಾನ್ ಕಾಲ್ ಇಟ್ ಆಸ್ ಎ ಇಂಡಿಪೆಂಡೆಂಟ್ ಕ್ಲಾಸ್ ಅಂತ ಕರಿಬೋದು. ಇಂಡಿಪೆಂಡೆಂಟ್ ಕ್ಲಾಸ್ ಆ್ಯಂಡ್ ಸಬಾರ್ಡಿನೇಟ್ ಕ್ಲಾಸ್ ಅಂತ ದೇರ್ ಆರ್ ಮೇನ್ಲಿ 2 ಕ್ಲಾಸಸ್. ಇಷ್ಟೇ ಇಲ್ಲ, ದೇರ್ ಇಸ್ ಎ ಮಚ್ ಮೋರ್. ಐ ಆಮ್ ಗೋಯಿಂಗ್ ಟು ಡಿಸ್ಕ್ರೈಬ್. ಹಿಯರ್ ಇಸ್ ಅ ಸೆಂಟೆನ್ಸ್. ನೋಡಿ, ಆ ಫಾಸ್ಟ್ ಇಲ್ಲೊಂದು ಸೆಂಟೆನ್ಸ್ ಇದೆ. ಯು ಕ್ಯಾನ್ ಸಿ ದ ಸೆಂಟೆನ್ಸ್ ಹಿಯರ್. ಈ ಸೆಂಟೆನ್ಸ್ ಎಲ್ಲಿದೆ ಅಂತಂದರೆ ದ ಫಾಸ್ಟ್ ರೆಡ್ ಸ್ಕ್ವಾರಲ್ ಡಾಟೆಡ್ ಅಪ್ ಅ ಟ್ರೀ ಅಂತ. ವೆನ್ ವಿ ಕ್ಲಾಸಿಫೈ ದಿಸ್, ಇದನ್ನು ನಾವು ಅಂಡರ್ಲೈನ್ ಮಾಡಿದರೆ ಏನಾಗುತ್ತೆ, ಲೆಟ್ಸ್ ಅಂಡರ್ಲೈನ್ ದಿಸ್. ಹಿಯರ್ ದ ಫಾಸ್ಟ್ ರೆಡ್ ಸ್ಕ್ವಾರಲ್ ಇದೆ, ದಿಸ್ ಈಸ್ ಅ ಸಬ್ಜೆಕ್ಟ್. ಓಕೆ, ಸಬ್ಜೆಕ್ಟ್ ಆ್ಯಂಡ್ ಡಾಟೆಡ್ ಅಪ್ ಇದೊಂದು ಫ್ರೇಜಲ್ ಬರ್ಬೋದು ಆ್ಯಂಡ್ ವರ್ಬ್ ಇನ್ ದಿಸ್ ವರ್ಬ್ ಅಂತ ಅಂದ್ಕೊಳ್ಳೋಣ. ಆ್ಯಂಡ್ ದಿಸ್ ಈಸ್ ದ ಆಬ್ಜೆಕ್ಟ್. ಓಕೆ, ಇದನ್ನು ನಾವು ಏನಂತ ಕರಿಬೋದು, ವಿ ಕ್ಯಾನ್ ಕಾಲ್ ಇಟ್ ಎಸ್ ಎ ಕ್ಲಾಸ್ ಅಂತಲೂ ಕೂಡ ಕರಿಬೋದು. This class is for teachers of English teachers ಗಿದೆ. That's why ನಾನು classroom app ಅಲ್ಲಿ I have shared them also. This is truly for teachers of English. This is not general English class. This is for teachers of English. Okay, if you are preparing for English post, then you can watch it. Okay, namaste. Let's move on. What are the different type of classes andre, first you have to know about main class. A main class is a group of words. Main class is nothing but a group of words that contains a subject and a verb and can form a complete sentence on its own. It can give complete sense ಕೊಡುವಂತಹ ಕ್ಲಾಸ್ಗೆ ನಾವು ಏನಂತ ಕರಿತೀವಿ, we call it as a main class. It can stand all alone, ತನ್ನಷ್ಟಕ್ಕೆ ತಾನೇ ನಿಲ್ಬೋದು. It can give the meaning on its own. ಅದನ್ನು we call it as a complete sense ಕೊಡುತ್ತೆ. Okay, it gives complete sense. Remember this. ಹಾಗೇನೆ main class are often referred as an independent class. ಇದನ್ನ main class ಅನ್ನು we call it by another name. ಇದನ್ನ ಏನಂತ ಕರಿತೀವಿ, we call it as a independent class ಅಂತಲೂ ಕೂಡ ಕರಿತೀವಿ, as they don't need additional information to make sense. ಅರ್ಥವಂತಿಕೆಯನ್ನು ನೀಡಬೇಕು ಅಂದರೆ ಇದಕ್ಕೆ ಏನು ಬೇಕಾಗಿಲ್ಲ, ಇಟ್ ಡಸಂಟ್ ರಿಕ್ವೈರ್, ಅದಕ್ಕೇನು ಬೇಕಾಗಿಲ್ಲ, ಅದರ್ ಅಡಿಷನಲ್ ಇನ್ಫಾರ್ಮೇಷನ್ ಬೇಕಾಗಿಲ್ಲ. ಇಟ್ ಕ್ಯಾನ್ ಗಿವ್ ದ ಮೀನಿಂಗ್ ಆನ್ ಇಟ್ಸ್ ಓನ್.
ಹಾಗಾಗಿ ಇದನ್ನು ಇಂಡಿಪೆಂಡೆಂಟ್ ಕ್ಲಾಸ್ ಅಥವಾ ಮೇನ್ ಕ್ಲಾಸ್ ಅಂತ ಕರಿತೀವಿ. ಓಕೆ, ಟ್ರೈ ಟು ಗೆಟ್ ದ whole information. If you have the questions related to this, you can ask me in between. I'm going to focus on that. Hagene, they can stand all alone perfectly fine without the support of any other class. They express a complete thought. Ill examples ಇದೆ. The cat mewed. His car broke down at the station. The girl laughed loudly. ನೋಡಿ ಇಲ್ಲೆಲ್ಲ ಎಕ್ಸಾಂಪಲ್ಸ್ ಏನಿದೆ, ಈ ಎಕ್ಸಾಂಪಲ್ ಅಲ್ಲಿ ಯು ಕ್ಯಾನ್ ಸಿ ಏನಂತ ನೋಡ್ಬೋದು, ಯು ಕ್ಯಾನ್ ಸಿ ದಟ್ ದೇ ಕ್ಯಾನ್ ಗಿವ್ ದ ಮೀನಿಂಗ್, ಕಂಪ್ಲೀಟ್ ಮೀನಿಂಗ್ ಕೊಡುತ್ತೆ. ಆ್ಯಂಡ್ ಯು ಡೋಂಟ್ ರಿಕ್ವೈರ್ ಎನಿಥಿಂಗ್, ಏನು ಅದಕ್ಕೆ ಅಡಿಷನಲ್ ಇನ್ಫಾರ್ಮೇಷನ್ನೇ ಬೇಕಾಗಲ್ಲ. ಓಕೆ, ಹಿಸ್ ಕಾರ್ ಬ್ರೋಕ್ ಡೌನ್ ಅಟ್ ದ ಸ್ಟೇಷನ್, ಇದು ನಿಮಗೆ ಅರ್ಥ ಆಗುತ್ತೆ ಈಜಿಲಿ. ಅವ್ನ ಕಾರ್ ಎಲ್ಲಿ ನಿಂತ್ಕೊಂಡೋಯ್ತು, ಹಿಸ್ ಕಾರ್ ಸ್ಟಾಪ್ಡ್ ಅಟ್ ದ ಸ್ಟೇಷನ್. ದ ಕ್ಯಾಟ್ ಮ್ಯೂಡ್, ಇದೆಲ್ಲ ತಾನಿಗೆ ಏನು ಕೊಡುತ್ತೆ, ದೇ ಕ್ಯಾನ್ ಗಿವ್ ದ ಮೀನಿಂಗ್ ಆಲ್ ಅಲೋನ್. ಹಾಗಾಗಿ ವಿ ಕಾಲ್ ದೆಮ್ ಮೇನ್ ಕ್ಲಾಸ್ ಅಂತ ಕರಿತೀವಿ. ಹಾಗಾದ್ರೆ ವಾಟ್ ಆರ್ ಸಬಾರ್ಡಿನೇಟ್ ಕ್ಲಾಸ್? ಮೇನ್ ಕ್ಲಾಸ್ ಅಂದ್ರೆ ಗೊತ್ತಾಯ್ತು, ಈಗ ಸಬಾರ್ಡಿನೇಟ್ ಕ್ಲಾಸ್ ಅಂದ್ರೆ ನೋಡೋಣ. Subordinate class is class that can stand alone as a complete sentence even though it contains a subject and verb. ನೋಡಿ ಇದು they cannot stand alone, ಅವು ಕಂಪ್ಲೀಟ್ ಮೀನಿಂಗ್ ಕೊಡೋದಕ್ಕಾಗಲ್ಲ. they cannot give complete meaning on their own, ಅದಕ್ಕೆ ಬೇರೆ ಇನ್ಫಾರ್ಮೇಷನ್, ಅಡಿಷನಲ್ ಇನ್ಫಾರ್ಮೇಷನ್ ಬೇಕಾಗುತ್ತೆ. ಇವತ್ತು ನಾನು ಸುಮಾರು ಎಕ್ಸಸೈಸಸ್ ಮಾಡಿಸ್ತೀನಿ, ಹಾಗಾಗಿ ಆ ಎಕ್ಸಸೈಸ್ ಮಾಡೋದಕ್ಕೆ ಕೂಡ ನೀವು ರೆಡಿ ಇರಬೇಕು. ಇಫ್ ಯು ಆರ್ ರೆಡಿ, ದಟ್ ವಿಲ್ ಸರ್ಟನ್ಲಿ ಹೆಲ್ಪ್ ಯು ಔಟ್. ಓಕೆ, ಈಗ ಮುಂದೆ ಹೋಗೋಣ. ಈ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಇಟ್ ಡಸಂಟ್ ಕಂಟೈನ್ ಅ ಕಂಪ್ಲೀಟ್ ಥಾಟ್ ಲೈಕ್ ಎ ಮೇನ್ ಕ್ಲಾಸ್. ಮೇನ್ ಕ್ಲಾಸ್ಗೆ ಏನು ಕಂಪ್ಲೀಟ್ ಥಾಟ್ ಕೊಡುತ್ತೆ, ಆದರೆ ಸಬಾರ್ಡಿನೇಟ್ ಕ್ಲಾಸ್ ಏನು ಕೊಡಲ್ಲ. ಇಟ್ ಡಸಂಟ್ ಗಿವ್ ಯು ಕಂಪ್ಲೀಟ್ ಥಾಟ್, ಅಷ್ಟೇ ನಿಮಗೆ ಡಿಫ್ರೆನ್ಸ್ ಗೊತ್ತಿರಬೇಕು. ಇಟ್ ಹ್ಯಾಸ್ ಟು ಬಿ ಲಿಂಕ್ ಟು ದ ಮೇನ್ ಕ್ಲಾಸ್ ಯೂಸಿಂಗ್, ಇದಕ್ಕೇನು ಬೇಕು, ಮೇನ್ ಕ್ಲಾಸ್ ಬೇಕು. ದೇ ನೀಡ್ ಮೇನ್ ಕ್ಲಾಸ್. ಮೇನ್ ಕ್ಲಾಸ್ ವಿತ್ ದ ಹೆಲ್ಪ್ ಆಫ್ ದ ಮೇನ್ ಕ್ಲಾಸ್ ಇತ್ತು ಅಂತಂದರೆ, ಮೇನ್ ಕ್ಲಾಸ್ ಇದ್ದಾಗ ಮಾತ್ರ ಈ ಸಬಾರ್ಡಿನೇಟ್ ಕ್ಲಾಸ್ ಏನು ಕೊಡ್ಬೋದು, ಓಕೆ, ಮೀನಿಂಗ್, ಕಂಪ್ಲೀಟ್ ಮೀನಿಂಗ್ ಕೊಡುತ್ತೆ. ವಿತೌಟ್ ದ ಹೆಲ್ಪ್ ಆಫ್ ದ ಮೇನ್ ಕ್ಲಾಸ್ ದೇ ಕಾಂಟ್ ಸ್ಟ್ಯಾಂಡ್ ಅಲೋನ್. ಅವಕ್ಕೆ ತಮ್ಮಷ್ಟೇ ತಾವೇ ನಿಲ್ಲುವಂಥ ಶಕ್ತಿ ಅದಕ್ಕೆ ಇರೋಲ್ಲ. ರಿಮೆಂಬರ್ ದಿಸ್ ಪಾಯಿಂಟ್, ಈ ಪಾಯಿಂಟನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಓಕೆ, ಈಗ ಮತ್ತೆ ಮುಂದೆ ಹೋಗೋಣ. ನೋಡಿ, ಸಿಟ್ಟಿಂಗ್ ಹ್ಯಾಪಿಲಿ ದ ಚಿಕನ್ ಲೆಡ್ ಎಗ್ಸ್. ಹೌದಾ, ಇಲ್ಲಿ ದ ಚಿಕನ್ ಲೆಡ್ ಎಗ್ಸ್ ಏನಿದೆ, ದಿಸ್ ಇಸ್ ಅ ಮೇನ್ ಕ್ಲಾಸ್. ಇದೇನಿದೆ ಮೇನ್ ಕ್ಲಾಸ್. ಸಿಟ್ಟಿಂಗ್ ಹ್ಯಾಪಿಲಿ ಏನಿದೆ, ಇದು ಸಬಾರ್ಡಿನೇಟ್ ಕ್ಲಾಸ್. ಓಕೆ, ಸಿಟ್ಟಿಂಗ್ ಹ್ಯಾಪಿಲಿ ದ ಚಿಕನ್ ಲೆಡ್ ಎಗ್ಸ್. ಓಕೆ, ದ ಚಿಕನ್ ಹೂ ವಾಸ್, ನೋಡಿ, ದ ಚಿಕನ್ ಹೂ ವಾಸ್ ಬಿಸಿ ಲೇಯಿಂಗ್ ಎಗ್ಸ್ ಸ್ಯಾಟ್ ಹ್ಯಾಪಿಲಿ. ಈ ಸೆಂಟೆನ್ಸ್ ನೋಡಿ ಸಬಾರ್ಡಿನೇಟ್ ಕ್ಲಾಸಸ್ ಅಲ್ಲಿ ಹೇಗಿದೆ ಅಂತಂದ್ರೆ, ದ ಚಿಕನ್ ಸ್ಯಾಟ್ ಹ್ಯಾಪಿಲಿ, ದ ಚಿಕನ್ ಹೂ ವಾಸ್ ಬಿಸಿ laying eggs sat happily. Looking over the hill, he sighed wistfully. She sighed wistfully looking over the hill. ನೋಡಿ, looking over the hill ಏನಿದೆ, ಇದು ಸಬಾರ್ಡಿನೇಟ್ ಕ್ಲಾಸ್ ಆಗುತ್ತೆ. she sighed wistfully ಏನಾಗುತ್ತೆ, ಇದು ಮೇನ್ ಕ್ಲಾಸ್ ಆಗುತ್ತೆ. ದಿಸ್ ಇಸ್ ಮೇನ್ ಕ್ಲಾಸ್, ದಿಸ್ ಇಸ್ ಸಬಾರ್ಡಿನೇಟ್ ಕ್ಲಾಸ್. ಇಲ್ಲಿಯೂ ಕೂಡ ವರ್ಬ್ ಇದೆ, ಎಲ್ಲ ಇದೆ, ಬಟ್ ಏನಾಗಲ್ಲ, ಇಟ್ ಡಸಂಟ್ ಗಿವ್ ಯು ಕಂಪ್ಲೀಟ್ ಸೆನ್ಸ್. ನೋಡ್ಕೋಬೇಕು, ಯು ಹ್ಯಾವ್ ಟು, ದಿಸ್ ಇಸ್ ಸಬಾರ್ಡಿನೇಟ್ ಕ್ಲಾಸ್, ದಿಸ್ ಈಸ್ ಮೇನ್ ಕ್ಲಾಸ್. ಗೊತ್ತಾಯ್ತಲ್ಲ, ಇದು ಸ್ವಲ್ಪ ಯು ಶುಡ್ ಹ್ಯಾವ್ ದಿಸ್ ಐಡಿಯಾ. ನಿಮಗೊಂದು ಐಡಿಯಾ ಸಿಕ್ತು ಅಂದ್ಕೊಂಡಿದ್ದೀನಿ. ವಾಟ್ ಆರ್ ಕೋಆರ್ಡಿನೇಟ್ ಕ್ಲಾಸಸ್? ಮತ್ತೊಂದು ಕಾನ್ಸೆಪ್ಟ್ ಬರುತ್ತೆ, ಕೋಆರ್ಡಿನೇಟ್ ಕ್ಲಾಸಸ್ ಅಂತ. ಏನಿದು ಕೋಆರ್ಡಿನೇಟ್ ಕ್ಲಾಸಸ್ ಅಂದರೆ, ಕೋಆರ್ಡಿನೇಟ್ ಕ್ಲಾಸ್ ಇಸ್ ಮೇಡ್ ವೆನ್ ಯು ಕನೆಕ್ಟ್ ಟು ಇಂಡಿಪೆಂಡೆಂಟ್ ಕ್ಲಾಸಸ್ ದಟ್ ಆರ್ ಈಕ್ವಲ್ ಇಂಪಾರ್ಟೆಂಟ್. ಎರಡು ಕ್ಲಾಸ್ ಇದೆ, ಎರಡು ಇಂಡಿಪೆಂಡೆಂಟ್ ಕ್ಲಾಸ್ ಇದೆ, ಅಥವಾ ಮೇನ್ ಕ್ಲಾಸ್ ಅನ್ಕೋಬಹುದು, ಅಥವಾ ಇಂಡಿಪೆಂಡೆಂಟ್ ಕ್ಲಾಸ್ ಅನ್ಕೋಬಹುದು. ಐ ಸಿ ಅಂತ ಕರೆಯೋಣ. ಇವನ್ನ ಇಲ್ಲಿ ಕನೆಕ್ಟ್ ಮಾಡ್ತೀವಿ. ವಿ ಕನೆಕ್ಟ್ ಮಾಡ್ತೀವಿ ವಿತ್ ಹೆಲ್ಪ್ ಆಫ್ ಕೋಆರ್ಡಿನೇಟಿಂಗ್ ಕಂಜಕ್ಷನ್ಸ್ ಬಳಕೊಂಡು ಯೂಸಿಂಗ್ ದೆಮ್ ವಿ ಮೇಕ್. ಹೇಗೆ, ದೀಸ್ ಕ್ಲಾಸಸ್ ಆರ್ ಕನೆಕ್ಟೆಡ್ ಬೈ ಕೋಆರ್ಡಿನೇಟಿಂಗ್ ಕಂಜಕ್ಷನ್ಸ್. ನೋಡಿ, ಈ ಕೋಆರ್ಡಿನೇಟ್ ಕ್ಲಾಸನ್ನ ಹೇಗೆ ನಾವು ಎರಡನ್ನ ಸೇರಿಸ್ತೀವಿ, ಎರಡು ಕೋಆರ್ಡಿನೇಟ್ ಕ್ಲಾಸನ್ನು ಹೇಗೆ ಸೇರಿಸ್ತೀವಿ ಅಂತಂದರೆ, ಓಕೆ, ಕೋಆರ್ಡಿನೇಟ್ ಕ್ಲಾಸನ್ನು ಹೇಗೆ ಸೇರಿಸ್ತೀವಿ ಅಂತಂದರೆ ವಿತ್ ಹೆಲ್ಪ್ ಆಫ್ ಕಂಜಕ್ಷನ್ಸ್ ಬಳಕೊಂಡು using them. Similar to subordinate clauses, coordinate clauses also combine two sentences, so it can be difficult to get the difference between them. ಹಾಗಾದರೆ ಯಾವುದು ಕೋಆರ್ಡಿನೇಟ್ ಕಂಜಕ್ಷನ್, ಕೋಆರ್ಡಿನೇಟ್ ಕ್ಲಾಸ್ ಅಥವಾ ಯಾವುದು ಹೀಗೆ ಅಂತ ಗೊತ್ತೇ ಆಗಲ್ಲ. ಸಬಾರ್ಡಿನೇಟ್ ಯಾವುದು, ಕೋಆರ್ಡಿನೇಟ್ ಯಾವುದು, ಐಡಿಯಾ ಬೇಗ ಸಿಗೋದೇ ಇಲ್ಲ. ಯು ಶುಡ್ ಬಿ ವೆರಿ ಕೇರ್ಫುಲ್. ಎನಿವೆ, ನೀವು ಕೇರ್ಫುಲ್ ಇಲ್ಲದೇ ಇದ್ರೂ ಏನಾಗಲ್ಲ. ಆ ಗುಡ್ ವೇ ಟು ರಿಮೆಂಬರ್ ದ ಡಿಫ್ರೆನ್ಸ್ ಬಿಟ್ವೀನ್ ಟು ಇಸ್ ದ ಫಸ್ಟ್ ಥಿಂಕ್ ದ ಮೀನಿಂಗ್ ಕೋಆರ್ಡಿನೇಟ್. ಕೋಆರ್ಡಿನೇಟ್ ಅಂದ್ರೇನು,
ನಿಮಗೆ ಗೊತ್ತಾದರೆ ಯು ಕ್ಯಾನ್ ಈಸಿಲಿ ಫೈಂಡ್ ದ ಡಿಫ್ರೆನ್ಸ್. ಸೊ ಕೋಆರ್ಡಿನೇಟ್ ಮೀನ್ಸ್ ವರ್ಕ್ ಟುಗೆದರ್ ಆನ್ ಈಕ್ವಲ್ ಸ್ಟ್ಯಾಂಡಿಂಗ್. ಒಂದು ಈಕ್ವಲ್ ಇಂಪಾರ್ಟೆನ್ಸ್ ಇರುವಂತಹ ಎರಡು ಕ್ಲಾಸಸ್ ವೆನ್ ದೇ ವರ್ಕ್ ಟುಗೆದರ್, ಎರಡೂ ಕೂಡ ವರ್ಕ್ ಮಾಡಿದಾಗ ನಾವೇನಂತ ಕರಿತೀವಿ, ವೆನ್ ದೇ ಗೋ ಟುಗೆದರ್ ಅವಾಗ ನಾವು ಕೋಆರ್ಡಿನೇಟ್ ಕ್ಲಾಸ್ ಅಂತೀವಿ. ಆ ಕೋಆರ್ಡಿನೇಟ್ ಕ್ಲಾಸ್ ಕಂಟೈನ್ಸ್ 2 ಸೆಂಟೆನ್ಸಸ್ ವಿತ್ ಈಕ್ವಲ್ ಇಂಪಾರ್ಟೆನ್ಸ್. ಎರಡೂ ಕೂಡ ಈಕ್ವಲ್ ಇಂಪಾರ್ಟೆನ್ಸ್ ಇರುತ್ತೆ. ಆದರೆ ಏನಾಗುತ್ತೆ ನೋಡಿ, ಮೇನ್ ಕ್ಲಾಸ್ ಇದೆ, ಮೇನ್ ಕ್ಲಾಸ್ ಜೊತೆಗೆ ಈ ಸಬಾರ್ಡಿನೇಟ್ ಕ್ಲಾಸ್ ಹೋಗುತ್ತೆ. ಆದರೆ ಇಲ್ಲಿ ಏನಿರುತ್ತೆ, ಕೋಆರ್ಡಿನೇಟ್ ಕಂಜಕ್ಷನ್ಸ್ ಒಳಗೆ ಎರಡು ಮೇನ್ ಕ್ಲಾಸ್ ಇರುತ್ತೆ, ಎರಡು ಜೊತೆಗೆ ಹೋಗುತ್ತೆ. ಗೊತ್ತಾಗಿಲ್ಲ ಅಂದ್ರೆ ಎಕ್ಸಾಂಪಲ್ ಕೊಡೋಣ, ನೀಡ್ ನಾಟ್ ಟು ವರಿ. ಜಸ್ಟ್ ರಿಮೆಂಬರ್ ದಟ್ a coordinate class, in coordinate class the two sentences are working together as a team to make one coordinate class. ಎರಡು ಇಂಡಿಪೆಂಡೆಂಟ್ ಸೆಂಟೆನ್ಸ್ಗಳು ಸೇರಿ ಒಂದು ಕೋಆರ್ಡಿನೇಟ್ ಕ್ಲಾಸ್ ಆಗುತ್ತೆ. ಎನಿವೆ ಫರ್ಗೆಟ್ ಇಟ್. ಇಲ್ಲಿ ನೋಡಿ, he wanted to go to the beach but it started raining. ನೋಡಿ, it started, ಇಲ್ಲಿ ಸಬ್ಜೆಕ್ಟ್ ಇದೆ, ವರ್ಬ್ ಇದೆ, ಸಬ್ಜೆಕ್ಟ್ ಈಸ್ ದೇರ್, ವರ್ಬ್ ಈಸ್ ದೇರ್, ರಿಮೈನಿಂಗ್ ರೆಸ್ಟ್ ಆಫ್ ದ ಸೆಂಟೆನ್ಸ್ ಇಸ್ ದೇರ್. ಇಲ್ಲಿ ಕೂಡ ಸಬ್ಜೆಕ್ಟ್ ಇದೆ, ವರ್ಬ್ ಇದೆ, ಓಕೆ, ಆ್ಯಂಡ್ ರೆಸ್ಟ್ ಆಫ್ ದ ಸೆಂಟೆನ್ಸ್ ಇದೆ. ಎರಡೂ ಕೂಡ ಈಕ್ವಲ್ ಇದೆ, ಎರಡೂ ಕೂಡ ಇಂಡಿಪೆಂಡೆಂಟ್ ಕ್ಲಾಸ್ ಇದೆ. ಇವೆರಡು ಏನಿದೆ, ಇಂಡಿಪೆಂಡೆಂಟ್ ಕ್ಲಾಸಸ್ ಇದೆ, ಹೌದಾ? ಇವು ಎರಡನ್ನ ನಾವು ಕೋಆರ್ಡಿನೇಟ್ ಕಂಜಕ್ಷನ್ ಯಾವುದು ಬಳಸಿದ್ವಿ, ಬಟ್ ಬಳಸಿ ಕಂಬೈನ್ ಮಾಡಿದ್ದೀವಿ. ಗೊತ್ತಾಯ್ತಲ್ಲ? ನೋಡಿ, he wanted to go to the beach but it started raining. You can feed the dog or you can wash the dishes. ನೋಡಿ, ಎರಡು ಈಕ್ವಲ್ ಇಂಪಾರ್ಟೆನ್ಸ್ ಇರುವಂತಹ ಕ್ಲಾಸಸ್ ಇದೆ. ಇದನ್ನ ಇಲ್ಲಿ ಯಾವುದು ಸೇರಿಸಿದೆ, ಕೋಆರ್ಡಿನೇಟ್ ಕಂಜಕ್ಷನ್ ಆರ್ ಸೇರಿಸಿದೆ. ಹಾಗಾಗಿ ಇದನ್ನ ಪೂರ್ಣ ನಾವೇನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಎ ಕೋಆರ್ಡಿನೇಟ್ ಕಂಜಕ್ಷನ್ ಅಂತೀವಿ. ದೇ ಹ್ಯಾವ್ ಹೋಮ್ವರ್ಕ್ ಟು ಡೂ ಯಟ್ ದೇ ಕೀಪ್ ಪುಟ್ಟಿಂಗ್ ಇಟ್ ಆಫ್. ಅವ್ರಿಗೆ ಹೋಮ್ವರ್ಕ್ ಮಾಡೋದಿದೆ, ಯಟ್ ಆದರೂ ಕೂಡ ದೇ ಕೀಪ್ ಪುಟ್ಟಿಂಗ್ ಇಟ್ ಆಫ್, ದೇ ಕೀಪ್ ಇಟ್ ಪೋಸ್ಟ್ಪೋನಿಂಗ್ ಮಾಡ್ತಾ ಇರ್ತಾರೆ. ದೀಸ್ ಕ್ಲಾಸಸ್ ಆರ್ ಕನೆಕ್ಟೆಡ್ ಬೈ ಕೋಆರ್ಡಿನೇಟಿಂಗ್ ಕಂಜಕ್ಷನ್ಸ್. ಇವೆರಡು ಕೋಆರ್ಡಿನೇಟಿಂಗ್ ಕಂಜಕ್ಷನ್ಸ್ ಇಂದ ಏನಾಗುತ್ತೆ, ಕನೆಕ್ಟ್ ಆಗುತ್ತೆ. ನೋಡಿ, ಇವೆರಡು ಕನೆಕ್ಟ್ ಆಗಿದೆ, ದೇ ಆರ್ ಬೌಂಡ್ ವಿತ್ ದ ಹೆಲ್ಪ್ ಆಫ್ ಕೋಆರ್ಡಿನೇಟ್ ಕಂಜಕ್ಷನ್. ಗೊತ್ತಾಯ್ತಲ್ಲ? ಇದು ನಿಮಗೆ ಐಡಿಯಾ ಸಿಕ್ತು ಅಂತಂದ್ರೆ ನಾನು ಮುಂದೆ ಹೋಗ್ತೀನಿ. ಇಫ್ ಯು ಸ್ಟಿಲ್ ಹ್ಯಾವ್ ಎನಿ ಡೌಟ್ಸ್ ಜಸ್ಟ್ ಆಸ್ಕ್ ಮಿ. ನಿಮ್ಗೆ ಯಾವ ಡೌಟ್ ಇಲ್ಲ ಅಂತ ಗೊತ್ತಾಯ್ತು. ನಾನು ಇವತ್ತು ಹೇಳೋ ಫಸ್ಟ್ ಕಾನ್ಸೆಪ್ಟಲ್ಲಿ ಬೇಸಿಕ್ ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ, ಆನಂತರ ನಾವು ಮುಂದಿದ್ದು ಹೋಗ್ಬೋದು. ಅದರ್ವೈಸ್ ವಿ ಕಾಂಟ್ ಗೋ ಫರ್ದರ್. ಇಲ್ಲಿ ಒಂದು ಎಕ್ಸಾಂಪಲ್ ಬರ್ತಾ ಇದೆ. ಇಲ್ಲಿ ಏನು ಮಾಡೋಕ್ಕಿದೆ, ವಿ ಸಾ ಅ ಪೂರ್ ಬಾಯ್ ಬೆಗ್ಗಿಂಗ್ ಫ್ರಮ್ ದ ಡೋರ್ ಟು ಡೋರ್ ಅಂತ ಸೆಂಟೆನ್ಸ್ ಇದೆ. ಈ ಸೆಂಟೆನ್ಸನ್ನು ನೀವೇನು ಮಾಡಬೇಕು, ಯು ಹ್ಯಾವ್ ಟು ಜಸ್ಟ್ ಅ ಸೆಕೆಂಡ್, ಓಕೆ, ಇದನ್ನು ನಾವು, ಈ ಸೆಂಟೆನ್ಸ್ ಇದೆ, ಈ ಸೆಂಟೆನ್ಸನ್ನು ನಾವು ಏನು ಮಾಡೋಣ, ಇಲ್ಲಿ ಈ ರೀತಿ ಚೇಂಜ್ ಮಾಡೋಣ. ನೋಡಿ, ವಿ ಸಾ ಅ ಪೂರ್ ಬಾಯ್ ಬೆಗ್ಗಿಂಗ್ ಫ್ರಮ್ ದ ಡೋರ್ ಟು ಡೋರ್ ಅಂತ ಇದೆ. ಈ ಸೆಂಟೆನ್ಸ್ ಇಂದ ಈ ಸೆಂಟೆನ್ಸನ್ನು ನಾವು ಈ ರೀತಿ ಒಂದು ಕಾಂಪ್ಲೆಕ್ಸ್ ಸೆಂಟೆನ್ಸನ್ನು ಮಾಡ್ಬೋದು. ನೋಡಿ, ಐ ಸಾ ಅ ಪೂರ್ ಬಾಯ್ ಹೂ ವಾಸ್ ಬೆಗ್ಗಿಂಗ್ ಫ್ರಮ್ ಡೋರ್ ಟು ಡೋರ್. ನೋಡಿ, ವಿ ಸಾ ಅ ಪೂರ್ ಬಾಯ್ ಬೆಗ್ಗಿಂಗ್ ಫ್ರಮ್ ಡೋರ್ ಟು ಡೋರ್. ಇದನ್ನು ನಾವೇನು ಮಾಡ್ತೀವಿ, ಐ ಸಾ ಅ ಪೂರ್ ಬಾಯ್ ಹೂ ವಾಸ್ ಬೆಗ್ಗಿಂಗ್ ಫ್ರಮ್ ಡೋರ್ ಟು ಡೋರ್. ಒಂದು ಮೇನ್ ಕ್ಲಾಸ್, ಒಂದು ಸಬಾರ್ಡಿನೇಟ್ ಕ್ಲಾಸ್ ಇರೋ ಹಾಗೆ ನಾವು ಮಾಡ್ಕೊಂಡ್ವಿ. ಸರ್, ಇದು ಕಾಂಪೌಂಡ್ ಸೆಂಟೆನ್ಸ್ ಆಗಬಹುದಾ? ಕಾಂಪೌಂಡ್ ಸೆಂಟೆನ್ಸು ಮಾಡಬಹುದು. ಹೇಗೆ? ವಿ ಸಾ ಅ ಪೂರ್ ಬಾಯ್, ವಿ ಸಾ ಅ ಪೂರ್ ಬಾಯ್ ಆ್ಯಂಡ್ ಹಿ ವಾಸ್ ಬೆಗ್ಗಿಂಗ್ ಫ್ರಮ್ ಡೋರ್ ಟು ಡೋರ್ ಅಂತ ಮಾಡ್ಬೋದು. ಹೀಗೂ ಮಾಡ್ಬೋದು. ಒಂದು ಸೆಂಟೆನ್ಸನ್ನು ಕಾಂಪೌಂಡು ಮಾಡ್ಬೋದು, ಕಾಂಪ್ಲೆಕ್ಸು ಮಾಡ್ಬೋದು. ಹೇಗೆ ಮಾಡ್ತೀವಿ ಅನ್ನೋದಕ್ಕೆ ಸುಮಾರು ಐಡಿಯಾಗಳಿದೆ. ದೇರ್ ಆರ್ ಒಂದು ಫಾರ್ಮುಲಾ ಮೂಲಕ ಯು ಕೆನಾಟ್ ಗೋ. ಹಾಗಾಗಿ ಯು ನೀಡ್ ಅ ಲಾಟ್ ಆಫ್ ಪ್ರಾಕ್ಟೀಸ್. ಎಕ್ಸಾಮಲ್ಲಿ ಯಾವ ರೀತಿ ಕೇಳ್ತಾರೆ, ಒಂದು ಸೆಂಟೆನ್ಸ್ ಕೊಡ್ತಾರೆ, ಸೆಂಟೆನ್ಸನ್ನು ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಕಾಂಪೌಂಡ್ ಅಂತಾರೆ, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಕಾಂಪ್ಲೆಕ್ಸ್ ಅಂತ ಕೇಳ್ಬೋದು. ಅದರ್ವೈಸ್ ಸ್ಟ್ರೇಟ್ ರಿವೇ ಇದನ್ನು ಕಾಂಪ್ಲೆಕ್ಸ್ ಮಾಡಿ ಇದು ಮಾಡಿ ಅಂತ ಹೇಳಲ್ಲ. ಅವರು ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಆ ಇನ್ಸ್ಟ್ರಕ್ಷನ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಓಕೆ, ಈಗ ಮುಂದೆ ಹೋಗೋಣ. ಇಲ್ಲೊಂದು ಸೆಂಟೆನ್ಸ್ ಬಂದಿದೆ, ದಿಸ್ ಈಸ್ ಹರ್ ನೇಟಿವ್ ಪ್ಲೇಸ್ ಅಂತ ಇಲ್ಲೊಂದು ಎಕ್ಸಾಂಪಲ್ ಇದೆ. ಇದು ಸಿಂಪಲ್ ಸೆಂಟೆನ್ಸ್ ಇದೆ. ಈ ಸಿಂಪಲ್ ಸೆಂಟೆನ್ಸನ್ನು ನಾವೇನು ಮಾಡೋಣ,
ಕಾಂಪ್ಲೆಕ್ಸ್ ಮಾಡೋಣ. ನೀವು ಮಾಡೋಕ್ಕಾಗುತ್ತಾ? ಬೇಗ ಆನ್ಸರ್ ಮಾಡಿ. ಮಾಡೋಕ್ಕಾದರೂ ಪರವಾಗಿಲ್ಲ, ಮಾಡೋಕ್ಕಾಗದಿದ್ರೂ ಪರವಾಗಿಲ್ಲ, ನಿಮ್ಮ ಟ್ರೈ ಮಾಡಿ. ನಾನು ಥಿಯರಿ ಪಾರ್ಟ್ ಸ್ವಲ್ಪ ಮುಗಿಸಿದ್ದೀನಿ. ನಾನು ಥಿಯರಿ ಪಾರ್ಟಲ್ಲಿ ಮೇನ್ ಕ್ಲಾಸ್ ಅಂದ್ರೆ ಏನು, ಸಬಾರ್ಡಿನೇಟ್ ಕ್ಲಾಸ್ ಅಂದ್ರೆ ಏನು, ಹಾಗೇನೆ ಕೋಆರ್ಡಿನೇಟ್ ಕ್ಲಾಸ್ ಅಂದ್ರೆ ಏನು ಅನ್ನೋದನ್ನು ನಾನು ಈಗ ಹೇಳಿದ್ದೀನಿ ಅಷ್ಟೇ. ಇನ್ನೂ ಇದರ ಸಂಬಂಧಪಟ್ಟ ಥಿಯರೀಸ್ ಇದೆ, ಆ ಥಿಯರೀಸ್ ಕೂಡ ಕವರ್ ಮಾಡೋಣ. ಫಸ್ಟು ಐಡೆಂಟಿಫೈ ಮಾಡೋಕ್ಕೆ ಕೇಳಲ್ಲ. ಐಡೆಂಟಿಫೈ ಕೇಳೋದೇನಿದೆ, ದಟ್ ಈಸ್ ವೆರಿ ಮಚ್ ಬೇಸಿಕ್, ತುಂಬ ಬೇಸಿಕ್ ಇದೆ. ದಿಸ್ ಈಸ್ ಟೀಚರ್ ಓರಿಯೆಂಟೆಡ್ ಎಕ್ಸಾಮ್. ಒಂದು ಟೀಚರ್ಸ್ಗೆ ರೆಕ್ರೂಟ್ ಮಾಡುವಂಥ CET ಇದೆ. CETಯಲ್ಲಿ ಅಂಥ ಸಿಂಪಲ್ ಕ್ವಶನ್ಸನ್ನು ಕೇಳಲ್ಲ. ಅಂಡರ್ಲೈನ್ ದ ಕೋಆರ್ಡಿನೇಟ್ ಕ್ಲಾಸ್, ಅಂಡರ್ಲೈನ್ ದ ಮೇನ್ ಕ್ಲಾಸ್ ಯಾರು ಕೇಳಲ್ಲ. ದಟ್ ಈಸ್ ವೆರಿ ಮಚ್ ಬೇಸಿಕ್. ಇಲ್ಲಿ ಇಂಥ ಸೆಂಟೆನ್ಸ್ ಕೊಡ್ತಾರೆ, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್. ಏನಂತ ಕೇಳ್ತಾರೆ? ಚೇಂಜ್ ದ ಫಾಲೋಯಿಂಗ್ sentences to their into compound sentence. ಕಾಂಪೌಂಡ್ ಮಾಡಿ ಅಂತಾರೆ, ಕಾಂಪ್ಲೆಕ್ಸ್ ಮಾಡಿ ಅಂತಾರೆ. ಟ್ರೈ ಇಟ್ ಔಟ್. ಯಾರು ಟ್ರೈ ಮಾಡಿದ್ರಾ? ಯಾರು ಆನ್ಸರ್ ಮಾಡಿದ್ರಾ? ಹಾಗೆ ನೋಡಿ, ವಿಡಿಯೋನ ಲೈಕ್ ಮಾಡ್ತಾ ಹೋಗಿ. ಸೊ ನಾಳೆ ವಿಡಿಯೋ ಸಿಗುತ್ತೆ. ಇಲ್ಲ ಅಂತಂದರೆ ಮತ್ತು ಯಾರಿಗೆ ಸಿಗಬೇಕು ಅವ್ರಿಗೆ ಅಷ್ಟೇ ಸಿಗುತ್ತೆ, ಫ್ರೀ ನೋಡೋರಿಗೆ ಸಿಗಲ್ಲ. ದಿಸ್ ಇಸ್ ದ ಪ್ಲೇಸ್ ವಿಚ್ ಈಸ್ ಮೈ ನೇಟಿವ್ ಅಂತ ಇದೆ. ದಿಸ್ ಇಸ್ ದ ಪ್ಲೇಸ್ ವೇರ್ ಶಿ ಲೀವ್ಸ್ ಅಂತ ಟ್ರೈ ಮಾಡಿದ್ದಾರೆ. ದಟ್ಸ್ ಕ್ವೈಟ್ ಗುಡ್. ದಿಸ್ ಈಸ್ ಮೈ ನೇಟಿವ್ ಪ್ಲೇಸ್ ವೆನ್ ಐ ವಾಸ್ ಚೈಲ್ಡ್ ಅಂತ ನೋಡಿ. ಇದಕ್ಕೇನು ಮಾಡ್ಬೋದು? ದಿಸ್ ಈಸ್ ದ ಪ್ಲೇಸ್ ವೇರ್ ಶಿ ವಾಸ್ ಬಾರ್ನ್. ಯಾರು ಎಲ್ಲಿ ಹುಟ್ಟಿರ್ತಾರೋ ಅದನ್ನು ಅವ್ರನ್ನ ನೇಟಿವ್ ಪ್ಲೇಸ್ ಅಂತ ಅನ್ಕೊಂಡಿರ್ತೀವಿ. ಓಕೆ, ವಿ ಕಾಲ್ ಇಟ್ ಇಸ್ ಅ ನೇಟಿವ್ ಪ್ಲೇಸ್. ಓಕೆ, ದಿಸ್ ಈಸ್ ದ ಪ್ಲೇಸ್. ಹೇಗೆ ಮಾಡಿದ್ವಿ? ದಿಸ್ ಈಸ್ ದ ಪ್ಲೇಸ್ ವೇರ್ ಶಿ ವಾಸ್ ಬಾರ್ನ್. ಈ ರೀತಿ ನಾವು ಒಂದು ರಿಲೇಟಿವ್ ಪ್ರೊನೌನ್ ಇಟ್ಕೊಂಡು ಈ ಎರಡು ಸೆಂಟೆನ್ಸನ್ನು ಬೌಂಡ್ ಮಾಡಿದ್ವಿ. ದಿಸ್ ಇಸ್ ದ ಪ್ಲೇಸ್ ಶಿ ವಾಸ್ ಬಾರ್ನ್. ನೋಡಿ, ಇದು ಸಬಾರ್ಡಿನೇಟ್ ಕ್ಲಾಸ್ ಇದೆ, ಇದು ಮೇನ್ ಕ್ಲಾಸ್ ಇದೆ. ನಡುವೆ ಎರಡನ್ನ ಬೌಂಡ್ ಮಾಡೋದಕ್ಕೆ ನಾವು ಒಂದು ರಿಲೇಟಿವ್ ಪ್ರೊನೌನ್ ಅನ್ನು ಬಳಸಿದ್ದೀವಿ. ಈ ರಿಲೇಟಿವ್ ಪ್ರೊನೌನ್ ಅನ್ನು ನೀವು ಬಳಸೋ ಪ್ರಯತ್ನ ಮಾಡಬೇಕು. ಓಕೆ, ಈಗ ಮತ್ತೆ ನೆಕ್ಸ್ಟ್ ಎಕ್ಸಾಂಪಲ್ ಹೋಗೋಣ. ಹಿಸ್ ಕ್ರೈಮ್ ಈಸ್ ಪನಿಷಬಲ್ ಅಂತ ಇಲ್ಲಿ ಸೆಂಟೆನ್ಸ್ ಇದೆ. ಹಂಗೆ ದಿಸ್ ಈಸ್, ನಾನು ಈಗಾಗಲೇ ಐ ಹ್ಯಾವ್ ಗಿವನ್ 7 to 8 ಕ್ಲಾಸಸ್ಸನ್ನು ಕೊಟ್ಟಿದ್ದೀನಿ ರಿಲೇಟೆಡ್ ಟು ದಿಸ್. ಈಗಾಗಲೇ ಸಿಕ್ಕಿದೆ ಗ್ರೂಪಲ್ಲಿದ್ದವರಿಗೆ. ಈಗ ಹಿಸ್ ಕ್ರೈಮ್ ಈಸ್ ಪನಿಷಬಲ್. ಈ ಸೆಂಟೆನ್ಸನ್ನು ಚೇಂಜ್ ಇಟ್ ಇಂಟು ಕಾಂಪ್ಲೆಕ್ಸ್ ಮಾಡಿ. ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಕಾಂಪ್ಲೆಕ್ಸ್ ಒನ್. ಹೇಗೆ ಮಾಡ್ತೀರಾ? ಹೌ ಡು ಯು ಡೂ ದಿಸ್? ಎಲ್ಲದನ್ನು ಕಾಂಪೌಂಡ್ ಮಾಡಿಬಿಡಿ, ಕೊಟ್ಟಿದ್ದನ್ನು ಮಾಡ್ಕೊಳ್ತಾ ಹೋಗಿ. ನಾನು ಹೇಳ್ತೀನಿ, ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಯು ಹ್ಯಾವ್ ಟು ಲರ್ನ್ ಬಿಫೋರ್ ಮೂವಿಂಗ್ ಆನ್. ಅದನ್ನೆಲ್ಲ ಹೇಳ್ಕೊಡ್ತೀನಿ. ದೆನ್ ಯು ಕ್ಯಾನ್ ಪ್ಲೇ ಯುವರ್ ಓನ್ ಗೇಮ್ಸ್. ನೀವು ಎಂಥ ಗೇಮ್ ಬೇಕಾದ್ರೂ ಆಡ್ಬೋದು ಆ್ಯಂಡ್ ಯು ಕ್ಯಾನ್ ಸಕ್ಸೀಡ್. ಹಿಸ್ ಕ್ರೈಮ್ ಈಸ್ ಪನಿಷಬಲ್ ಅಂತ ಇದೆ. ಇದಕ್ಕೇನು ಮಾಡ್ಬೋದು? ಓಕೆ, ಹಿಸ್ ಕ್ರೈಮ್ ಈಸ್ ಪನಿಷಬಲ್ ಅಂತ ಇದೆ. ಇಲ್ಲಿ ನೋಡಿ, ಇದನ್ನು ನೀವು ಆನ್ಸರ್ ಮಾಡಬೇಕು ಅಂತಂದರೆ ಹೀಗೆ: ದ ಕ್ರೈಮ್ ವಿಚ್ ಹಿ ಕಮಿಟೆಡ್ ಈಸ್ ಪನಿಷಬಲ್. ದ ಕ್ರೈಮ್ ವಿಚ್ ಹಿ ಕಮಿಟೆಡ್ ಈಸ್ ಪನಿಷಬಲ್. ರೈಟ್? ಇಲ್ಲಿ ಏನು ಮಾಡಬೇಕು ಅಂತಂದರೆ, ಇಲ್ಲಿ ಏನು ಮಾಡಿಲ್ಲ ನೋಡಿ, ಜಸ್ಟ್ ಏನು ಮಾಡಿದ, ಒಂದು ರಿಲೇಟಿವ್ ಕ್ಲಾಸನ್ನು ಬಳಸ್ಕೊಂಡು ಏನು ಮಾಡಿದ್ದಾರೆ, ಈ ಸೆಂಟೆನ್ಸನ್ನು ಕಂಪ್ಲೀಟ್ ಮಾಡಿದ್ದಾರೆ. ದಿಸ್ ಈಸ್ ದ ಕ್ರೈಮ್ ವಿಚ್ ಹಿ ಕಮಿಟೆಡ್ ಈಸ್ ಪನಿಷಬಲ್. ನೋಡಿ, ಕಾಂಪ್ಲೆಕ್ಸ್ ಸೆಂಟೆನ್ಸ್ ಮಾಡಬೇಕು. ಕೆಲವರು ಕಾಂಪೌಂಡ್ ಮಾಡ್ತಾ ಇದ್ದೀರಾ. ಹಿ ಮೇಡ್ ಅ ಕ್ರೈಮ್ ಆ್ಯಂಡ್ ಹಿ ಮಸ್ಟ್ ಬಿ ಪನಿಷಬಲ್ ಆಗಬೇಕು. ಈಸ್ ಪನಿಷಬಲ್ ವಾಟ್ ಹಿ ಹ್ಯಾಡ್ ಮೇಡ್ ಅ ಮಿಸ್ಟೇಕ್ ಅಲ್ಲ. he committed crime that is punishable. That's also possible. He committed crime that is punishable. ಅದು ಕೂಡ ಸರಿ ಇದೆ. He is attempting crime when he was punished. ತೀರಾ ಕಾಂಪ್ಲೆಕ್ಸ್ ಆಯಿತು. ಓಕೆ, ಹಾಗಲ್ಲ, ಸಿಂಪಲ್ ಆಗಿ ನೋಡಿ, ಮುಂದೆ ಹೋಗೋಣ. ಇದು ಯು ವಿಲ್ ಕಮ್ ಟು ಹ್ಯಾವ್ ಎನ್ ಐಡಿಯಾ. ಒಂದು ಐಡಿಯಾ ನಿಮಗೆ ಬರ್ತಾ ಹೋಗುತ್ತೆ. ಎನ್ ಓಲ್ಡ್ ಮ್ಯಾನ್ cannot climb stairs. An old man
ಕೆನಾಟ್ ಕ್ಲೈಂಬ್ ಸ್ಟೇರ್ಸ್. ಇದನ್ನು ಹೇಗೆ ಮಾಡ್ತೀರಾ? ಮಧು ಗಿರೀಶ್ ನೀವು ಪ್ಯಾಸಿವೈಸ್ ಮಾಡ್ತಾ ಇದ್ದೀರಾ. ಪ್ಯಾಸಿವೈಸ್ ಮಾಡೋದಿಲ್ಲ, ಒಂದು ಮೇನ್ ಕ್ಲಾಸ್ ಬರಂಗೆ ಒಂದು ಸಬಾರ್ಡಿನೇಟ್ ಕ್ಲಾಸ್ ಬರಂಗೆ ನೋಡ್ಕೋಬೇಕು. ಅದೇ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತಾರೆ. ಎರಡು ಈಕ್ವಲ್ ಮಾಡಿದಂದ್ರೆ ಅದು ಕಾಂಪೌಂಡ್ ಸೆಂಟೆನ್ಸ್ ಅಂತಾರೆ. ದಟ್ಸ್ ಇಟ್. ಈ ಕಾಂಪ್ಲೆಕ್ಸ್ ಮಾಡ್ತಾ ಹೋಗಿ ಕಾಂಪೌಂಡ್ ಮಾಡೋದಕ್ಕೆ ಬೇರೆ ಸೆಂಟೆನ್ಸ್ಗಳನ್ನ ಕೂಡ ತೊಗೊಂಡ್ಬಂದಿದ್ದೀನಿ. ಫಸ್ಟ್ ಲರ್ನ್ಸ್, ಮಿಕ್ಸಿಂಗ್ ಅಪ್ನ ಆಮೇಲೆ ತಿಳ್ಕೊಳ್ಳೋಂದ್ರೆ ಫಸ್ಟ್ ಲೆಟ್ಸ್ ಕೀಪ್ ಇಟ್ ಸಿಂಪಲ್. ಆ್ಯನ್ ಓಲ್ಡ್ ಮ್ಯಾನ್ ಕೆನಾಟ್ ಕ್ಲೈಂಬ್ ಸ್ಟೇರ್ಸ್ ಅಂತ ಇದೆ. ಇದನ್ನು ಹೇಗೆ ಆನ್ಸರ್ ಮಾಡ್ಬೋದು ನೋಡಿ. A man who is old cannot climb stairs. A man who is old cannot climb stairs ಅಂತ. ಇಲ್ಲೇನು ಮಾಡಿದ್ವಿ, ಈ an old man ಅನ್ನು ಸ್ಪ್ಲಿಟ್ ಮಾಡಿ a man who is old cannot climb stairs ಅಂತ ಮಾಡಿದ್ವಿ. ಇಲ್ಲಿ who is old ಏನಿದೆ, ಇದು who is old ಏನಿದೆ ಸಬಾರ್ಡಿನೇಟ್ ಕ್ಲಾಸ್ ಇದೆ. ಇಲ್ಲಿ ಸಬ್ಜೆಕ್ಟ್ ಇದೆ, ವರ್ಬ್ ಇದೆ, ಬಟ್ ಇಟ್ ಕ್ಯಾನಾಟ್ ಗಿವ್ ಕಂಪ್ಲೀಟ್ ಮೀನಿಂಗ್. ಇಲ್ಲಿ ಕಾಮ ಯಾಕೆ ಪ್ಲೇಸ್ ಮಾಡಿದ್ದೀವಿ ಅಂತಂದರೆ ದಿಸ್ ಇದು ಏನಾಗುತ್ತೆ, ದಿಸ್ ಬಿಕಮ್ಸ್ ಮೇನ್ ಥಿಂಗ್ ಆಲ್ ಟುಗೆದರ್. ಅ ಮ್ಯಾನ್ ಹೂ ಈಸ್ ಓಲ್ಡ್ ಕ್ಯಾನಾಟ್ ಕ್ಲೈಂಬ್ ಸ್ಟೇರ್ಸ್ ಅಂತ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ಹೋಗೋಣ. ದಿಸ್ ಈಸ್ ನಾಟ್ ದ ಮ್ಯಾನರ್ ಟು ಟ್ರೀಟ್ ಯುವರ್ ಫ್ರೆಂಡ್. This is not the manner to treat your friend. ಹೇಗೆ ಮಾಡ್ತೀರಾ ನೋಡಿ. ಆನ್ ಓಲ್ಡ್ ಮ್ಯಾನ್ ವಿಚ್ ಬರಲ್ಲ. ಓಲ್ಡ್ ಮ್ಯಾನ್ ಏನಿದೆ ಪರ್ಸನ್ ಇದೆ, ಹೂ. ಆನ್ ಓಲ್ಡ್ ಮ್ಯಾನ್ ಹೂ ಕೆನಾಟ್ ಕ್ಲೈಂಬ್ ಸ್ಟೇರ್ಸ್ ಮಾಡ್ಬೋದು. ಅದರಲ್ಲಿ ಒಂದು ಸಬಾರ್ಡಿನೇಟ್ ಕ್ಲಾಸು ಅದೆಲ್ಲ ಆಗಲ್ಲ. ಸ್ವಲ್ಪ ಒಂದು ನೋಡ್ಕೊಳ್ಳಿ, ವರ್ಕ್ ಮಾಡಿ. ಮಾಡ್ತಾ ಮಾಡ್ತಾ ಯು ವಿಲ್ ರಿಯಲೈಸ್ how to go with these things. ನೋಡಿ, it is not the manner, this is not the manner ಇದೆ, ಆ ಜಾಗದಲ್ಲಿ ಮಾಡ್ತಾರೆ it is not the manner which you use to treat your friend, ಅಥವಾ it is not the manner how you treat your friend. ಇಲ್ಲಿ ಒಂದು ಸಬಾರ್ಡಿನೇಟ್ ಕ್ಲಾಸ್ ಕೂಡ ಮಾಡಬೇಕು ನೀವು, ಜೊತೆಗೆ ಒಂದು ಮೇನ್ ಕ್ಲಾಸ್ ಕೂಡ ಇರ್ಬೋದು. ಯು ಟ್ರೀಟ್ ಯುವರ್ ಫ್ರೆಂಡ್, ಇಲ್ಲಿ ಸಬ್ಜೆಕ್ಟ್ ಇದೆ, ವರ್ಬ್ ಇದೆ, ಹಾಗೆ ಆಬ್ಜೆಕ್ಟ್ ಇದೆ. ಇದು ಇಟ್ ಕ್ಯಾನ್ ಸ್ಟ್ಯಾಂಡ್ ಆಲ್ ಅಲೋನ್, ತನ್ನಷ್ಟು ತಾನು ನಿಲ್ಲೋದಕ್ಕಾಗತ್ತೆ. ಇಲ್ಲಿ ಕನೆಕ್ಟ್ ಮಾಡೋದಕ್ಕೆ ನಾವು ರಿಲೇಟಿವ್ ಪ್ರೊನೌನ್ನ ಬಳಸಿದ್ವಿ ಅಷ್ಟೇ. ಓಕೆ, ಆಮೇಲೆ ಇಲ್ಲಿ ಟೇಲರ್ ಮೇಡ್ ಆನ್ಸರ್ ಇದಕ್ಕಿದೆ ಅಂತ ಏನಿಲ್ಲ ನೋಡಿ. ಇಲ್ಲಿ ಎರಡಿದೆ. ಯು ಹ್ಯಾವ್ ಟು ಟ್ರೈ ಔಟ್, ಭಾಳಷ್ಟು ದಾರಿಗಳನ್ನ ಟ್ರೈ ಔಟ್ ಮಾಡಬೇಕು. ದ ಮ್ಯಾನರ್ ವಿಚ್ ಈಸ್ ನಾಟ್ ಟ್ರೀಟ್ ಯುವರ್ ಫ್ರೆಂಡ್. ಓಕೆ, ಇರಲಿ, ಜಸ್ಟ್ ಅ ಸೆಕೆಂಡ್. ಇಲ್ಲಿ ನಮಗೆ ಒಂದು ನಿಮಿಷ, ನಾನು ನಿಮಗೆ ಇಲ್ಲಿ ಕೆಲವನ್ನ ಬೇರೆ ಒಂದು ಕಾನ್ಸೆಪ್ಟನ್ನು ಹೇಳಬೇಕಾಗಿತ್ತು. ರಿಲೇಟಿವ್ ಪ್ರೊನೌನ್ ಅಂದ್ರೆ ಏನು ಅಂತ ಹೇಳಬೇಕಾಗಿತ್ತು. ಜಸ್ಟ್ ಅ ಸೆಕೆಂಡ್, ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಡಿಸ್ಪ್ಲೇ ಕ್ಯಾಪ್ಚರ್. ಓಕೆ, ಇಲ್ಲಿ ಏನಿದೆ, ಅಡ್ಜೆಕ್ಟಿವ್ ಕ್ಲಾಸ್ ಅಂದ್ರೇನು, ಅಡ್ವರ್ಬ್ ಕ್ಲಾಸ್ ಅಂದ್ರೇನು, ಹಾಗೆಯೇ ಈ ಏನಿದೆ ಕ್ಲಾಸಸಲ್ಲೂ ಕೂಡ ವೆರೈಟಿ ಇದೆ. ಸ್ವಲ್ಪ ಅದ್ರ ಬಗ್ಗೆ ಬೇಸಿಕ್ ತಿಳ್ಕೊಳ್ಳಿ. ದಟ್ ಮೈಟ್ ಹೆಲ್ಪ್ ಯು ಟು ಐಡೆಂಟಿಫೈ ಹೇಗೆ ಮಾಡಬೇಕು ಅನ್ನೋದಕ್ಕೆ ನಿಮಗೊಂದು ಐಡಿಯಾ ಸಿಗುತ್ತೆ. ನಾಳೆ ಕ್ಲಾಸು ದಿಸ್ ಇಸ್ ಗೋಯಿಂಗ್ ಟು ಬಿ ಮಚ್ ಮೋರ್ ಇಂಪಾರ್ಟೆಂಟ್. ಓಕೆ, ಟುಮಾರೋ ಕ್ಲಾಸ್. ವಾಟ್ ಆರ್ ದ ಅಡ್ಜೆಕ್ಟಿವ್ ಕ್ಲಾಸಸ್? ಎನ್ ಅಡ್ಜೆಕ್ಟಿವ್ ಕ್ಲಾಸ್ ಬಿಗಿನ್ಸ್ ವಿತ್ ಅ ರಿಲೇಟಿವ್ ಪ್ರೊನೌನ್. ನೋಡಿ, ಒಂದು ಅಡ್ಜೆಕ್ಟಿವ್ ಕ್ಲಾಸ್ ಇದರಿಂದ ಶುರು ಆಗುತ್ತೆ, ಒಂದು ರಿಲೇಟಿವ್ ಪ್ರೊನೌನ್ಸ್ ಶುರು ಆಗುತ್ತೆ. ಸಚ್ ಆಸ್ ಹೋಮ್, ಹೂಸ್, ವಿಚ್ ಅಥವಾ ದಟ್, ಇವುಗಳಿಂದ ಶುರು ಆಗುತ್ತೆ. ಅಥವಾ ರಿಲೇಟಿವ್ ಅಡ್ವರ್ಬ್ ವೆನ್, ವೇರ್, ಆರ್, ವೈ. ಒಂದು ರಿಲೇಟಿವ್ ಅಡ್ವರ್ಬ್ ಇಂದ ಶುರು ಆಗುತ್ತೆ, ಲೈಕ್ ದೀಸ್, ವೆನ್, ವೇರ್, ಆರ್, ವೈ. ಅಥವಾ ಇಟ್ ಸ್ಟಾರ್ಟ್ಸ್ ವಿತ್ ರಿಲೇಟಿವ್ ಪ್ರೊನೌನ್ ಹೋಮ್, ಹೂಸ್, ವಿಚ್ ಅಥವಾ ದಟ್ ಇಂದ ಶುರು ಆಗುತ್ತೆ. ಇದನ್ನು ನಾವು ಅಡ್ಜೆಕ್ಟಿವ್ ಕ್ಲಾಸ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಎಸ್ ಎ ಅಡ್ಜೆಕ್ಟಿವ್ ಕ್ಲಾಸ್. ರಿಮೆಂಬರ್ ದಿಸ್, ಮರಿಬೇಡಿ. This type of class includes a relative pronoun or an adverb along a subject and the verb. Similar to our subordinate class, an adjective class is a dependent class. Adjective class ಏನಿರುತ್ತೆ, all the time it becomes a dependent class ಆಗುತ್ತೆ, because it relies on the rest of the sentence. ಮುಂದೆ ಬರುವಂಥ ಸೆಂಟೆನ್ಸ್ ಜೊತೆಗೆ ಅದು ಇಟ್ ಗೋ ವಿತ್ ದಟ್.
follows it. For example, a good tip ಏನು ಹೇಳಬೇಕಂದ್ರೆ ಫಾರ್ ರಿಮೆಂಬರಿಂಗ್ ಹೌ ಟು ಸ್ಪಾಟ್ ಅನ್ ಅಡ್ಜೆಕ್ಟಿವ್ ಕ್ಲಾಸ್ ಈಸ್ ದಟ್ ಟು ವಾಚ್ ಔಟ್ ಫಾರ್ ಸರ್ಟನ್ ವರ್ಡ್ಸ್. ಕೆಲವೊಂದು ವರ್ಡ್ಸ್ ನಾನು ಮೇಲ್ಗಡೆ ಹೇಳ್ದಲ್ಲ, ಆ ವರ್ಡ್ಸ್ ನೋಡ್ತಾ ಇರಬೇಕು. ದ ಓನ್ಲಿ ವರ್ಡ್ಸ್ ದಟ್ ಕ್ಯಾನ್ ಬಿ ಯೂಸ್ ಟು ಇಂಟ್ರೊಡ್ಯೂಸ್ ಎನ್ ಅಡ್ಜೆಕ್ಟಿವ್ ಕ್ಲಾಸ್ ಆರ್ ಆರ್ ರಿಲೇಟಿವ್ ಪ್ರೊನೌನ್ಸ್. ನೋಡಿ, ಹೂ, ಹೂಸ್, ಹೂಮ್, ವಿಚ್, ಆರ್, ದಟ್, ಇವುಗಳೇನಿದೆ ಇವುಗಳು ಒಂದು ರಿಲೇಟಿವ್ ಏನನ್ನ ಅಡ್ಜೆಕ್ಟಿವ್ ಕ್ಲಾಸ್ ಅನ್ನ ಓಪನಿಂಗ್ ಮಾಡೋದಕ್ಕೆ ಯೂಸ್ಫುಲ್ ಆಗುತ್ತೆ. ಅಥವಾ ಸಬಾರ್ಡಿನೇಟ್ ಕಂಜಂಕ್ಷನ್ಸ್ ಇದೆ ನೋಡಿ, ವೆನ್ ಆ್ಯಂಡ್ ವೇರ್. ವೆನ್ ಆ್ಯಂಡ್ ವೇರ್ ಆಲ್ಸೋ ಹೆಲ್ಪ್ ಯು ಔಟ್. ವೆನ್ ಮತ್ತು ವೇರ್ ಕೂಡ ಹೆಲ್ಪ್ ಮಾಡುತ್ತೆ. ಅಥವಾ ಹೂ, ಹೂಸ್, ಹೋಮ್, ವಿಚ್ ಇವು ಕೂಡ ಇವುಗಳ ಜೊತೆ ಸ್ಟಾರ್ಟ್ ಆದರೆ ನಾವು ಅದನ್ನು ಏನಂತ ಕರಿಬೋದು, ಅಡ್ಜೆಕ್ಟಿವ್ ಕ್ಲಾಸ್ ಅಂತ ಕರಿಬೋದು. ಓಕೆ, ಇಲ್ಲಿ ನೋಡಿ, ದ ಗರ್ಲ್. ನೋಡಿ, ದ ಗರ್ಲ್ ಯಾಕೆ ಇಲ್ಲಿ ದ ಗರ್ಲ್ ಏನಿದೆ, ಇಟ್ಸ್ ಅ ಪರ್ಸನ್ ಇದೆ, ಹಾಗಾಗಿ ಮುಂದೆ ಬರುವಂಥ ರಿಲೇಟಿವ್ ಪ್ರೊನೌನ್ ಯಾವ್ದು ಬರುತ್ತೆ, ಹೂ ಬರುತ್ತೆ. ಓಕೆ, ದ ಗರ್ಲ್ ಹೂ ಹ್ಯಾಸ್ ಶಾರ್ಟ್ ಹೇರ್ ಈಸ್ ಲಾಫಿಂಗ್. ಹಾಗಾಗಿ ಇದಿಷ್ಟನ್ನು ನಾವು ಏನಂತ ಕರಿತೀವಿ, ಇದು ಒಂದು ಅಡ್ಜೆಕ್ಟಿವ್ ಕ್ಲಾಸ್ ಇದೆ. ದಿಸ್ ಈಸ್ ಅಡ್ಜೆಕ್ಟಿವ್ ಕ್ಲಾಸ್. ಯಾಕೆ ಸರ್ ಅಡ್ಜೆಕ್ಟಿವ್ ಕ್ಲಾಸ್ ಅಂತಾರೆ ಹಣೆ ಬರ ಅಂತಂದ್ರೆ, ದಿಸ್ ಈಸ್ ಟಾಕಿಂಗ್ ಅಬೌಟ್ ದಿಸ್ ನೌನ್. ಈ ನೌನ್ ಬಗ್ಗೆ ಮಾತಾಡ್ತಾ ಇದೆ. ದ ಗರ್ಲ್ ಬಗ್ಗೆ ಹೂ ಹ್ಯಾಸ್ ಶಾರ್ಟ್ ಹೇರ್ ಅಂತ. ಹೂ ಹ್ಯಾಸ್ ಶಾರ್ಟ್ ಹೇರ್ ಏನ್ ಮಾಡುತ್ತೆ, ಇಟ್ ಈಸ್ ಡಿಸ್ಕ್ರೈಬಿಂಗ್ ದ ಗರ್ಲ್ ವಿಚ್ ಈಸ್ ನೌನ್. ಹಾಗಾಗಿ ಈ ಗರ್ಲ್ ಈ ನೌನ್ ಡಿಸ್ಕ್ರೈಬ್ ಮಾಡ್ತಿರೋದ್ರಿಂದ ಇದನ್ನ ಅಡ್ಜೆಕ್ಟಿವ್ ಕ್ಲಾಸ್ ಅಂತಾರೆ. ಸುಪ್ರಿಯಾ ಹೊಸಟ್ಟಿ ಮೇಡಮ್, ಅದು ಏನಿದೆ ನೋಟ್ಸು ಅದು ಸೂಪರ್ ಆಗಿದೆ. ಅದು ನಿಮಗೆ ಯಾರಿಗೂ ಪ್ರಾಬ್ಲಮ್ ಆಗಿಲ್ಲ. ನಿಮಗೆ ಯಾವ ಪ್ರಾಬ್ಲಮ್ ಆಗಿದೆ ಅಂದರೆ, ನೀವು ಗೂಗಲ್ ಡಾಕ್ಸ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ. ನಿಮ್ಮ ಇಂಡಿವಿಜುವಲ್ ಪ್ರಾಬ್ಲಮ್ನ ಕ್ಲಾಸ್ ಮಧ್ಯೆ ತೊಗೊಂಬಂದ್ರೆ ಅಂದರೆ ಐ ಡೋಂಟ್ ಲೈಕ್ ದಿಸ್ ವೇ. ನಿಮಗೆ ನೋಡಿ, ನಾನು ಇಲ್ಲೇ ಓಪನ್ ಮಾಡಿ ತೋರಿಸ್ತೀನಿ ಆ್ಯಂಡ್ ಇಟ್ ವಿಲ್ ಓಪನ್. ಯಾಕಂತ ಅಂದರೆ ಐ ಡೋಂಟ್ ವಾಂಟ್ ಟು ಟ್ರಬಲ್ ಎನಿಬಡಿ. ನಾನು ಯಾವಾಗಲೂ ಹೇಳ್ತೀನಿ, ನಿಮ್ಗೆ ಯಾರ್ಯಾರು ಇಂಡಿವಿಜುವಲ್ ಪ್ರಾಬ್ಲಮ್ ಇರುತ್ತೆ, ನಮ್ಮ ನಂಬರ್ ಇರುತ್ತೆ, ನಾನು ನಿಮಗೆ ಅಲ್ಲಿ ಹೇಳಿ ಕಳಿಸಿ ವಾಯ್ಸ್ ಮೆಸೇಜ್ ಕೂಡ ಕಳಿಸಿದ್ದೀನಿ ಸುಪ್ರಿಯಾ ವಸತಿ ಮೇಡಮ್. ಆದರೂ ಕೂಡ ಸ್ಟಿಲ್ ಯು ಟಾಕ್ ಅಬೌಟ್ ದಟ್ ಅಂತಂದರೆ ವಾಟ್ ಟು ಸೇ, ಐ ಡೋಂಟ್ ಹ್ಯಾವ್ ಎನಿ ವರ್ಡ್ಸ್ ಟು ಸೇ. ಹಾಗಾಗಿ ಟ್ರೈ ಟು ಅವಾಯ್ಡ್ ದಟ್. ಈಗ ನಾನು ನಿಮಗೆ ಈಗ ಅದು ಒಂದು ಯಾವುದೋ ಒಂದು ಕ್ಲಾಸ್ ವರ್ಕ್ ಆಗಿಲ್ಲ ಅಂತ ಇದ್ರೆ ನಾನು ಅದನ್ನು ಒಂದೇ ಸೆಕೆಂಡಲ್ಲಿ ತೋರಿಸ್ತೀನಿ. ಆ್ಯಕ್ಚುಲಿ ಅದು ವರ್ಕ್ ಬುಕ್ ಬಗ್ಗೆನೇ ಇರ್ಬೋದು, ವರ್ಕ್ ಬುಕ್ ಎಕ್ಸಸೈಸಸ್ ಅಂತ. ನಿಮ್ಮ ಮೊಬೈಲಲ್ಲಿ ಅದು ಪ್ರಾಬ್ಲಮ್ ಆಗ್ತಾ ಇದೆ. ನಾನು ಯಾವಾಗಲೂ ನನ್ನ ಕ್ಲಾಸನ್ನು ಡೈವರ್ಟ್ ಮಾಡೋರು ಬೇರೆ ಯಾರೂ ಸಿಗಲ್ಲ, ನಮ್ಮ ಪೇಡ್ ಗ್ರೂಪ್ ಮೆಂಬರ್ಸೇ ಸಾಕು. ಅವರ ವೈಯಕ್ತಿಕ ಸಮಸ್ಯೆಗಳನ್ನು ಅವ್ರ ಜಗತ್ತಿನ ಸಮಸ್ಯೆಗಳನ್ನ ಮಾಡ್ತಾರೆ. ಇಲ್ಲಿ ನೋಡಿ, ಇದೇ ತಾನೇ ನಾನು ಕೊಟ್ಟರೆ ನೋಟ್ಸ್. ಓಕೆ, ತಡ್ರಿ, ಇಲ್ಲಿ ಬರಲ್ಲ ಅದು, ಇಲ್ಲಿ ಓಪನ್ ಮಾಡ್ತೀನಿ and you will come to know that. Okay, what to tell. ನೀವು ಕಾಣಿಸ್ತಿದೆ ಸ್ಕ್ರೀನ್ ಮೇಲೆ ಅಂದ್ಕೊಂಡಿದ್ದೀನಿ. ಅದು 160 ಪೇಜ್ದು ನೋಟ್ಸ್ ಇದೆ, ಹೌದಾ, ವಿತ್ ಆನ್ಸರ್ಸ್ ಇದೆ. ನಾನು ನಿಮ್ಮ ಕಣ್ಣೆದುರಿಗೆ ಓಪನ್ ಮಾಡ್ತಾ ಇದ್ದೀನಿ. ಒಂದು ನಿಮಿಷ, ಜಸ್ಟ್ ವಿಡಿಯೋ ಕ್ಯಾಪ್ಚರ್ ಎಲ್ಲಿದೆ? ಓಕೆ, ಡಿಸ್ಪ್ಲೇ ಕ್ಯಾಪ್ಚರ್, ಡಿಸ್ಪ್ಲೇ ಕ್ಯಾಪ್ಚರ್, ವಿಡಿಯೋ ಕ್ಯಾಪ್ಚರ್, ಹಾಂ, ಓಕೆ, ಹಾಂ, ಓಕೆ, ಇದು ಆಯಿತಾ? ಅದು ಪೇಜು ಓಕೆ, ನೋಡಿ ಇಲ್ಲೇ ಇದೆ, ನಿಮ್ಮ ಸ್ಕ್ರೀನ್ ಮೇಲೆ ಇದೆ. ಇಲ್ಲೂ ಹೇಗೆ ಓಪನ್ ಆಗಿದೆಮ್ಮ ಸುಪ್ರಿಯಾ? ನಾನು ರಿಪ್ಲೈ ಮಾಡಿದ್ದೀನಿ, ಅದನ್ನು ತೋರಿಸ್ಬೇಕೇನಮ್ಮ ಸುಪ್ರಿಯಾ ಹೊಸಟ್ಟಿ? ಅದನ್ನು ತೋರಿಸ್ಲಿ, ಅದನ್ನು ಪಿಕ್ಚರು, ನಿಮ್ಮ ಮೊಬೈಲ್ ನಂಬರು ಡಿಸ್ಪ್ಲೇ ಆಗುತ್ತೆ. ರಿಯಾಜ್, ದಿಸ್ ಇಸ್ ನಾಟ್ ಪರ್ಸ್ನಲ್. ನೋಡಿ, ಇಲ್ಲಿ ನಿಮ್ಮ ನೋಟ್ಸ್ ಕೂಡ ಓಪನ್ ಆಗಿದೆ, ನಿಮ್ಮ ಕಣ್ಣೆದುರಿಗೆ ನೋಟ್ಸ್ ಓಪನ್ ಆಗ್ತಾಯಿದೆ. ನಾನು ಬೇರೆ ಕೊಡಲ್ಲ, ಅದು ಅಕ್ಷರ ಥರ ಓಪನ್ ಆಗಲ್ಲಮ್ಮ. ನೀವು ಡಾಕ್ಸ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು, ಸ್ಲ್ಯಾಂಟನ್ನು ಏನು ಮಾಡಬೇಕು, ಈ ರೀತಿ ಮೊಬೈಲನ್ನು ಹೀಗೆ ಓಪನ್ ಮಾಡ್ಕೋಬೇಕು. ಇದು 163 ಪೇಜ್ದು ನೋಟ್ಸ್ ಇದೆ ವಿತ್ ಆನ್ಸರ್. 164 ಪೇಜ್ ಇದೆ. ಇದು ಅದು ವರ್ಬ್ ರಿಲೇಟೆಡ್ ಎಲ್ಲ ಬುಕ್ಸಿಂದ ತೊಗೊಂಬಂದು ವಿತ್ ಆನ್ಸರ್ಸ್ ಹಾಕಿದ್ದೀನಿ. ನನಗೆ ಹಂಗಲ್ಲ,
ನಾನು ನಿಮಗೆ ಹೇಳಿದ್ದೀನಿ ಅಂತ ಇದ್ದೀನಿ. ಇಲ್ಲಿ ನೋಡಿ ನಿಮ್ಮ ಎದುರಿಗೆ ಓಪನ್ ಆಗ್ತಾ ಇದೆ. ದ ಪ್ರಾಬ್ಲಮ್ ವಿತ್ ಯು, ನಿಮಗೆ ಹೇಗೆ ಓಪನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ನಾನು ಅವತ್ತು ವಾಯ್ಸ್ ಮೆಸೇಜ್ ಕೂಡ ಕಳಿಸಿದ್ದೆ. ಮಾಡಬೇಡಿ ಅಂದರೆ ಅವರು ನಮ್ಮ ಗ್ರೂಪ್ನವ್ರು ಇದ್ದಾರೆ. ವಾಟ್ ಟು ಡೂ? ಈಗ ನೀವೇ ಒಂದು ಮೆಸೇಜ್ ಮಾಡಿದ್ರೆ ಮಾಡಿಲ್ಲ ಅಂತಂದ್ರೆ ನಾನು ಮಾಡಿಲ್ಲ ಅಂತೀರಾ. ನಾನೇ ಈಗ ರೆಸ್ಪಾಂಡ್ ಮಾಡಿಲ್ಲ, ಈಗಲೇ ಅಯ್ಯೋ ಹೇಳೋರು ಭಾಳ ಜನ ಇದ್ದಾರೆ. ಅದಕ್ಕೆ ನಾನು ಇನ್ಮೇಲೆ ನೋಟ್ಸೇ ಕಳಿಸಲ್ಲ. ದಿಸ್ ಇಸ್ ದ ಲಾಸ್ಟ್ ಕ್ಲಾಸ್. ಯಾಕಂದರೆ 120 ಡೇಸ್ ಕಳಿಸ್ಬೇಕಾಯ್ತು. ಆಲ್ರೆಡಿ 150 ಡೇಸ್ ಆಗಿದೆ. ಇನ್ನು ಮುಂದೆ ಮತ್ತೆ ನೋಟ್ಸ್ ಸಿಗಲ್ಲ ನಿಮಗೆ. ಓಕೆ, ನಾನೆಲ್ಲೋ ಇದ್ದೆ, ಎಲ್ಲೋ ಬಿಟ್ಟೋದೆ. ನೋ ಯಾರ್. ಓಕೆ, ಹಿಂಗಾಗುತ್ತೆ. ಆದ್ದರಿಂದ ನಿಮ್ಗೆ ಯಾರು ಕೂಡ ಇಂಡಿವಿಜುವಲ್ ಪ್ರಾಬ್ಲಮ್ಮು ನಮ್ಮ ನಂಬರ್ ನಿಮ್ಗೆ ಎದಕ್ಕೆ ಕೊಟ್ಟಿರ್ತೀವಿ ಅಂತಂದರೆ ಅಲ್ಲಿ ನೀವು ಯು ಕ್ಯಾನ್ ಟಾಕ್. ಓಕೆ, ಇದೂ ಅಲ್ಲ. ಓಕೆ, ಟ್ರಾನ್ಸ್ಫಾರ್ಮೇಷನ್ ಪವರ್ ಪಾಯಿಂಟ್ ಡಾಗ್ಸ್ ನೋಡಿರಿ ಎಲ್ಲೋಯ್ತದು. ಓ, ದಿಸ್ ಇಸ್ ನಾಟ್ ದ ಹೇರ್. ಓಕೆ, ಈಗ ಬಂತು. ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ಮತ್ತೊಂದು ಸ್ವಲ್ಪ ಸೆಟಪ್ ಮಾಡ್ತೀನಿ. ಈಗ ನಾನು ಇಲ್ಲಿದ್ದ ಮುಂದೆ ಹೋಗ್ತೀನಿ. ಯಾರಿಗೆ ತೊಂದರೆ ಆಯಿತು, ಐ ಕಾಂಟ್ ಹೆಲ್ಪ್ ಇಟ್ ಬಿಕಾಸ್ ಶಿ ಈಸ್ ಅವರ್ ಪೇಡ್ ಗ್ರೂಪ್ ಮೆಂಬರ್. ಐ ಹ್ಯಾವ್ ಟು ಆನ್ಸರ್ ಹರ್ ಬಿಕಾಸ್ ಶಿ ಆಸ್ಕ್ಡ್ ಇನ್ ದ ಓಪನ್ ಕ್ಲಾಸ್. ಐ ಹ್ಯಾವ್ ಟು ಗೋ ದಟ್. ಏನು ಮಾಡೋಕ್ಕೆ ಬರೋದು ನೋಡಿ. ಟೋಬಿ, whose dad is a vet, lives next to door. ಯಾಕೆ ಇಲ್ಲಿ ಹೂಸ್ ಬಳಸಿದ್ದಾರೆ ಅಂತಂದ್ರೆ, ಇಲ್ಲಿ ನಾವು ಬಳಸಿರೋದು ಇದು ಕೂಡ ಯಾವುದಿದೆ, ಅಡ್ಜೆಕ್ಟಿವ್ ಕ್ಲಾಸೇ ಇದೆ. ದಿಸ್ ಇಸ್ ಆಲ್ಸೋ ಅಡ್ಜೆಕ್ಟಿವ್ ಕ್ಲಾಸ್. ಅಡ್ಜೆಕ್ಟಿವ್ ಕ್ಲಾಸ್ ಇದ್ರೂ ಕೂಡ ಇಲ್ಲಿ ಪೊಸೆಸಿವ್ ಅಂದರೆ ಟೋಬೀಸ್ ಫಾದರ್, ಟೋಬೀಸ್ ಡ್ಯಾಡ್ ಅಂತ ಹೇಳಬೇಕು. ಟೋಬೀಸ್ ಡ್ಯಾಡ್ ಈಸ್ ಎ ವೆಟ್ ಅಂತ ಹೇಳಬೇಕು. ಓಕೆ, ಟೋಬೀಸ್ ಡ್ಯಾಡ್ ಒಬ್ರು ವೆಟ್ ಅಂತ ಅಡಿಷನಲ್ ಇನ್ಫಾರ್ಮೇಶನ್ ಕೊಡಬೇಕು. ಇನ್ ದಟ್ ಕೇಸ್ ನೋಡಿ, ಟೋಬಿ ಹೂಸ್ ಡ್ಯಾಡ್ ಈಸ್ ವೆಟ್ ಲಿವ್ಸ್ ನೆಕ್ಸ್ಟ್ ಡೋರ್ ಅಂತ ಇಲ್ಲಿದೆ. ಓಕೆ, ಇಲ್ಲಿ ಯಾಕೆ ಇದು ಪೊಸೆಸಿವ್ ಇದೆ. ಇದು ಟೋಬಿಯ ಫಾದರ್ ಬಗ್ಗೆ ಒಂದು ಅಡಿಷನಲ್ ಇನ್ಫಾರ್ಮೇಶನ್ ಆದ್ರಿಂದ ಇಲ್ಲಿ ಪೊಸೆಸಿವ್ ಕೇಸ್ ಬಳಸಬೇಕಾದ್ರೆ ಹೂಸ್ ಬಳಸಬೇಕು. ಇದು ಸ್ವಲ್ಪ ಹುಷಾರಾಗಿ ಯೋಚನೆ ಮಾಡಬೇಕು. ದ ಬುಕ್ ವಿಚ್ ಹ್ಯಾಸ್ ದ ಡ್ರ್ಯಾಗನ್ ಕವರ್ ಈಸ್ ಮೈ ಫೇವ್ರೇಟ್. ದ ಬುಕ್ ನೋಡಿ, ಇಲ್ಲಿ ಏನಿದೆ, ಇಲ್ಲಿ ಬಂದಿರೋದು ಒಂದು ನೌನ್. ಯಾವ ರೀತಿ ನೌನ್ ಇದೆ ಅಂತಂದರೆ ಇದು ನ್ಯೂಟ್ರಲ್ ಜೆಂಡರ್ ಇದೆ. ನ್ಯೂಟ್ರಲ್ ಜೆಂಡರ್ ಅನ್ಬೋದು, ಇಟ್ಸ್ ಅ ಥಿಂಗ್ ಅಂತ ನೀವು ಕರಿಬೋದು. ಹಾಗಾಗಿ ಇದು ವಸ್ತು ಆಗಿದ್ರಿಂದ ಇಲ್ಲಿ ವಿಚ್ ತಗೋಬೋದು, ವಿಚರ್ ತಗೋಬೋದು, ಅಥವಾ ದಟ್ ಅನ್ನಾದರೂ ಬಳಸ್ಬೋದು. ನಿಮಗೆ ರಿಲೇಟ್ ಮಾಡೋದಕ್ಕೆ ಯಾವ ಪದಗಳು ಬೇಕು, ಹೇಗೆ ರಿಲೇಟ್ ಮಾಡಬೇಕು, ಕಾಂಪ್ಲೆಕ್ಸ್ ಸೆಂಟೆನ್ಸ್ನಲ್ಲಿ ತಿಳ್ಕೋಬೇಕು ಅಂದರೆ ಯು ಶುಡ್ ವರ್ಕ್ ಇಟ್. ಲಕ್ಷ್ಮಣ್ ಟಿ ಎಸ್. ಓಕೆ, ಲಕ್ಷ್ಮಣ್ ಸುಪ್ರಿಯಾ ಮೇಡಮ್ ಲಿಂಕ್ ಹೇಳಿ ಪ್ಲೀಸ್. ಯಾವ ಲಿಂಕ್ ಅಪ್ಪ ಲಕ್ಷ್ಮಣ್? ಆ ರೀತಿ ಲಿಂಕ್ ಎಲ್ಲರಿಗೂ ಸಿಗಲ್ಲ. ಪೇಡ್ ಗ್ರೂಪ್ ಮೆಂಬರ್ಸ್ಗೆ ಅವ್ರು ಶೇರ್ ಮಾಡಿದರೆ ಅವರು ಗ್ರೂಪಿಂದ ಔಟ್ ಆಗ್ತಾರೆ. ದ ಬುಕ್ ವಿಚ್ ಹ್ಯಾಸ್ ಅ ಡ್ರ್ಯಾಗನ್ ಆನ್ ದ ಕವರ್ ಈಸ್ ಮೈ ಫೇವ್ರೇಟ್ ಅಂತ ಇದೆ. ಓಕೆ, ಇಲ್ಲಿ ಥಿಂಗ್ ಇದೆ, ಹಾಗಾಗಿ ರಿಲೇಟಿವ್ ಪ್ರೊನೌನ್ ಯಾವ್ದು ಬಳಸ್ತಾ ಇದ್ದೀವಿ, ವಿಚ್ ಬಳಸ್ತಾ ಇದ್ದೀವಿ. ದ ಬುಕ್ ವಿಚ್ ಹ್ಯಾಸ್ ಅ ಡ್ರ್ಯಾಗನ್ ಆನ್ ದ ಕವರ್ ಈಸ್ ಮೈ ಫೇವ್ರೇಟ್ ಅಂತ ಇದೆ. ರೈಟಾ? ಇಲ್ಲಿ ವಸ್ತು ಇದಕ್ಕೆ ನಾವು ವಿಚ್ ಬಳಸ್ತಾ ಇದ್ದೀವಿ. ವಿಚ್ ಹ್ಯಾಸ್ ಅ ಡ್ರ್ಯಾಗನ್ ಆನ್ ದ ಕವರ್ ಈಸ್ ಮೈ ಫೇವ್ರೇಟ್ ಅಂತ ಇದೆ. ಓಕೆ, ದ ಸ್ಟ್ರೇ ಕ್ಯಾಟ್ ದಟ್ ಐ ಪೆಟ್ ಸಮ್ಟೈಮ್ಸ್ ಈಸ್ ಫ್ರೆಂಡ್ಲಿ. ನೋಡಿ, ದ ಸ್ಟ್ರೇ ಕ್ಯಾಟ್ ನೋಡಿ, ನಾನು ಯಾವಾಗಲೂ ಹೇಳ್ದಲ್ಲ, ನ್ಯೂಟ್ರಲ್ ಜೆಂಡರ್ ಇದ್ದಾಗ ನಾವು ದಟ್ ಅನ್ನ ಲಿಂಕ್ ಮಾಡೋದಕ್ಕೆ ಬಳಸ್ಬೋದು. ದ ಸ್ಟ್ರೇ ಕ್ಯಾಟ್ ದಟ್ ಐ ಪೆಟ್ ಸಮ್ಟೈಮ್ಸ್ ಈಸ್ ಫ್ರೆಂಡ್ಲಿ. ಓಕೆ, ನೋಡಿ ಹೀಗೂ ಕೂಡ ಇದೆ. ನಾವು ಯಾಕೆ ದ ಸ್ಟ್ರೇ ಕ್ಯಾಟ್ ಬಗ್ಗೆ ಮಾತಾಡ್ತಿದ್ವಿ, ಹಾಗಾಗಿ ಇಲ್ಲಿ ಮುಂದೆ ಬರುವಂಥ ಈ ರಿಲೇಟಿವ್ ಪ್ರೊನೌನ್ ನಾವು ಯಾವ್ದು ಬಳಸ್ತಿದ್ವಿ, ದಟ್ ಅನ್ನು ಬಳಸ್ತಿದ್ವಿ. ಐ ಪೆಟ್ ಸಮ್ಟೈಮ್ಸ್ ಇದು ಅಡಿಷನಲ್ ಇನ್ಫಾರ್ಮೇಷನ್ ಇದೆ ಅಬೌಟ್ ದಿಸ್ ಸ್ಟ್ರೇ ಡಾಗ್. ಹಾಗಾಗಿ ಇದನ್ನು ಅಡ್ಜೆಕ್ಟಿವ್ ಕ್ಲಾಸ್ ಅಂತ ಕರಿತೀವಿ. ಕಾಲ್ ಇಟ್ ಇಸ್ ಎ ಅಡ್ಜೆಕ್ಟಿವ್ ಕ್ಲಾಸ್ ಅಂತ ಕರಿತೀವಿ. ಕಾರಣ ಏನು ಅಂತಂದರೆ ಇಟ್ ಈಸ್ ಗಿವಿಂಗ್ ಅಡಿಷನಲ್ ಇನ್ಫಾರ್ಮೇಷನ್ ಅಬೌಟ್ ದ ಸ್ಟ್ರೇ ಕ್ಯಾಟ್ ಬಗ್ಗೆ ಅಡಿಷನಲ್ ಇನ್ಫಾರ್ಮೇಷನ್ ಇದೆ. ಹಾಗಾಗಿ ಓಕೆ, ಹಾಗಾಗಿ ಇದನ್ನು ನಾವು ಅಡ್ಜೆಕ್ಟಿವ್ ಕ್ಲಾಸ್ ಅಂದರೆ ಏನು ಗೊತ್ತಿರಬೇಕು. ಯು ಶುಡ್ ನೋ ದಿಸ್.
ಇನ್ ಆರ್ಡರ್ ಟು ಸೆಂಟೆನ್ಸ್ನ ಕಾಂಪ್ಲೆಕ್ಸ್ ಮಾಡೋದಕ್ಕೆ ದಿಸ್ ಐಡಿಯಾ ಇಸ್ ವೆರಿ ಮಸ್ಟ್. ಇದು ಇಲ್ಲದೆ ಇದ್ದರೆ ಓಕೆ ಅಮ್ಮ, ಥ್ಯಾಂಕ್ ಯು ಅಮ್ಮ ಸುಪ್ರಿಯಾ. ಈಗ ಮುಂದೋಗೋಣ. ನಾನು ನಿಮಗೆ ಪಾಯಿಂಟ್ ಅರ್ಥ ಮಾಡ್ಕೊಂಡ್ರೆ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಡೈವರ್ಟ್ 1 ನಿಮಿಷ 5 ನಿಮಿಷ ಡೈವರ್ಟ್ ಆದಂತಂದರೆ ನಿಮಗೆ ನಿಮ್ಮ ಕ್ಲಾಸಲ್ಲಿ ಡೈವರ್ಟ್ ಆದ ತಕ್ಷಣ ಯು ಕೆನಾಟ್ ಗೋ ಬ್ಯಾಕ್. ನಾವು ಮತ್ತೆ ಪ್ರೂವ್ ಮಾಡಬೇಕಾಗತ್ತೆ. ಹಾಗಾಗಿ ನಿಮ್ಮ ಯಾರಿಗೇ ಆದರೆ ಯಾರು ನೋಟ್ ಸಿಕ್ಕಿಲ್ಲ ಅಂದರೆ ನಮ್ಗೆ 82 ನಂಬರ್ಗೆ ಮೆಸೇಜ್ ಹಾಕಿ ನಾವು ರೆಸ್ಪಾಂಡ್ ಮಾಡ್ತೀವಿ. ಕಾಲ್ ಮಾಡಿ, ಇಲ್ಲ ನನ್ನ ನಂಬರ್ ಇದೆ ಅದಕ್ಕೂ ಕೂಡ ನೀವು ಮಾಡ್ಬೋದು. ಓಕೆ, ಇಲ್ಲಿ ನೀವು ಲಿಂಕ್ ನಮ್ಮ ಮೆಸೇಜ್ ಹಾಕಿದ್ರೆ ಅಂದರೆ ಹಾಯ್ ಅಂತ ಹಾಕಿದ್ರೆ ಸಾಕು, ನಮ್ಮ ಫ್ರೀ ಗ್ರೂಪ್ಗಳ ವಾಟ್ಸಪ್ ಗ್ರೂಪ್ಗಳ ಲಿಂಕ್ಗಳು ನಿಮಗೆ ಸಿಗುತ್ತೆ. ಅಲ್ಲಿ ಅದನ್ನು ಬಳಸ್ಕೊಂಡು ಜಾಯ್ನ್ ಆಗ್ಬೋದು. ಟೆಲಿಗ್ರಾಮ್ ಗ್ರೂಪು ಕೂಡ ಸಿಗುತ್ತೆ, ಅದನ್ನು ಜಾಯ್ನ್ ಆಗ್ಬೋದು ಈ ನಂಬರ್ಗೆ. ಸರ್, ವಾಟ್ ವಿಚ್ ರಿಲೇಟಿವ್ ಪ್ರೊನೌನ್ಸ್ ಆರ್ ದೇರ್ ಇನ್ಸ್ಟೆಡ್ ಆಫ್ ದೋಸ್ ವರ್ಡ್ಸ್ ದಟ್ ವಿಲ್ ಯೂಸ್? ಓಕೆ, ನಾನು ನಿಮಗೆ ಯಾಕೆ ಈ ದಟ್ ಯಾವ ಬಳಸಬೇಕು, ಇದೆಲ್ಲ ಬಳಕೆ ರಿಲೇಟಿವ್ ಪ್ರೊನೌನ್ಸ್ ಹೇಳುವಾಗ ಆ ಕ್ಲಾಸಲ್ಲಿ ಹೇಳಿದ್ದೀನಿ. ಐ ಟೋಲ್ಡ್ ಯು ರಿಲೇಟಿವ್ ಪ್ರೊನೌನ್ಸ್ ಅಂತಾನೆ ಒಂದು ಪ್ರೊನೌನ್ಸ್ ಬಗ್ಗೆ ಕ್ಲಾಸ್ ಹೇಳಿದೆ. 1 2 3 ಆ್ಯಕ್ಚುಲಿ 4 5 ಕ್ಲಾಸಸ್ ಇದೆ. ಓಕೆ, ನೋಡಿ, ದೋಸ್ ಪೀಪಲ್ ಹೂಸ್ ನೇಮ್ಸ್ ಆರ್ ಆನ್ ದ ಲಿಸ್ಟ್ ವಿಲ್ ಗೋ ಟು ದ ಕ್ಯಾಂಪ್. ನೋಡಿ, ದೋಸ್ ಪೀಪಲ್, ಇಲ್ಲಿ ಪೀಪಲ್ ಇದೆ. ಹೂಸ್ ನೇಮ್ಸ್, ಈಗ ಯಾಕಂದರೆ ಇದು ಇಲ್ಲಿ ಏನಿದೆ, ಅವ್ರ ರಿಲೇಟೆಡ್ ಒಂದು ಪೊಸೆಸಿವ್, ಅವ್ರಿಗೆ ರಿಲೇಟೆಡ್ ಇನ್ಫಾರ್ಮೇಷನ್, ಡೈರೆಕ್ಟ್ಲಿ ಲಿಂಕ್ಡ್ ಇನ್ಫಾರ್ಮೇಷನ್ ಇದೆ. ಹಾಗಾಗಿ ನಡುವೆ ಏನಿದೆ, ಹೂಸ್ ಬರುತ್ತೆ. ದೋಸ್ ಪೀಪಲ್ ಹೂಸ್ ನೇಮ್ಸ್ ಆರ್ ಆನ್ ದ ಲಿಸ್ಟ್ ವಿಲ್ ಗೋ ಟು ಕ್ಯಾಂಪ್ ಅಂತ ಬರುತ್ತೆ. ಗೊತ್ತಾಯ್ತು? Similar to subordinate class, an adjective class is a dependent class because it relies on the rest of the sentence to make sense. ನೋಡಿ, adjective class ಏನಿರುತ್ತೆ ಯಾವಾಗಲೂ ಅದು ಡಿಪೆಂಡೆಂಟ್ ಇರುತ್ತೆ. ಡಿಪೆಂಡೆಂಟ್, ಅದಕ್ಕೆ ಬೇರೆ ವರ್ಡ್ಗಳು ಸಪೋರ್ಟ್ ಬೇಕೇ ಬೇಕು. ಇಲ್ದೈತ ಅಂತಂದರೆ ಅದು ಮುಂದೆ ಹೋಗೋದಿಲ್ಲ. ಹಾಗಾದರೆ ಈಗ ಮುಂದೆ ನೌನ್ ಕ್ಲಾಸ್ ಬಗ್ಗೆ ಹೇಳಬೇಕು. ನಾನು ನಿಮಗೆ ಈ ಇಷ್ಟ ಮಟ್ಟ ಯಾವುದ್ರ ಬಗ್ಗೆ ಹೇಳಿದ್ದೆ, ಅಡ್ಜೆಕ್ಟಿವ್ ಕ್ಲಾಸ್ ಅಂದರೆ ಏನು, ದಿಸ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಕ್ಲಾಸ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ನಿಮಗೆ. ಮೇನ್ ಕ್ಲಾಸ್ ಅಂದ್ರೆ ಏನು, ಯು ಶುಡ್ ಹ್ಯಾವ್, ನಿಮಗೆ ಐಡಿಯಾ ಸಿಗುತ್ತೆ. ಸಬರ್ಡೆಂಟ್ ಕ್ಲಾಸ್ ಅಂದರೆ ಐಡಿಯಾ ಸಿಗುತ್ತೆ. ಹಾಗೇನೆ ಕೋಡೆಂಟ್ ಕ್ಲಾಸ್ ಅಂದ್ರೂ ಸಿಗುತ್ತೆ. ರಿಲೇಟಿವ್ ಕ್ಲಾಸ್ ಅಂದ್ರೆ ಇದು ಯಾವುದು, ಅಡ್ಜೆಕ್ಟಿವ್ ಕ್ಲಾಸ್ ಅಂದ್ರೇನು, ನೌನ್ ಕ್ಲಾಸ್ ಅಂದ್ರೇನು, ಅಡ್ಜೆಕ್ಟಿವ್ ಕ್ಲಾಸ್ ಅಂದ್ರೇನು, ಅಡ್ವರ್ಬ್ ಕ್ಲಾಸ್ ಅಂದ್ರೇನು, ಇವುಗಳ ಮಾಹಿತಿ ನಿಮಗೆ ಎಲ್ಲೇ ತರ್ಕಾಡಿದ್ರು ಕೂಡ ಸಿಗಲ್ಲ. ಆಮೇಲೆ ಸಿಕ್ಕರೂ ಕೂಡ ಬುಕ್ಸಲ್ಲಿ ಓದಿದ್ದು ಬೇಗ ರಿಯಲೈಸ್ ಆಗಲ್ಲ. ಓಕೆ, ಹಾಗಾಗಿ ಇದೆಲ್ಲ ಆಗುತ್ತೆ. ಈಗ ನಾನು ನೌನ್ ಕ್ಲಾಸ್ ಹೇಳುವ ಮೊದಲು ನಾನು ನಿಮಗೆ ವಿಲ್ ಗೋ ಬ್ಯಾಕ್ ಟು ಯಾವುದಕ್ಕೆ ಹೋಗೋಣ, ನಾವು ವಾಪಸ್ ಎಲ್ಲಿಗೆ ಹೋಗೋಣ ಅಂತಂದರೆ, ಮತ್ತೆ ಕೆಲವು ಸೆಂಟೆನ್ಸ್ಗಳನ್ನು ನಿಮಗೆ ಟ್ಯಾಕಲ್ ಮಾಡೋದಕ್ಕೆ ಈಜಿ ಆಗಲಿ ಅನ್ನೋದಕ್ಕೆ ನಾನು ಹೋಗ್ತಾ ಇದ್ದೀನಿ. ಓಕೆ, ಇಲ್ಲಿದೆ. ಮುಂದೆ ಹೋಗೋಣ. ದ ವಾಲೆಟ್ ಗಿಫ್ಟೆಡ್ ಬೈ ಹಿಮ್ ಈಸ್ ವೆರಿ ಕಾಸ್ಟ್ಲಿ ಅಂತ ಇಲ್ಲೊಂದಿದೆ. ಗಿರೀಶ್ ಆಚಾರ್ ಸರ್, ಇದು ಗಣಿತ ಶಿಕ್ಷಕರ ತರಗತಿ ಅಲ್ಲ. ಹಾಗೆಯೇ ನಾವು ಪರ್ಸನಲ್ ಆಗಿ ಯಾರಿಗೂ ಕೂಡ ಯಾವುದೇ ವಿಚಾರದಲ್ಲಿ ಹೇಳಲ್ಲ. ಕಾರಣ ಅಂತಂದರೆ ಪ್ರತಿಯೊಬ್ಬರಿಗೂ ಅವ್ರ ಜಿಲ್ಲೆ, ಅವ್ರ ಸುತ್ತಮುತ್ತಲು ಜಿಲ್ಲೆ, ಅವ್ರ ಕ್ಯಾಟಗರಿ ರೋಸ್ಟರ್ ಎಲ್ಲ ಇದೆ. ಅದರಲ್ಲಿ ತಲೆ ಪಿಚ್ ಮಾಡ್ಕೊಳಕ್ಕೆ ತಯಾರಿಲ್ಲ. ನಿಮ್ಮ ತಲೆಗಳ ಹಾಕಿ ನೀವೇ ಪಿಚ್ ಮಾಡ್ಕೊಳ್ಳಿ. ಯಾವುದು ಅನುಕೂಲ ಆಗುತ್ತೆ, ಹೆಚ್ಚು ಪೋಸ್ಟಲ್ಲಿ ಸಿಗುತ್ತೆ ಅಲ್ಲಿ ಹಾಕಿ ದಯವಿಟ್ಟು. ದ ವಾಲೆಟ್ ಗಿಫ್ಟೆಡ್ ಬೈ ಹಿಮ್ ಈಸ್ ವೆರಿ ಕಾಸ್ಟ್ಲಿ ಅಂತ ಇದೆ. ಹಾಗಾದರೆ ಏನಾಗುತ್ತೆ, ಇದಕ್ಕೆ ನೀವು ಇದನ್ನು ಮಾಡಿ ಏನು ಮಾಡ್ಬೋದು, ಕಾಂಪ್ಲೆಕ್ಸ್ ಸೆಂಟೆನ್ಸ್ ಮಾಡೋ ಪ್ರಯತ್ನವನ್ನು ಮಾಡಿ. ದ ವಾಲೆಟ್ ಗಿಫ್ಟೆಡ್ ಬೈ ಹಿಮ್ ಈಸ್ ವೆರಿ ಕಾಸ್ಟ್ಲಿ ಅಂತ. ಇದನ್ನು ಹೇಗೆ ಮಾಡ್ಬೋದು, ದ ವಾಲೆಟ್ ವಿಚ್ ವಾಸ್ ಗಿಫ್ಟೆಡ್ ಬೈ ಹಿಮ್ ಈಸ್ ವೆರಿ ಕಾಸ್ಟ್ಲಿ, ಹೀಗೂ ಕೂಡ ಮಾಡ್ಬೋದು. ನೋಡೋಣ. ಓಕೆ, ನೋಡಿ, ದ ವಾಲೆಟ್ ವಿಚ್ ಈಸ್ ಗಿಫ್ಟೆಡ್ ಬೈ ಹಿಮ್ ಈಸ್ ವೆರಿ ಕಾಸ್ಟ್ಲಿ. ನೋಡಲ್ವಾ, ಯಾಕೆ ವಿಚ್ ಬಂತು ಅಂತ ನಿಮಗೆ ಆಗಲೇ ನಾನು ತರಗತಿಯಲ್ಲಿ ಹೇಳಿದೆ. ಯಾಕೆ ಇಲ್ಲಿ ವಸ್ತು ಇದೆ, ನಾನು ಹೇಳ್ದಲ್ಲ ಆಗಲೇ, ನಾನು ಅದು ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಒಂದು ಕಾನ್ಸೆಪ್ಟ್ ತಿಳ್ಕೊಳ್ಳೋದಕ್ಕೆ ರಿಲೇಟೆಡ್ 10 ಕಾನ್ಸೆಪ್ಟ್ನ ತಿಳ್ಕೊಬೇಕಾಗತ್ತೆ. ನೋಡಿ, ವಾಲೆಟ್ ಏನಿದೆ, ದಿಸ್ ಇಸ್ ಅ ಥಿಂಗ್, ಹೌದಾ, ವಸ್ತು ಇದೆ. ಈ ವಸ್ತು ಇರೋದಕ್ಕೆ ಮುಂದೆ ನಾವು ವಿಚ್ನಾದರೂ ಬಳಸ್ಬೋದು ಅಥವಾ ದಟ್ಟನಾದರೂ ಬಳಸ್ಬೋದು. ಓಕೆ, ದ ವಾಲೆಟ್ ದಟ್ ಈಸ್ ಗಿಫ್ಟೆಡ್ ಬೈ ಹಿಮ್ ಆಗೋ ತಗೋಬೋದು. ವಿಚ್ ಈಸ್ ಗಿಫ್ಟೆಡ್ ಬೈ ಹಿಮ್ ಈಸ್ ವೆರಿ ಕಾಸ್ಟ್ಲಿ. ನಿಮಗೆ ಈಗ ಒಂದು ಐಡಿಯಾ ಸಿಗುತ್ತೆ. ಇಲ್ಲಿ ಬರೋ ಪದವನ್ನು
ಈ ಈ ಈ ಈ ಪದಗಳನ್ನು ಹೇಗೆ ಮನಿಪುಲೇಟ್ ಮಾಡಬೇಕು ಅನ್ನೋದು ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಹಾಗಾಗಿ ಐ ಟೋಲ್ಡ್ ದೇರ್, ನಾನು ಅಲ್ಲಿ ನಿಮಗೆ ನಾನು ಅಡ್ಜೆಕ್ಟಿವ್ ಕ್ಲಾಸ್ ಬಗ್ಗೆ ಹೇಳಿದೆ. ಅಡ್ಜೆಕ್ಟಿವ್ ಕ್ಲಾಸ್ ನೋಯಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲರದು ಒಂದು ವಿಚಿತ್ರ ಪ್ರಾಬ್ಲಮ್ಗಳು. ಮುಂದೋಗೋಣ. ಐ ಹ್ಯಾವ್ ನೋ ಫ್ರೆಂಡ್ ಟು ಟಾಕ್. ಐ ಹ್ಯಾವ್ ನೋ ಫ್ರೆಂಡ್ ಟು ಟಾಕ್. ಹೇಗೆ ಮಾಡ್ತೀರಾ? ಟು ಟಾಕ್. ಇಂಥ ನೆಗೆಟಿವ್ ಸೆಂಟೆನ್ಸ್ ಬಂದಾಗ ನೀವು ಟ್ಯಾಕಲ್ ಮಾಡೋದಕ್ಕೆ ವಿಚ್ ಈಸ್ ಗಿಫ್ಟೆಡ್. ಓಕೆ, ಆನ್ಸರ್ ಎಲ್ಲ ಮಾಡ್ತಾ ಇದ್ದಾರೆ. ಇದನ್ನ ಆನ್ಸರ್ ಮಾಡಿ. ಐ ಹ್ಯಾವ್ ನೋ ಫ್ರೆಂಡ್ ಟು ಟಾಕ್ ಅಂತ ಇದೆ. ಇಂಥವುಗಳನ್ನು ಆನ್ಸರ್ ಮಾಡಿದಾಗ ನಿಮಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ. ಯಾಕೆಂತಂದರೆ ದೆನ್ ಓನ್ಲಿ ಯು ಕ್ಯಾನ್ ಡೂ ಸಮಥಿಂಗ್. ನೋಡಿ, ಇದನ್ನು ಹೀಗೂ ಮಾಡ್ಬೋದಾ? ಐ ಹ್ಯಾವ್ ನೋ ಫ್ರೆಂಡ್. ಓಕೆ, ಐ ಹ್ಯಾವ್ ನೋ ಫ್ರೆಂಡ್ whom to talk to. whom to talk. whom I can talk to. whom I can talk to. I can talk to ಮಾಡ್ಬೋದಾ? ಐ ಹ್ಯಾವ್ ನೋ ಫ್ರೆಂಡ್. ಹೌದಾ, ನನಗೆ ಫ್ರೆಂಡ್ ಇಲ್ಲ. ಇದನ್ನು ಹಾಗೆ ಇಟ್ಕೊಳ್ಳೋಣ. ಲೆಟ್ಸ್ ರಿಟರ್ನ್ ಹಿಯರ್ ಲೈಕ್ ದಿಸ್. ಐ ಹ್ಯಾವ್ ನೋ ಫ್ರೆಂಡ್. ಓಕೆ, whom I can talk to. whom I can talk to. ಹೀಗೆ ನಾವು ಪ್ರಯತ್ನ ಮಾಡ್ಬೋದು. ನೋಡೋಣ. ಓಕೆ, ನೋಡಿ, ಐ ಹ್ಯಾವ್ ನೋ ಫ್ರೆಂಡ್ ಹೂಮ್ ಐ ಕ್ಯಾನ್ ಟಾಕ್ ಟು. ಹೀಗೆ ನಾವು ಪ್ರಯತ್ನ ಮಾಡಬೇಕಾಗತ್ತೆ. ಪ್ರಯತ್ನ ಮಾಡಿದರೆ ನಿಮಗೆಲ್ಲ ಬರುತ್ತೆ. ರಿಲೇಟಿವ್ ಕ್ಲಾಸ್ ಮಾಡೋಣ. ರಿಲೇಟಿವ್ ಕ್ಲಾಸಸ್ ಬಗ್ಗೆ ಹೇಳ್ತೀನಿ. ಈಗ ನೌನ್ ಅಡ್ಜೆಕ್ಟಿವ್ ಕ್ಲಾಸ್ ಬಗ್ಗೆ ಹೇಳಿದ್ದೀನಿ. ಮುಂದೆ ನೌನ್ ಕ್ಲಾಸ್ ಬಗ್ಗೆ, ಅಡ್ವರ್ಬ್ ಕ್ಲಾಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ದೆನ್ ಯು ವಿಲ್ ಹ್ಯಾವ್ ಅ ಕ್ಲಿಯರ್ ಐಡಿಯಾ. ಈಗ ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ. ಮೈ ಬ್ರದರ್ ಗಿವ್ ಮೀ ಮನಿ ಟು ಪೇ ದ ಬಿಲ್ ಅಂತ ಇದೆ. My brother gave me money to pay the bill. ಓಕೆ, ಇದನ್ನು ಹೇಗೆ ಮಾಡ್ತೀರಾ? ಹೌ ಡು ಯು ಟೆಲ್ ದಿಸ್? ಹೌ ಡು ಯು ವರ್ಕ್ ಆನ್ ದಿಸ್? ಇದ್ರ ಮೇಲೆ ಹೇಗೆ ಮಾಡ್ತೀರಾ? ಪ್ರತಿ ಪ್ರಾಬ್ಲಮು ಕೂಡ ಹಾಗೆ. ಹೇಗೆ ಮಾಡ್ಬೋದು ನೋಡಿ. ಮೈ ಬ್ರದರ್ ನೋಡಿ. ಮೈ ಬ್ರದರ್ ಗೇವ್ ಮಿ ಮನಿ. ಓಕೆ, ಇದೊಂದನ್ನು ಇಟ್ಕೊಂಡು ವಿಚ್ ಐ could use to pay the bill. ಮಾಡ್ಬೋದಾ? ಮಾಡ್ಬೋದು. You can try it out. My brother gave me money. Yes, gave me money which I could use to pay the bill. Yes, ಈ ರೀತಿನೂ ಮಾಡ್ಬೋದು. ಯಾಕೆಂತಂದ್ರೆ ಕುಡ್ ಯೂಸ್ ಇದನ್ನ ನೀವು, ಯಾಕಂದ್ರೆ ಇಲ್ಲಿ ಇನ್ಫಿನಿಟಿವ್ ಇದೆ. ಇನ್ಫಿನಿಟಿವ್ಗೆ ನೀವು ಮತ್ತೆ ಬೇರೆ ಏನು ಮಾಡಕ್ಕೆ ಹೋದ್ರೆ ಬರಲ್ಲ. ಹಾಗಾಗಿ ಏನು ಮಾಡ್ಬೋದು, ವಿಚ್ ಐ ಕುಡ್ ಯೂಸ್ ಟು ಪೇ ದ ಬಿಲ್ ಅಂತ ನೀವು ಅದನ್ನು ಟ್ರೈ ಔಟ್ ಮಾಡೋ. ಇದನ್ನು ಹಾಗೆಯೇ ರಿಟೈನ್ ಮಾಡ್ಕೊಳ್ಳಿ. ಮೈ ಬ್ರದರ್ ಗೇವ್ ಮಿ ಮನಿ ವಿಚ್ ನೋಡಿ, ವಿಚ್ ಐ ಕುಡ್ ಯೂಸ್ ಟು ಪೇ ದ ಬಿಲ್ ಮಾಡ್ಕೋಬೋದಲ್ವಾ? ಅಥವಾ ಕುಡ್ ಜಾಗದಲ್ಲಿ ಮೇ, ವಿಚ್ ಐ ಮೈಟ್ ಕೂಡ ಪಾಸಿಬಲ್ ಇದೆ. ವಿಚ್ ಐ ಮೈಟ್ ಯೂಸ್ ಟು ಪೇ ದ ಬಿಲ್ ಹಾಗೂ ಕೂಡ ನೀವು ಮಾಡ್ಕೋಬೋದು. ಇದೆಲ್ಲ ಬೇಕಾಗತ್ತೆ. ಯು ಶುಡ್ ಹ್ಯಾವ್ ದಿಸ್ ಐಡಿಯಾ. ಸ್ವಲ್ಪ ಟಫ್ ಅನ್ನಿಸ್ತಾ ಇದೆ. ಎಸ್, ಟಫ್ ಅನ್ನಿಸ್ಬೇಕಾಗತ್ತೆ. ಯಾಕಂತಂದ್ರೆ ದೆನ್ ಓನ್ಲಿ ಇಫ್ ಯು ಮೇಕ್ ಎನ್ ಅಟೆಂಪ್ಟ್. ಭಾಳ ಜನ ಅನ್ಕೊಂಡಿರ್ತಾರೆ ಅಲ್ಲೇ ಏನೋ ಮಾಡಿಬಿಟ್ಟು ಮುಗಿಸ್ಬಿಡೋಣ ಅಂತ. ಬಟ್ ದಟ್ಸ್ ನಾಟ್ ದ ವೇ. ಶಿ ವಾಸ್ ದ ಲಾಸ್ಟ್ ಟು ಅರೈವ್ ಅಟ್ ದ ಫಂಕ್ಷನ್ ಅಂತ ಇದೆ. ಶಿ ವಾಸ್ ದ ಲಾಸ್ಟ್ ಟು ಅರೈವ್ ಅಟ್ ದ ಫಂಕ್ಷನ್ ಅಂತ. ಹಿಂಗೆ ಮಾಡ್ಬೋದಾ? ಶಿ ವಾಸ್
she was the last one who arrived late ಅಥವಾ who arrived at the function. She is the last one who arrived at the function ಮಾಡಬಹುದಾ? Can we do like that? ಪಾಸಿಬಲ್ ಇದೆಯಾ? ಓಕೆ, ಮಾಡ್ಬೋದಾ? ಶಿ ವಾಸ್ ದ ಲಾಸ್ಟ್ ಒನ್. ನೋಡಿ ಹೀಗೆ ಮಾಡ್ತೀನಿ, ಶಿ ವಾಸ್ ದ ಲಾಸ್ಟ್ ಒನ್ ಮಾಡೋಣ. ಶಿ ವಾಸ್ ದ ಲಾಸ್ಟ್ ಒನ್ ಹೂ ಅರೈವ್ಡ್ ಟು ದ ಫಂಕ್ಷನ್ ಮಾಡ್ಬೋದು. ಈಸಿ ಮಾಡ್ಬೋದು. ಟು ಹೂ ಅರೈವ್ಡ್ ಟು ದ ಫಂಕ್ಷನ್ ಮಾಡ್ಬೋದು. ನೋಡೋಣ. ಹಾಂ, ಶಿ ವಾಸ್ ದ ಲಾಸ್ಟ್ ಒನ್ ಅಂತ ನಾನು ಅಂದೆ, ಇವ್ರು ಅನ್ಕೊಂಡ್ರೆ ಲಾಸ್ಟ್ ವುಮನ್. ಶಿ ವಾಸ್ ದ ಲಾಸ್ಟ್ ವುಮನ್ ಹೂ ಅರೈವ್ಡ್, ಹೂ ಅರೈವ್ಡ್ ಅಟ್ ದ ಫಂಕ್ಷನ್. ಹೂ ಅರೈವ್ಡ್ ಅಟ್ ದ ಫಂಕ್ಷನ್. ಟು ಜಾಗದಲ್ಲಿ ಅವರು ಅಟ್ ಬಳಸಿದ್ದಾರೆ. ದಟ್ಸ್ ಆಲ್ಸೋ ಪಾಸಿಬಲ್. ಶಿ ವಾಸ್ ದ ಲಾಸ್ಟ್ ವುಮನ್ ಹೂ ಅರೈವ್ಡ್ ಅಟ್ ದ ಫಂಕ್ಷನ್. ನೋಡಿ, ಟ್ರೈ ಔಟ್ ಮಾಡಿ, ಟ್ರೈ ಔಟ್ ಮಾಡ್ತಾ ಇರಿ. ಈ ಕ್ಲಾಸಸ್ಗಳೆಲ್ಲ ವೆರಿ ಇಂಪಾರ್ಟೆಂಟ್ ಕ್ಲಾಸಸ್ ಇದೆ. ಓಕೆ, ಮತ್ತೆ ಮುಂದೆ ಹೋಗೋಣ. ಲಾಸ್ಟ್ ಎಕ್ಸಾಂಪಲ್ ತಗೊಂಡು ಮತ್ತೆ ನೌನ್ ಕ್ಲಾಸ್ ಬಗ್ಗೆ ಹೇಳ್ತೀನಿ. ಶಿ ಗೇವ್ ಮೀ ಎನ್ ಇಂಪಾರ್ಟೆಂಟ್ ನ್ಯೂಸ್. ಇದು ಈಸಿ ಇದೆ, ನೀವು ಟ್ರೈ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಶಿ ಗೇವ್ ಮೀ ಎನ್ ಇಂಪಾರ್ಟೆಂಟ್ ನ್ಯೂಸ್ ಅಂತ ಇದೆ. ದಟ್ಸ್ ಬಳಸಬಹುದಲ್ಲ? ಬಳಸ್ಬೋದು, ದಟ್ ಬಳಸ್ಬೋದು. ಓಕೆ, ಯು ಕ್ಯಾನ್ ಯೂಸ್ ಎನಿಥಿಂಗ್ ಯಾರ್, ಏನು ಬೇಕಾದರೂ ಬಳಸ್ಕೋಬಹುದು. ನೋಡಿ, ಇದನ್ನು ಹಾಗೇ ಇಟ್ಕೊಳ್ಳೋಣ. ಶಿ ಗೇವ್ ಮೀ, ಅದನ್ನು ಟ್ರೈ ಮಾಡೋಣ. ಶಿ ಗೇವ್ ಮೀ, ಈ ನ್ಯೂಸ್ನ ಎತ್ಕೊಂಬರೋಣ. ಶಿ ಗೇವ್ ಮೀ ದ ನ್ಯೂಸ್. ಶಿ ಗೇವ್ ಮೀ ಅ ನ್ಯೂಸ್ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹಾಕೋಣ, ಇಂಪಾರ್ಟೆಂಟ್. ವಿಚ್ ವಾಸ್ ಇಂಪಾರ್ಟೆಂಟ್ ಮಾಡ್ಬೋದಾ? ಕ್ಯಾನ್ ವಿ ಟ್ರೈ ಇಟ್ ಔಟ್? ಶಿ ಗೇವ್ ಮೀ ದ ನ್ಯೂಸ್ ಅಥವಾ ಶಿ ಗೇವ್ ಮೀ ಆ ನ್ಯೂಸ್. ಆ ನ್ಯೂಸ್ ಅಂತಂದ್ರೆ ತಪ್ಪಾಗುತ್ತೆ, ದ ನೀವು ಮಿಸ್ ಮಾಡೋಣ. ಯಾಕಂದರೆ ಅದು ಆ ಪೀಸ್ ಆಫ್ ನ್ಯೂಸ್ ಅಂತ ಹೇಳಬೇಕಾಗತ್ತೆ. ಶಿ ಗೇವ್ ಮೀ ದ ನ್ಯೂಸ್ ವಿಚ್ ವಾಸ್ ಇಂಪಾರ್ಟೆಂಟ್. ಶಿ ಗೇವ್ ಮೀ ಆ ನ್ಯೂಸ್ ದಟ್ ವಾಸ್ ಇಂಪಾರ್ಟೆಂಟ್. ನಾನು ವಿಚ್ ವಾಸ್ ಅಂತ ಹೇಳಿದೆ, ಇಲ್ಲಿ ದಟ್ ವಾಸ್ ಮಾಡಿದ್ದಾರೆ. ಪ್ರಾಬ್ಲಮ್ ಇಲ್ಲ, ನಾನು ಆಗಲೇ ಹೇಳಿದ್ದೀನಿ, ದಟ್ ಅಥವಾ ವಿಚ್ ಯಾವುದನ್ನಾದರೂ ಬಳಸ್ಕೋಬೋದು. ನೀವು ಟ್ರೈ ಔಟ್ ಮಾಡಬೇಕಾಗತ್ತೆ. ಅದರ್ವೈಸ್ ಏನಾಗುತ್ತೆ, ನೀವು ಟ್ರೈ ಔಟ್ ಮಾಡ್ತಾರೆ. ಸಮ್ ಆಫ್ ಯು ಆರ್ ಟ್ರೈಂಗ್ ಇಟ್ ಔಟ್ ಹಾರ್ಡ್. ಹೀಗೆ ಮಾಡಿದಾಗಲೇ ನೀವು ಟ್ಯಾಕಲ್ ಮಾಡ್ಬೋದು. ಬಿಟ್ರೆ ಓಕೆ, ಶಿ ಗಿವ್ ಮೀ ನ್ಯೂಸ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್. ಎಸ್, ಓಕೆ, ಡೀಲ್ ಡನ್. ನೀವು ಮಾಡಿದ್ರಿ, ಈಸಿಯಾಗಿ ಟ್ಯಾಕಲ್ ಮಾಡಿದ್ರಿ. ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ಇವತ್ತಿನ ಕ್ಲಾಸಲ್ಲಿ ಐಡಿಯಾ ಸಿಕ್ತು. ಹೌ ಕ್ಯಾನ್ ಯು ಬಿಲೀವ್ ಅ ಚೀಟ್? ಇದು ಕ್ವಶನ್ ರೂಪದಲ್ಲಿದೆ. ಹೌ ಡು ಯು ಟ್ಯಾಕಲ್ ದಿಸ್? ಹೇಗೆ ಟ್ಯಾಕಲ್ ಮಾಡ್ತೀರಾ? ಹೌ ಕ್ಯಾನ್ ಯು ಬಿಲೀವ್ ಅ ಚೀಟ್ ಕ್ವಶನ್ ರೂಪದಲ್ಲಿದೆ. ಇದನ್ನು ನೀವು ಟ್ಯಾಕಲ್ ಮಾಡಬೇಕು. ಹೌ ಡು ಯು ಡೂ? ಇಲ್ಲಿ ಚೀಟನ್ನ ಒಂದು ಸಪ್ರೇಟ್ ಮಾಡಿ, ಇದನ್ನು ಒಂದು ಸಪ್ರೇಟ್ ಮಾಡಿ, ಒಂದು ಕ್ಲೂ ತಗೊಳ್ಳಿ. ಲೆಟ್ ಮಿ ಗಿವ್ ಅ ಕ್ಲೂ. ಓಕೆ, ಇದನ್ನು ಮಾಡಿ, ನಿಮಗೊಂದು ಅರ್ಥ ಬರುತ್ತೆ. ಹೌ ಕ್ಯಾನ್ ಯು ಬಿಲೀವ್ ಅ ಪರ್ಸನ್ ಹೂ ಈಸ್ ಅ ಚೀಟ್? ಪಾಸಿಬಲ್ ಬರುತ್ತೆ. ದಿಸ್ ಈಸ್ ಪಾಸಿಬಲ್. ಹೌ ಕ್ಯಾನ್ ಯು ಬಿಲೀವ್ ಅ ಪರ್ಸನ್ ಹೂ ಈಸ್ ಚೀಟ್? ಪಾಸಿಬಲ್ ಅಲ್ವಾ? ಎಸ್, ದಟ್ಸ್ ಪಾಸಿಬಲ್. ಶಿ ಗಿವ್ಸ್ ಮಿ ಅ ನ್ಯೂಸ್ ವಿಚ್ ಒನ್? ಶಿ ಗಿವ್ ಮಿ ಅ ನ್ಯೂಸ್. ಆಯ್ತಾಯ್ತು. ಇನ್ಫಿನಿಟಿ ಇದ್ದಾಗ ಚೇಂಜ್ ಆಗಲ್ಲ ಅಂದರೆ ಸೊ ಅರೈವ್ಡ್ ಬರಲ್ವಾ? ಟು ಅರೈವ್ಡ್ ಬರಲ್ಲ. ಯಾಕಂದರೆ ಟು ಅರೈವ್ಡ್ ನೋಡಿ, ಇನ್ಫಿನಿಟಿವ್ ಇದ್ದಾಗ ಅಲ್ಲಿ ಮತ್ತೊಂದು ಫ್ರೇಸನ್ನು ಯೂಸ್ ಟು ಅರೈವ್ ಅಂತ ಮಾಡಬೇಕಾಗತ್ತೆ. ಹೌ ಕ್ಯಾನ್ ಯು ಬಿಲೀವ್ ಹಿಮ್ ಹೂ ಈಸ್ ಚೀಟ್? ಶೋಭಾ ಗೌಡ ಡೂಯಿಂಗ್ ಗುಡ್. ಹೌ ಕ್ಯಾನ್ ಯು ಬಿಲೀವ್ ದಟ್ ಚೀಟ್?
ಅದು ಕೂಡ ಪಾಸಿಬಲ್. ಹೌ ಕ್ಯಾನ್ ಯು ಬಿಲೀವ್ whom ಟ್ರೈ ಟು ಚೀಟ್ ಯು ಅಂತಲೂ ಕೂಡ ಮಾಡ್ಬೋದು. ಹಿಂಗೆ ಟ್ರೈ ಮಾಡಿ, ಏನು ಬರುತ್ತೆ ನೋಡೋಣ ಆನ್ಸರ್. ಹೌ ಕ್ಯಾನ್ ಯು ಬಿಲೀವ್ ಅ ಪರ್ಸನ್ ಹೂ ಈಸ್ ಅ ಚೀಟ್ ಬರುತ್ತೆ. ಹೂ ಈಸ್ ಅ ಚೀಟ್. ಹೌ ಕ್ಯಾನ್ ಯು ಬಿಲೀವ್ ಅ ಪರ್ಸನ್ ಹೂ ಈಸ್ ಅ ಚೀಟ್. ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಇವತ್ತು ನೋಡ್ರಿ ಅಟೆಂಪ್ಟ್ ಮಾಡಿದಿರಲ್ಲ. ಓಕೆ, ಡಿಸ್ಕಾರ್ಡ್. ಓಕೆ ನೋಡಿ, ಇದು PPT ದೊಡ್ಡ ಸೈಜ್ ಆಗುತ್ತೆ, ಹಾಗಾಗಿ ನಾನು ಹೇಳ್ತಾ ಇದ್ದೆ. ಈಗ ನಾನು ನಿಮಗೆ ಇವತ್ತೊಂದು ಕಾನ್ಸೆಪ್ಟ್ ಅನ್ನ ಹೇಳೋದ್ರ ಮೂಲಕ ಯಾವುದೋ ನೌನ್ ಕ್ಲಾಸ್ ಬಗ್ಗೆ ಹೇಳ್ತೀನಿ. ಅಡ್ಜೆಕ್ಟಿವ್ ಕ್ಲಾಸ್ ಮುಗೀತು. ಆಕ್ಚುಲಿ ಚೀಟರ್ ಅಂತ ಅನ್ಬಾರ್ದು, ಚೀಟ್ ಈಸ್ ದ ವರ್ಡ್, ಚೀಟರ್ ಅಂತ ಆಗಲ್ಲ. ಎನಿವೇಸ್ ಚೀಟ್ ಈಸ್ ದ ಕರೆಕ್ಟ್ ವರ್ಡ್ ಟು ಗೋ. ಹೆಂಗೆ ಕುಕ್ಕರ್ ಇಸ್ ಎ ಯುಟೆನ್ಸಿಲ್, ಹೌದಾ? ಕುಕ್ ಇಸ್ ಎ ಪರ್ಸನ್ ಹೂ ಕುಕ್ಸ್. ಹಾಗೇನೆ ಚೀಟರ್ ಕೂಡ. ಎನಿವೆ, ನೌನ್ ಕ್ಲಾಸ್ ಅಂದ್ರೆ ಏನು? ಐ ಆಮ್ ಗೋಯಿಂಗ್ ಟು ಫೋಕಸ್ ಆನ್ ನೌನ್ ಕ್ಲಾಸ್. ಆಗ್ಲೇ ಕಲ್ತಿದ್ದು ವಿ ಲರ್ನ್ ಅಬೌಟ್ ಅಡ್ಜೆಕ್ಟಿವ್ ಕ್ಲಾಸ್. ನೌ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಯಾವುದ್ರ ಬಗ್ಗೆ? ನೌನ್ ಕ್ಲಾಸ್ ಬಗ್ಗೆ ತಿಳಿಯೋಣ. ಐ ಥಿಂಕ್ ಯು ಆರ್ ಗೆಟಿಂಗ್. ಯಾರು ಈ ವಿಡಿಯೋನ ಮಿಡಲ್ ಅಲ್ಲಿ ಬಂದು ಜಾಯ್ನ್ ಆಗಿದ್ದೀರಿ ಅವರು ಯು ಹ್ಯಾವ್ ಟು ವಾಚ್ ಫ್ರಮ್ ಅಗೇನ್, ಬಿಗಿನಿಂಗ್ ಇಂದ ನೋಡಿ. ಹಾಗೆ ಇವ್ ನೋಡಿದ್ರು ಕೂಡ ಅಗೇನ್ ಎಲ್ಲಿ ಸ್ವಲ್ಪ ಅಲ್ಲಿ ನಾನು ಸ್ವಲ್ಪ ಆ ಕಡೆ ಹೋದಲ್ಲ, ಅದನ್ನು ಸ್ಕಿಪ್ ಮಾಡಿ ನೋಡ್ಕೊಳ್ಳಿ. ಓಕೆ, ಈಗ ಮುಂದೆ ಹೋಗೋಣ. ಏನಿದೆ ನೌನ್ ಕ್ಲಾಸ್ ಅಂದ್ರೆ ಏನು, ಅದ್ರ ಬಗ್ಗೆ ನಾನು ನಿಮಗೆ ಫೋಕಸ್ ಮಾಡ್ತಾ ಹೇಳ್ತಾ ಹೋಗ್ತೀನಿ. ಈಗ ಫಸ್ಟ್, a noun class is any class that works in the same way as a noun. ನೌನ್ ಕ್ಲಾಸ್ ಅಂದ್ರೆ ಏನಲ್ಲ, ಇಟ್ಸ್ ನಾಟ್ ಅ ಬಿಗ್ ಥಿಂಗ್. ನೌನ್ ತರ ವರ್ಕ್ ಮಾಡುವಂತ ಗ್ರೂಪ್ ಆಫ್ ವರ್ಡ್ಸ್ ಅನ್ನು ನಾವು ಏನಂತ ಕರಿತೀವಿ? ವಿ ಕಾಲ್ ದೆಮ್ ಆಸ್ ನೌನ್ ಕ್ಲಾಸ್ ಅಂತ ಕರಿತೀವಿ. ದಟ್ಸ್ ಇಟ್. In other words, you could replace the class with a noun and it would still make a sense. ಗೊತ್ತಾಗಿಲ್ಲ ಅಂತ ಅನ್ಸುತ್ತೆ ಬಹಳ ಜನಕ್ಕೆ. a noun class act in the same way as a noun or a pronoun. ಒಂದು ನೌನ್ ಅಥವಾ ಒಂದು ಪ್ರೊನೌನ್ ಹೇಗೆ ಬಿಹೇವ್ ಮಾಡುತ್ತೆ ಹಾಗೆ ನೌನ್ ಕ್ಲಾಸ್ ಕೂಡ ಬಿಹೇವ್ ಮಾಡುತ್ತೆ. ಇಟ್ ಕಂಟೈನ್ಸ್ ಅ ಸಬ್ಜೆಕ್ಟ್ and a verb but not a complete thought, so it can't stand as its own. A noun class starts with a pronoun or a subordinate conjunction. ನೋಡಿ, do you know what you are going to wear? ಇಲ್ಲಿ ಯಾವುದು ನೌನ್ ಕ್ಲಾಸ್ ಆಗುತ್ತೆ ನೋಡಿ. do you know what you are going to wear ಅಂತ ಇದೆ. ಇಲ್ಲಿ ಸಬ್ಜೆಕ್ಟ್ ಆಗಿ ಯಾವುದನ್ನು ಬಳಸಬಹುದು ನಾವು? ಯೋಚನೆ ಮಾಡಿ. ಹಾಗೆ ನೋಡಿ, do you know what dress to wear? ಹೌದಾ? ಹಾಗಾದ್ರೆ ಹಾಗೇನೆ do you know where the cafe is? The cafe I work is just over there. ಇಲ್ಲಿ ಈ ಎಕ್ಸಾಂಪಲ್ಸ್ ಅಲ್ಲಿ ನಿಮಗೆ ನೌನ್ ಕ್ಲಾಸ್ ತರ ಯಾವ್ದು ವರ್ಕ್ ಆಗ್ತಾ ಇದೆ ನೋಡಿ. ನೌನ್ ಕ್ಲಾಸ್ ತರ ವರ್ಕ್. do you know what you are going to wear? ಇಲ್ಲಿ ಸಬ್ಜೆಕ್ಟ್ ಯಾವ್ದು ಆಗ್ತಾ ಇದೆ? do you know ಆಗ್ತಾ ಇದೆ, ಹೌದಾ? ಹಾಗೆ do you know what dress to wear? ಹಾಗೇನೆ do you know where the cafe is? ಹಾಗೆ the cafe where I work, ನೋಡಿ ಇಲ್ಲಿದೆ ನೋಡಿ, the cafe where I work is just over there. ವರ್ಬ್ ನೋಡಿ, ವರ್ಬ್ ರೀತಿಯಾಗಿ ಅದು ಕೆಲಸ ಮಾಡುತ್ತೆ. ಅದಿಷ್ಟು ನಾವೇನು ಅಂತ ಅಂದ್ರೆ ಸಬ್ಜೆಕ್ಟ್ ಆಗಿ ನೌನ್ ಆಗಿ ಕೆಲಸ ಮಾಡ್ತಾ ಇದೆ. ಇದಿಷ್ಟು ಏನಾಗ್ತಾ ಇದೆ, ಈ ಸೆಂಟೆನ್ಸ್ ನ ನೌನ್ ಆಗ್ತಾ ಇದೆ. ಇದನ್ನ ನೌನ್ ಕ್ಲಾಸ್ ಅಂತ ಕರಿತೀವಿ. ದಿಸ್ ಈಸ್ ನೌನ್ ಕ್ಲಾಸ್. ಯಾಕೆ ಕ್ಲಾಸ್ ಅಂತೀವಿ? ಗ್ರೂಪ್ ಆಫ್ ವರ್ಡ್ಸ್ ಇದೆ, ಇಲ್ಲಿ ಒಂದು ವರ್ಬ್ ಇದೆ, ಹೌದಾ? ಇಲ್ಲಿ ಒಂದು ಸಬ್ಜೆಕ್ಟ್ ಇದೆ, ಇಲ್ಲೂ ಕೂಡ ಇದೆ, ಆದ್ರೂ ಕಂಪ್ಲೀಟ್ ಮೀನಿಂಗ್ ಅಲ್ಲ. ಓಕೆ, ಹಾಗೇನೆ ಈಗ ನೌನ್ ಕ್ಲಾಸ್ ಬಗ್ಗೆ ನಿಮ್ಗೆ ಗೊತ್ತಾಯ್ತು. ಅಂದ್ರೆ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಆಕ್ಟ್ ಲೈಕ್ ನೌನ್ ರೀತಿ ಬಿಹೇವ್ ಮಾಡುವಂತ ಪದಗಳನ್ನ ನಾವು ಏನಂತ ಕರಿತೀವಿ? ವಿ ಕಾಲ್ ದೆಮ್ ಆಸ್ ನೌನ್ ಕ್ಲಾಸ್. ಮತ್ತೇನಿಲ್ಲ, ತಲೆಯಲ್ಲಿ ಜಾಸ್ತಿ ಅನ್ಕೋಬೇಡಿ, ಅದನ್ನು ತಲೆಯಲ್ಲಿ ಇಟ್ಕೊಂಡ್ಬಿಡಿ ಸಾಕು. ಈಗ ಅಡ್ವರ್ಬ್ ಕ್ಲಾಸ್ ಅಂದ್ರೇನು? ಏನು ಅಡ್ವರ್ಬ್ ಕ್ಲಾಸ್ ಈಸ್ ಎ ಡಿಪೆಂಡೆಂಟ್ ಕ್ಲಾಸ್ ದಟ್ ಡಸಂಟ್ ಮೇಕ್ ಸೆನ್ಸ್ ಆನ್ ಇಟ್ಸ್ ಓನ್. ನೋಡಿ,
ಇಲ್ಲಿ ಅದೊಂಥರ ಡಿಪೆಂಡೆಂಟ್ ಕ್ಲಾಸ್ ಇರುತ್ತೆ. ಇಟ್ ರಿಲೈಸ್ ಆನ್ ಅನದರ್ ವರ್ಡ್ಸ್ ಇಂಡಿಪೆಂಡೆಂಟ್ ಕ್ಲಾಸ್ ಟು ಮೇಕ್ ಸೆನ್ಸ್. ದಟ್ ಈಸ್ ವೈ ದೇ ಆರ್ ಸಮ್ಟೈಮ್ಸ್ ಕಾಲ್ಡ್ ಡಿಪೆಂಡೆಂಟ್ ಅಡ್ವರ್ಬ್ ಕ್ಲಾಸ್. ಡಿಪೆಂಡೆಂಟ್ ಅಡ್ವರ್ಬ್ ಕ್ಲಾಸ್ ಅಂತಲೂ ಕೂಡ ಕರಿತೀವಿ ಅವನ್ನ. ಯಾಕೆ ನೋಡಿ, an adverb clause offers description and modify the sentence similar how an adverb does. ಒಂದು ಅಡ್ವರ್ಬ್ ಹೇಗೆ ಕೆಲಸ ಮಾಡುತ್ತೆ ಹಾಗೆ ಈ ಅಡ್ವರ್ಬ್ ಕ್ಲಾಸ್ ಕೂಡ ಏನು ಮಾಡುತ್ತೆ, ದೇ ಮಾಡಿಫೈ ದ ಸೆಂಟೆನ್ಸ್, ಮೀನಿಂಗ್ ಆಫ್ ದ ಸೆಂಟೆನ್ಸ್, ಸೆಂಟೆನ್ಸ್ ಮೀನಿಂಗ್ನ ಮಾಡಿಫೈ ಮಾಡೋ ಕೆಲಸವನ್ನು ಮಾಡುತ್ತೆ. ಓಕೆ, ಇಲ್ಲಿ ನೋಡಿ, ಇಟ್ ಕಂಟೈನ್ಸ್ ಆ ಸಬ್ಜೆಕ್ಟ್ ಅಂಡ್ ವರ್ಬ್. ಅಲ್ಲಿ ಕೂಡ ಒಂದು ಸಬ್ಜೆಕ್ಟ್ ಅಂಡ್ ವರ್ಬ್ ಇರುತ್ತೆ, ಬಟ್ ಇಟ್ ಡಸಂಟ್ ಎಕ್ಸ್ಪ್ರೆಸ್ ಅ ಕಂಪ್ಲೀಟ್ ಥಾಟ್. ಈ ಕಂಪ್ಲೀಟ್ ಥಾಟನ್ನು ಎಕ್ಸ್ಪ್ರೆಸ್ ಮಾಡೋಲ್ಲ. ಫಾರ್ ಎಕ್ಸಾಂಪಲ್, ಶಿ ವಾಕ್ಡ್ ಸ್ಲೋಲಿ. ಇಲ್ಲಿ ಸ್ಲೋಲಿ ಅಡ್ವರ್ಬ್ ಇದೆ, ಹೌದಾ? ಹಾಗೇನೆ ಶಿ ವಾಕ್ಡ್ ಲೈಕ್ ಎನ್ ಓಲ್ಡ್ ಲೇಡಿ. ನೋಡಿ, ಇದು ಅಡ್ವರ್ಬ್ ಕ್ಲಾಸ್. ಅಡ್ವರ್ಬ್ ಕ್ಲಾಸ್ ಇಲ್ಲೇನು ಮಾಡ್ತಾ ಇದೆ, ವರ್ಬ್ ವಾಕ್ಟ್ಗೆ ಅದರ ಮೀನಿಂಗನ್ನು ಮಾಡಿಫೈ ಮಾಡೋ ಕೆಲಸನ ಈ ಪದಗಳು ಮಾಡ್ತಾ ಇದೆ. ಹಾಗಾಗಿ ಅದನ್ನು ಅಡ್ವರ್ಬ್ ಕ್ಲಾಸ್ ಅಂತ ಕರೀತಾರೆ. ಓಕೆ, ಗಟ್ ಇಟ್? ಶಿ ವಾಕ್ಡ್, ನೋಡಿ, ಶಿ ವಾಕ್ಡ್ ಆಸ್ ಇಫ್ ಶಿ ವರ್ ಹೆಡಿಂಗ್ ಟು ಗ್ಯಾಲೋಸ್. ಇದಿಷ್ಟು ಏನಿದೆ, ಇದು ಇಷ್ಟು ಕೂಡ ಅಡ್ವರ್ಬ್ ಕ್ಲಾಸ್ ಇದೆ. ಅಡ್ವರ್ಬ್ ಥರ ಬಿಹೇವ್ ಮಾಡ್ತಾ ಇದೆ, ಹಾಗಾಗಿ ಅಡ್ವರ್ಬ್ ಕ್ಲಾಸ್ ಅಂತ ಕರಿತೀವಿ. ಸರ್, ಹಾಗಾದರೆ ವರ್ಬ್ ನಂತರ ಬರೋದನ್ನು ಅಡ್ವರ್ಬ್ ಕ್ಲಾಸ್ ಅಂತ ಕರಿಬೋದಾ ಅಂತ ಅಂದಾಗ ಎಲ್ಲ ರೀತಿ ಆಗಲ್ಲ. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಮುಂದೆ ಎಲ್ಲ ಏನು ಬರುತ್ತೆ ನೋಡ್ಕೋಬೇಕಾಗತ್ತೆ. ಕಾಂಪೌಂಡ್ ಸೆಂಟೆನ್ಸ್ ಆದರೆ ಬೇರೆ ರೀತಿ ಆಗುತ್ತೆ, ಸಿಂಪಲ್ ಆದರೆ ಬೇರೆ ಆಗುತ್ತೆ. ನೋಡಿ, ಶಿ ವಾಕ್ಡ್ ಆಸ್ ಇಫ್ ಶಿ ವರ್ ಹೆಡಿಂಗ್ ಟು ಗ್ಯಾಲೋಸ್ ಅಂತ, ಇದಿಷ್ಟು ನಾವು ಅಡ್ವರ್ಬ್ ಕ್ಲಾಸ್ ಅಂತ ಕರಿಬಹುದು. ಓಕೆ, ನೋಡಿ, ಡ್ಯೂರಿಂಗ್ ದ ಡೇ ಡ್ರ್ಯಾಕುಲಾ ಸ್ಲೆಪ್ಟ್ ಇನ್ ಕೆಫಿನ್ ಅಂತ ಇದೆ. ದ ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್ ಯಾವುದೇ, ಇದ್ರದ್ದು ಯಾವುದಿದೆ, ಸಬ್ಜೆಕ್ಟ್ ಯಾವುದಿದೆ, ಡ್ರ್ಯಾಕುಲಾ ಇಸ್ ದ ಸಬ್ಜೆಕ್ಟ್. ಓಕೆ, ಹಾಗೇನೆ ಸ್ಲೆಪ್ಟ್ ಏನಿದೆ ಅದು ವರ್ಬ್ ಆಗುತ್ತೆ. ಡ್ಯೂರಿಂಗ್ ದ ಡೇ ಈಸ್ ಅ ಫ್ರೇಸ್ ದಟ್ ಈಸ್ ದೇರ್ ಈಸ್ ನೋ ವರ್ಬ್. ಅದೊಂದು ಫ್ರೇಸ್, ಅದು ಡ್ಯೂರಿಂಗ್ ದ ಡೇ ಅನ್ನೋದು ಏನಾಗುತ್ತೆ, ಫ್ರೇಸ್ ಆಗುತ್ತೆ. ನೋಡಿ, ವೆನ್ ದ ಮೂನ್ ಶೋನ್ ಹಿ ಲರ್ಕ್ಡ್ ಇನ್ ದ ಶಾಡೋಸ್ ಅಂತ ಇದೆ. ಇಲ್ಲಿ ದ ಮೂನ್ ಏನಿದೆ ಅದು ಸಬ್ಜೆಕ್ಟ್ ಆಗುತ್ತೆ, ದ ಮೂನ್. ದ ವರ್ಬ್ ಯಾವುದಿದೆ ಇಲ್ಲಿ, ಶೋನ್ ಇಸ್ ದ ವರ್ಬ್. ಓಕೆ, ದ ಸಬ್ಜೆಕ್ಟ್ ಆಫ್ ದ ಕ್ಲಾಸ್ ಯಾವ್ದು ಇಲ್ಲಿ, ಸಬ್ಜೆಕ್ಟ್ ಆಫ್ ದ ಕ್ಲಾಸ್ ಇಲ್ಲಿ ಯಾವುದಾಗುತ್ತೆ, ಹಿ. ಇಲ್ಲಿ ಒಂದು ಕ್ಲಾಸ್ ಇದೆ, ಇದೊಂದು ಕ್ಲಾಸ್ ಇದೆ, ಮತ್ತೆ ಇದೊಂದು ಕ್ಲಾಸ್ ಇದೆ. ಓಕೆ, ಈ ಕ್ಲಾಸಿಗೆ ಇದೇ ಸಬ್ಜೆಕ್ಟು. ಓಕೆ, ಇದು ವರ್ಬ್. ಹಾಗೇನೆ ಇಲ್ಲೊಂದು ಕ್ಲಾಸ್ ಇದೆ, ಸೆಕೆಂಡ್ ಕ್ಲಾಸ್, ಇಲ್ಲಿ ಇದು ಸಬ್ಜೆಕ್ಟು ಆ್ಯಂಡ್ ದಿಸ್ ಈಸ್ ದ ವರ್ಬ್. ನೀವು ಬಹಳ ಕೇರ್ಫುಲ್ ಆಗಿ ಇವ್ನು ಗುರ್ಸೋದು ಕಲ್ತ್ಕೋಬೇಕು. ನೋಡಿ, ಬೇರೆ ಬೇರೆ ನಾವು ಹೇಳ್ತಾ ಹೋಗೋದು ಈಸಿ ಆಗಿದೆ. ಕೆಲವು ಸೆಂಟೆನ್ಸ್ ಈ ಕ್ಲಾಸಸ್ ಅಂತ ಆಗಲಿ, ಪ್ರಿಪೋಸಿಷನ್ಸ್ ಅಂತ ಆಗಲಿ, ಈ ಲೈವ್ ಕ್ಲಾಸ್ಗಳ ಮೂಲಕ ಹೇಳ್ತೀವಿ ಅಂತಂದರೆ ಇದಕ್ಕೆ ಕ್ಯಾಲಿಬರ್ ಇರಬೇಕು. ನೋ ಬ್ಲಫಿಂಗ್ ವೋಂಟ್ ವರ್ಕ್. ಬ್ಲಫಿಂಗ್ ವರ್ಕ್ ಆಗಲ್ಲ, ಬ್ಲಫಿಂಗ್ ವೋಂಟ್ ವರ್ಕ್. ರಿಯಲ್ ಎಕ್ಸ್ಪರ್ಟೀಸ್ ಬೇಕಾಗತ್ತೆ. ಹಾಗಾಗಿ ನೀವೆಲ್ಲ ಕುತ್ಕೊಂಡು ಡೀಟೇಲ್ ಆಗಿ ವರ್ಕ್ ಮಾಡಿದಾಗಲೇ ಆಗುತ್ತೆ. ಅದರ್ವೈಸ್ ನೀವು ಒಂದು ಟೈಮ್ ನೋಡಿದ್ವಿ ವಿಡಿಯೋ ಆ್ಯಂಡ್ ವಿ ಡಿಡಂಟ್ ವರ್ಕ್ ಅಂತಂದರೆ ಇಟ್ ವೋಂಟ್ ಹೆಲ್ಪ್ ಯು ಅಟ್ ಆಲ್. ನಾಳೆ ಕ್ಲಾಸನ್ನು ಕೂಡ ಮಿಸ್ ಮಾಡಲಾರ್ದು ನೋಡ್ಕೊಳ್ಳಿ. ದಟ್ ವಿಲ್ ಸರ್ಟನ್ಲಿ ಹೆಲ್ಪ್ ಯು ಔಟ್. ಹಾಗೆಯೇ ನೋಡಿ, ಹೀ ಸ್ಟಾಕ್ಡ್, ಇಲ್ಲಿ ನೋಡಿ ನೀವು ಗುರುತಿಸ್ಬೇಕು, ಹೀ ಸ್ಟಾಕ್ಡ್ ಅ ಪ್ರಟಿ ಮಿಲ್ಕ್ ಲೇಡಿ ಹೂ ಲಿವ್ಡ್ ಇನ್ ದ ನೇಬರಿಂಗ್ ವಿಲೇಜ್ ಅಂತ ಇದೆ. ಇಲ್ಲಿ ಇದು ಒಂದು ಕ್ಲಾಸ್ ಇದೆ, ಹಾಗೆಯೇ ಇದೊಂದು ಕ್ಲಾಸ್ ಇದೆ, ಹೌದಾ? ಈ ಎರಡೂ ಕ್ಲಾಸಲ್ಲಿ ಈ ಎರಡೂ ಕೂಡ ಸಬ್ಜೆಕ್ಟ್ ಇದೆ. ಓಕೆ, ಹಾಗೆ ವರ್ಬ್ ಇದೆ, ಹಾಗೆ ರೆಸ್ಟ್ ಆಫ್ ದ ಸೆಂಟೆನ್ಸ್ ಇದೆ. ಹಾಗೆಯೇ ಇಲ್ಲಿ ಕೂಡ ಒಂದು ವರ್ಬ್ ಇದೆ, ಇದೇ ಸಬ್ಜೆಕ್ಟ್ ಆಗುತ್ತೆ. ಓಕೆ, ಇದು ಸಬ್ಜೆಕ್ಟು, ಇದು ವರ್ಬ್. ಈ ರೀತಿ ನೀವು ಎಲ್ಲದನ್ನು ಕುತ್ಕೊಂಡು ವರ್ಕ್ ಮಾಡಬೇಕಾಗತ್ತೆ. ನಾಳೆ ಎಕ್ಸಾಂಪಲಲ್ಲಿ ನಾನು ನಿಮಗೆ ಹೇಳ್ತಾ ಹೋದಾಗ ಯು ವಿಲ್ ರಿಯಲೈಸ್ ಇದೆಲ್ಲ ಏನಿದೆ ಅದನ್ನೆಲ್ಲ ನಾನು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನೌನ್ ಕ್ಲಾಸ್ ಅಂದರೆ ನಾನು ಮತ್ತೊಂದು ಟೈಮ್ ಹೇಳ್ತೀನಿ. ಐಡೆಂಟಿಫೈ ವೆದರ್ ಅ ಡಿಪೆಂಡೆಂಟ್ ಕ್ಲಾಸ್ ಇಸ್ ಎ ನೌನ್ ಕ್ಲಾಸ್ ಟು ಸಿ ಇಫ್ ಯು ಕ್ಯಾನ್ ರೀಪ್ಲೇಸ್ ದ ಕ್ಲಾಸ್ ವಿತ್ ಅ ಪ್ರೊನೌನ್. ಯಾವಾಗಲಾದರೂ ಒಂದು ನೌನ್ ಕ್ಲಾಸ್ ಹೌದಾ ಇಲ್ಲ ಅಂತ ನೀವು ತಿಳ್ಕೊಬೇಕಂದ್ರೆ ಏನು ಮಾಡಬೇಕು, ಅದನ್ನು ರೀಪ್ಲೇಸ್ ಮಾಡೋಕ್ಕೆ ಒಂದು ಪ್ರೊನೌನ್ ಜೊತೆಗೆ ರೀಪ್ಲೇಸ್ ಮಾಡೋಕ್ಕೆ ಬರುತ್ತಾ, ಹಿ, ಶಿ, ಇಟ್, ದೆಮ್ ಇಂಥ ಪ್ರೊನೌನ್ ಜೊತೆಗೆ ರಿಪ್ಲೇಸ್ ಮಾಡೋಕ್ಕಾಗುತ್ತಾ ಅಂತ ನೀವು ಚೆಕ್ ಮಾಡಬೇಕು. ಅದು ರಿಪ್ಲೇಸ್ ಮಾಡೋಕ್ಕೆ ಬರುತ್ತೆ ಅಂದಾಗ ಅದು ಏನಾಗುತ್ತೆ, ಅದು ಒಂದು ನೌನ್ ಕ್ಲಾಸ್ ಆಗುತ್ತೆ. ಒಂದು ಅಡ್ಜೆಕ್ಟಿವ್ ಕ್ಲಾಸ್ ಅಥವಾ ಒಂದು ರಿಲೇಟಿವ್ ಕ್ಲಾಸ್, ಅಡ್ಜೆಕ್ಟಿವ್ ಕ್ಲಾಸನ್ನು ಮತ್ತೊಂದು ರೀತಿ ಕರೀತಾರೆ, ಅದನ್ನು ರಿಲೇಟಿವ್ ಕ್ಲಾಸ್ ಅಂತ ಹೇಳ್ತಾರೆ. ಎನ್ ಅಡ್ಜೆಕ್ಟಿವ್ ಕ್ಲಾಸ್ ಟೇಕ್ಸ್ ದ ಪ್ಲೇಸ್ ಆಫ್ ಎನ್ ಅಡ್ಜೆಕ್ಟಿವ್ ಇನ್ ಅ ಕ್ಲಾಸ್
ನೀವು ಅಡ್ಜೆಕ್ಟಿವ್ ಕ್ಲಾಸ್ ಏನು ಮಾಡುತ್ತೆ, ಒಂದು ಅಡ್ಜೆಕ್ಟ್ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಓಕೆ, ಅದು ಯಾವಾಗಲೂ ಒಂದು ರಿಲೇಟಿವ್ ಪ್ರೊನೌನಿಂದ ಶುರು ಆಗುತ್ತೆ ಅಂತ ಓಪನಲ್ಲೇ ಹೇಳಿದ್ದೀವಿ. ಓಕೆ, ಇಟ್ ಆಕ್ಟ್ಸ್ ಜಸ್ಟ್ ಲೈಕ್ ಎನ್ ಅಡ್ಜೆಕ್ಟಿವ್, ಇಟ್ ಡಿಸ್ಕ್ರೈಬ್ಸ್ ಅನ್ ನೌನ್. ಅಲ್ಲಿ ಹಿಂದೆ ಬರುವಂಥ ನೌನನ್ನು ಅದು ಡಿಸ್ಕ್ರೈಬ್ ಮಾಡುತ್ತೆ, ಹಾಗಾಗಿ ಅದು ರಿಲೇಟಿವ್ ಕ್ಲಾಸ್ ಅಂತಾನು ಕೂಡ ಕರಿತೀವಿ. ಇದು ಕೂಡ ನೀವು ಮರಿಬಾರ್ದು. ಹಾಗೆ ಅಡ್ವರ್ಬ್ ಕ್ಲಾಸ್ ಬಗ್ಗೆನೂ ಹೇಳ್ತೆ. ಅಡ್ವರ್ಬ್ ಕ್ಲಾಸ್ ಏನು ಮಾಡುತ್ತೆ, ಆ 2-3 ಪದಗಳು ಅಡ್ವರ್ಬ್ ರೀತಿ ಕೆಲಸವನ್ನು ಮಾಡುತ್ತೆ, ಹಾಗಾಗಿ ಅದನ್ನು ನಾವು ಅಡ್ವರ್ಬ್ ಕ್ಲಾಸ್ ಅಂತ ಕರಿತೀವಿ. ಇದು ಇವತ್ತಿನ ಕ್ಲಾಸ್ದು ನಿಮಗೆ ಕೆಲವು ಸಮ್ಮರಿ ವಿಚಾರಗಳು ನಾನು ಏನೆಲ್ಲ ಹೇಳಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನಾಳೆ ಕ್ಲಾಸಲ್ಲಿ ನಾನು ನಿಮಗೆ ಇನ್ನೊಂದಿಷ್ಟು ಎಕ್ಸಾಂಪಲ್ಸನ್ನು ಸೊಲ್ಯೂಷನ್ನ ಮಾಡಿಸ್ತೀನಿ, ಜೊತೆಗೆ ಇನ್ನೊಂದಿಷ್ಟು ಡೀಟೇಲ್ ಆಗಿ ಹೇಳ್ತೀನಿ. ಐ ಆಮ್ ಗೋಯಿಂಗ್ ಟು ಟೆಲ್ ಯು ಇನ್ ಡೀಟೇಲ್. ಯಾಕೆ ಅಂತಂದರೆ ಈಗಾಗಲೇ ಸಾಕಷ್ಟು ಕ್ಲಾಸ್ ಮಾಡಿದ್ದೀನಿ. ಐ ಹ್ಯಾವ್ ಟಾಟ್ ಸೋ ಮೆನಿ ಥಿಂಗ್ಸ್. ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ಒಂದು ಸಮ್ಮಪ್ ಮಾಡಿ ಕೊಡ್ತಾ ಇದ್ದೇನೆ. ಯಾರಿಗೆ? ನಮ್ಮ ಪೇಡ್ ಗ್ರೂಪ್ ಮೆಂಬರ್ಸಿಗೆ. ಆದರೆ ಅದು ದಟ್ ಈಸ್ ನಾಟ್ ಫ್ರೀ. ಹೆಂಗೆ, ಏನು ಸರ್ ಫ್ರೀ ಅಲ್ಲ ಅಂದರೆ ಏನು ಮಾಡಬೇಕು ಅಂತ ನಿಮಗೆ ಕೆಲವ್ರಿಗೆ ಕ್ವಶನ್ ಇರ್ಬೋದು. ಇದನ್ನೆಲ್ಲ ಮಾಡಿಟ್ಟಿದ್ದೀನಿ, ನಾನು ನಿಮಗೆ ತೋರಿಸ್ತೀನಿ. ಆದರೆ ಅದಕ್ಕೊಂದು ಟಾಸ್ಕ್ ಇದೆ. ಅದು ನಿಮಗೆ ಎಲ್ಲರಿಗೂ ಕೂಡ ಅವೈಲೇಬಲ್ ಇಲ್ಲ. ಸಟನ್ ಟಾಸ್ಕ್ ಕೊಡ್ತಾ ಇದ್ದೀನಿ. ಆ ಟಾಸ್ಕ್ ಕಂಪ್ಲೀಟ್ ಮಾಡಿದವ್ರಿಗೆ ಮಾತ್ರ ಅದನ್ನು ಕೊಡ್ತೀನಿ. ಏನು ಹೆಂಗಿದೆ ಸರ್, ಯಾವ ರೀತಿ ಮಾಡಿಟ್ಟಿದ್ದೀರಿ, ನಮಗೆ ಹೆಂಗೆ ಕೊಡ್ತೀರಿ ಅಂತಂದಾಗ ನೋಡ್ರಿ, ಒಂದೇ ನಿಮಿಷ. ಓಕೆ, ಒಂದೇ ನಿಮಿಷ. ನಿಮಗೆಲ್ಲರಿಗೂ ಕೊಟ್ಟಿರೋದ ವಿಚಾರಗಳಿದೆ, ಆ ಕೊಟ್ಟಿದ್ದನ್ನು ಈಗ ಮಾಡಿಫೈ ಮಾಡಿಕೊಂಡು ನಿಮಗೆ ಕೊಡ್ತಾ ಇದ್ದೀನಿ. ಓಕೆ ಓಕೆ, ಜಸ್ಟ್ ಅ ಸೆಕೆಂಡ್. ಇದು ನಿಮಗೆ ಭಾಳಷ್ಟು ಯೂಸ್ಫುಲ್ ಆಗುತ್ತೆ. ಇಲ್ಲಿಯವರು ನಾವು ಮಾಡಿರೋ ಕ್ಲಾಸ್ಗಳು ನಿಮಗೆಲ್ಲ ಪ್ರತಿ ಡೇಯಲ್ಲಿ ಹುಡುಕಿ ಆ ಕ್ಲಾಸ್ಗಳನ್ನು ನೀವು ನೋಡಬೇಕಾಗಿದೆ ಅಲ್ವಾ. ಆದರೆ ಮುಂದೆ ಹಾಗಿರಲ್ಲ. ನಾನು ಹೊಸದಾಗಿ ಒಂದು ಬ್ಯಾಚನ್ನು ಶುರು ಮಾಡ್ತಾ ಇದ್ದೀನಿ, ಕ್ರ್ಯಾಶ್ ಕೋರ್ಸ್ ಬ್ಯಾಚ್ನವರಿಗೆ. ಅವರಿಗೆ ಆ ಕ್ಲಾಸ್ಗಳೆಲ್ಲ ಒಂದು ರೀತಿ ಸಮ್ಮಪ್ ಮಾಡಿ ಕೊಡ್ತಾ ಇದ್ದೀನಿ. ಹೇಗೆ ಸಮ್ಮಪ್ ಮಾಡಿ ಕೊಡ್ತಾ ಇದ್ದೀನಿ ಅದು ನಿಮಗೆ. ಓಕೆ, ಜಸ್ಟ್ ಅ ಸೆಕೆಂಡ್. ಇಲ್ಲಿ ನೋನ್ಸ್ ಬಗ್ಗೆನೇ ಇದೆಯಲ್ಲಪ್ಪ. ಹಾಂ, ಓಕೆ, ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಾ? ಓಕೆ, ಇಲ್ಲಿ ನೋಡಿ, ನಾನು ಇದುವರೆಗೆ ಮಾಡಿರೋ ಕ್ಲಾಸ್ಗಳು ಏನಿದೆ ಅವುಗಳೆಲ್ಲ ಒಂದು ಕಡೆ ಕ್ಲಬ್ ಮಾಡಿದ್ದೀನಿ. ಏನೇನು ಆಗಿದೆ, ನೌನ್ಸ್ ಬಗ್ಗೆ ಹೇಳಿದ್ದೀನಿ. ಅದ್ರ ಬಗ್ಗೆ ಆರಂಭದಲ್ಲಿ 3 ವಿಡಿಯೋಸ್ ಇದೆ. ಓಕೆ, ಇಷ್ಟು ದಿನ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ. ಎಸ್, ವಿಜಿಬಲ್ ಇದೆ. ನೌನ್ಸ್ ಬಗ್ಗೆ ಹೇಳಿದ್ದೀನಿ, 3 ವಿಡಿಯೋಸ್ ಇದೆ. ಆ 3 ವಿಡಿಯೋಸು ಆನಂತರ ನೌನ್ಸ್ ಯೂಸೇಜ್ ಮೇಲೂ ಕೂಡ ಹೇಳಿದ್ದೀನಿ. ಹಾಗೆ ನೌನ್ ಯೂಸೇಜ್ ಬಗ್ಗೆ ಪಾರ್ಟ್ 2 ಇದೆ. ಹಾಗೆ ನೌನ್ ನಂಬರ್ಸ್ ಬಗ್ಗೆ ಹೇಳಿದ್ದೀನಿ. ಸಿಂಗ್ಯುಲರ್ ಪ್ಲೂರಲ್ ಬಗ್ಗೆ ವಿಡಿಯೋ ಇದೆ, ಅದ್ರ ನೋಟ್ಸ್ ಇದೆ. ನೌನ್ ಜೆಂಡರ್ಸ್ ಇದೆ. ಜನರಲ್ ಇಂಗ್ಲೀಷ್ ಅಂಡ್ ನೌನ್ಸ್ ಅಂಡ್ ದೇರ್ ಕೌಂಟ್ಸ್ ಐತೆ. ಹಾಗೆ ನೌನ್ಸ್ ಯೂಸೇಜ್ ಮೇಲೆ ಸುಮಾರು ಎಷ್ಟು ಕ್ಲಾಸ್ ಆಗಿದೆ, 1 3 4 5 6 7 8 9 10 ವಿಡಿಯೋಸ್ ನೌನ್ಸ್ ಮತ್ತು ನೌನ್ಸ್ ಯೂಸೇಜ್ ಮೇಲಿದೆ. ಆರ್ಟಿಕಲ್ಸ್ ಮೇಲೆ 3 ವಿಡಿಯೋಸ್ ಅಂಡ್ ನೋಟ್ಸ್ ಇದೆ. ಹಾಗೆ ಪ್ರೊನೌನ್ಸ್ ಮೇಲೆ ಎಷ್ಟಿದೆ, 1 2 3 4 ವಿಡಿಯೋಸ್ 5 ಇದೆ. 5 ವಿಡಿಯೋಸ್ ಅಂಡ್ ನೋಟ್ಸ್ ಅಲ್ಲೇ ಇದೆ. ನಿಮಗೆ ಇದೆಲ್ಲ ನಿಮ್ಮ ಕ್ಲಾಸ್ ರೂಮಲ್ಲಿ ಸಿಗಲ್ಲ, ನೇರವಾಗಿ ಸಿಗ್ತಾ ಇಲ್ಲ. ಕ್ಲಾಸಲ್ಲಿ ಡಿವೈಡ್ ಆಗಿದ್ದೀನಿ. ಇದನ್ನೆಲ್ಲ ಒಂದೇ ಕಡೆ ಮಾಡ್ಕೊಡ್ತಾ ಇದ್ದೀನಿ. ಅಡ್ಜೆಕ್ಟಿವ್ಸ್ ಇದೆ. ಅಡ್ಜೆಕ್ಟಿವ್ಸ್ ಬಗ್ಗೆ ಎಷ್ಟು ಕ್ಲಾಸ್ ಆಗಿದೆ, ಒಂದು 4 ಕ್ಲಾಸ್ ಆಗಿದೆ. ಹಾಗೆ ವರ್ಬ್ಸ್ ಬಗ್ಗೆ ಸುಮಾರು ಒಂದು 20-25 ಕ್ಲಾಸ್ ಆಗಿದೆ. ಅದರ ಒಂದು ಎಲ್ಲ ಕಡೆ ಸೀಕ್ವೆನ್ಸಲ್ಲಿ ಜೋಡಿಸಿದ್ದೀನಿ. ಹಾಗೆ ಮಾಡಲ್ ವರ್ಬ್ಸು ನೋಡಿ, ಕಂಜೆಕ್ಷನ್ಸ್ ಎಲ್ಲ ಸೀಕ್ವೆನ್ಸ್ ಜೋಡಿಸಿಟ್ಟಿದ್ದೀನಿ. ಅದು ವೀಡಿಯೋಸ್ನು ಮತ್ತು ನೋಟ್ಸು ಸುಮಾರು ಎಷ್ಟು ಇದೆ ವೀಡಿಯೋಸ್, 1 2 3 4 5 6 7 8 9 10 11 12 ವೀಡಿಯೋಸ್ ಕಂಜೆಕ್ಷನ್ಸ್ ಮೇಲಿದೆ. ವರ್ಬ್ ಮೇಲೆ ಸುಮಾರು 20-25 ವಿಡಿಯೋಸ್ ಆ್ಯಂಡ್ ನೋಟ್ಸ್ ಇದೆ. ಓಕೆ, ಹಾಗೆ ಪ್ರಿಪೋಸಿಷನ್ಸ್ ಮೇಲೆ ಎಷ್ಟಿದೆ, 1 2 3 4 5 6 7 8 9 10 ವಿಡಿಯೋಸ್ ಇದೆ. ಅದರ ನೋಟ್ಸನ್ನು ಒಂದು ಕಡೆ ಹಾಕಿದ್ದೀನಿ. ಹಾಗೆ ಅಡೋಬ್ಸ್ ಮೇಲೆ ಇದೆ. ಹಾಗೆ ಯಾವುದು ಆಕ್ಟಿವ್ ಪ್ಯಾಸಿವ್ಸ್ ಮೇಲೆ ಒಂದು 4-5 ವಿಡಿಯೋಸ್ ಮತ್ತು ನೋಟ್ಸ್. ಫಿಗರ್ ಆಫ್ ಸ್ಪೀಚ್ ಮೇಲೆ 2 ವಿಡಿಯೋಸು. ಟ್ರಾನ್ಸ್ಫಾರ್ಮೇಷನ್ ಸೆಂಟೆನ್ಸ್ ಮೇಲೆ ಭಾಳ ಜನ ಮಾಡಿ ಅಂತಾರೆ. ಅದ್ರ ಮೇಲೆ ಈಗಾಗಲೇ ಎಷ್ಟು ವಿಡಿಯೋಸ್ ಮಾಡಿದ್ದೀನಿ, 1 2 3 4 5 6 7 ವಿಡಿಯೋಸ್ ಇದೆ. ಮತ್ತು ಈಗ ಮತ್ತೊಂದು 10 ವಿಡಿಯೋಸ್ ಆಗುತ್ತೆ. ರಿಪೋರ್ಟೆಡ್ ಸ್ಪೀಚ್ ಮೇಲೂ ಕೂಡ ನೋಡಿ ಎಲ್ಲ ಒಂದು ಕಡೆ ಹಾಕಿ ಕೊಡ್ತಾ ಇದ್ದೀನಿ. ಇದು ಎಲ್ಲರಿಗೂ ನಿಮಗೆ ಭಾಳ ಯೂಸ್ಫುಲ್ ಆಗುತ್ತೆ. ಅದಕ್ಕೆ ಒಂದು ಟಾಸ್ಕ್ ಇದೆ. ಆ ಟಾಸ್ಕ್ ಕಂಪ್ಲೀಟ್ ಮಾಡಿದವರಿಗೆ ಮಾತ್ರ ಅದನ್ನು ಕೊಡ್ತೀನಿ. ಹಾಗೆ ಇಟ್ಸ್ ನಾಟ್ ಫ್ರೀ. ಪೇಡ್ ಗ್ರೂಪ್ನವರಿಗೆ ಅದು ಇಂಗ್ಲೀಷ್ದು ಪೇಡ್ ಗ್ರೂಪ್ ಅಂತ ಮಾಡ್ತಾ ಇದ್ದೀವಿ, ಕ್ರ್ಯಾಶ್ ಕೋರ್ಸ್ ಅಂತ ಮಾಡ್ತಾ ಇದ್ದೀವಿ. ಅದ್ರದ್ದು ಅವ್ರಿಗೆ ಕೊಡ್ತೀವಿ. ಅದನ್ನು ಬೇಗ ಅನೌನ್ಸ್ ಮಾಡ್ತೀವಿ. ಹಾಗೆ ನೋಡಿ, ರಿಪೋರ್ಟೆಡ್ ಸ್ಪೀಚ್ ಇದೆ. ಎಲ್ಲ ರಿಪೋರ್ಟೆಡ್ ಸ್ಪೀಚ್ ವಿಡಿಯೋಸ್ ಎಲ್ಲ ಒಂದು ಕಡೆ. ಹಾಗೆ ಡಿಸ್ಕ್ರಿಪ್ಟಿವ್ ಪೇಪರಲ್ಲಿ ಲೆಟರ್ ಟು ದ ಎಡಿಟರ್ ವಿಡಿಯೋಸು, ಇನ್ಫಾರ್ಮಲ್ ರೈಟಿಂಗ್ ವಿಡಿಯೋಸು, ಇಮೇಲ್ ರೈಟಿಂಗ್ ಇದು ಎಷ್ಟು ವಿಡಿಯೋಸ್ ಆಗಿದೆ, 1 2 3 ವಿಡಿಯೋಸ್. ರಿಪೋರ್ಟ್ ರೈಟಿಂಗ್ ಸಂಬಂಧಪಟ್ಟಂಗೆ 1 2 3 ಇದೆ ಒಂದು ಗೋ ಅಲ್ಲಿ. ಫಾರ್ಮಲ್ ರೈಟಿಂಗ್, ಬಿಸ್ನೆಸ್ ಲೆಟರ್, ಇಮೇಲ್ ರೈಟಿಂಗ್
ಇದನ್ನೆಲ್ಲಾನು ಕೂಡ ನೋಡಿ. ಡೈರಿ ರೇಟಿಂಗ್ಗೆ ಸಂಬಂಧಪಟ್ಟಂಗೆ ಇಷ್ಟು ವಿಡಿಯೋಸ್ 7-8 ವಿಡಿಯೋಸ್ ಇದೆ. ಅದರ ನೋಟ್ಸ್ ಒಂದು ಕಡೆ ಇದೆ. ಆರ್ಟಿಕಲ್ ಸಂಬಂಧಪಟ್ಟ ಹಾಗೆ ವಿಡಿಯೋಸು, ಲ್ಯಾಂಗ್ವೇಜ್ ಫಂಕ್ಷನ್ಸ್ ಬಗ್ಗೆ ವಿಡಿಯೋಸು, ಸ್ಪೀಚ್ ರೇಟಿಂಗಿಗೆ 4-5 ವಿಡಿಯೋಸ್ ಇದೆ. ಹೀಗೆ ಎಲ್ಲಾನು ಒಂದು ಕಡೆ ಎಸ್ಸೆ ರೇಟಿಂಗ್ ಇದೆ, ಕಂಡೀಷನ್ ಕ್ಲಾಸಸ್ ಬಗ್ಗೆ, ಡೈಲಾಗ್ ರೈಟಿಂಗ್ ಬಗ್ಗೆ ಎಲ್ಲ ಏನೆಲ್ಲ ಕ್ಲಾಸಸ್ ಇದೆ ಅದೆಲ್ಲ ಒಂದು ಕಡೆ ನಾನು ಹಾಕಿಟ್ಟಿದ್ದೀನಿ. ಹಾಗೆ ಹಳೆ ಕ್ವೆಶನ್ ಪೇಪರ್ಸ್ ಏನಿದೆ ಅವುಗಳನ್ನೆಲ್ಲನೂ ಕೂಡ ಹೇಳ್ತೀನಿ. ಈ ಟಾಸ್ಕು ಯಾರಿಗೆ ಅಂತಂದರೆ ನಮ್ಮ ಪೇಡ್ ಗ್ರೂಪ್ ಮೆಂಬರ್ಸಿಗೆ ಇದು ಫ್ರೀಯಾಗಿ ಸಿಗುತ್ತೆ. ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಫ್ರೀಲಿ. ಆದರೆ ಒಂದು ಟಾಸ್ಕ್ ಏನು ಸರ್ ಅದು ಟಾಸ್ಕ್ ನಮಗೆ ಜೀವ ತಿನ್ಬೇಡಿ ಹೇಳಿಬಿಡಿ ಅಂತ ನೀವು ಅಂದರೆ, ನಾನು ಭಾಳ ಜನಕ್ಕೆ ಹೇಳಿದ್ದೆ, ಒಬ್ಬರನ್ನ ನಿಮ್ಮ ಫ್ರೆಂಡನ್ನು ನೀವು ಜಾಯ್ನ್ ಮಾಡಿಸಿ ಅಂತ. ಅವ್ರು ಈಗ ಜಾಯ್ನ್ ಮಾಡಿಸಿದ್ರೆ ಅವರಿಗೆ ಅದನ್ನು ಈಗಾಗಲೇ ಜಾಯ್ನ್ ಮಾಡಿಸಿದ್ದಾರೆ, 2-3-4 ಜಾಯ್ನ್ ಮಾಡಿಸಿದ್ದಾರೆ, ಅವರಿಗೆ ಅದು ಆ ಗ್ರೂಪಲ್ಲಿ ಅದು ಕೊಟ್ಬಿಡ್ತೀನಿ. ಓಕೆ, ಈಗ ಯಾರು ಹೊಸದಾಗಿ ಜಾಯ್ನ್ ಮಾಡಿಸ್ತೀರಿ ಆ ಪೇಡ್ ಗ್ರೂಪ್ ಮೆಂಬರ್ಗೆ ತನ್ನ ಫ್ರೆಂಡಿಗೆ ಜಾಯ್ನ್ ಮಾಡಿಸಿದ್ರೆ ಅವರಿಗೆ ಅದು ಸಿಗುತ್ತೆ. ಇಲ್ಲ ಅಂತಂದರೆ ಅವರು ಪೇಡ್ ಗ್ರೂಪಲ್ಲಿ ಆಲ್ರೆಡಿ ಕೊಟ್ಟಿದ್ದೀನಿ, ಕಂಟೆಂಟನ್ನು ಹೈಡ್ ಮಾಡಿಲ್ಲ, ಅಲ್ಲಿ ಸಿಗುತ್ತೆ. ಆದರೆ ಹೀಗೆ ರೀತಿ ಒಂದೇ ಅಸೆಂಬಲ್ ಆಗಿ ಸಿಗಲ್ಲ. ಓಕೆ, ಇದು ಪೇಡ್ ಗ್ರೂಪ್ ಮೆಂಬರ್ಗೆ ಫ್ರೀ ಇದೆ. ಆದರೆ ಆ ಟಾಸ್ಕ್ ತಮ್ಮ ಒಬ್ಬ ಫ್ರೆಂಡನ್ನು ಜಾಯ್ನ್ ಮಾಡಿಸ್ಬೇಕು ಅನ್ನೋದು ಒಂದೇ ಅವ್ರಿಗೆ ಟಾಸ್ಕ್ ಇರೋದು, ಮತ್ತೇನಿಲ್ಲ. ದಟ್ಸ್ ನಾಟ್ ಎ ಬಿಗ್ ಟಾಸ್ಕ್. ಹಾಗೆಯೇ ಫೀಸ್ ನೋಡಿ ಭಾಳ ಕಡಿಮೆ ಇಡ್ತಾ ಇದ್ದೀವಿ, 1500 ಇಡ್ತಾ ಇದ್ದೀವಿ. ಎಲ್ಲ ಒಂದು 250 ವಿಡಿಯೋಸ್ ಆ್ಯಂಡ್ ನೋಟ್ಸ್ ಇದೆ ಇಂಗ್ಲೀಷ್ದು, ಬರೀ ಯಾವುದಕ್ಕೆ ಇಂಗ್ಲೀಷಿಗೆ ಸಂಬಂಧಪಟ್ಟಂಗೆ. ನಮ್ಮ 6-3 ಇದ್ರ ಬಗ್ಗೆ ಮತ್ತೆ ಕ್ವಾರಿ ಮಾಡಬೇಡಿ, ಈಗ ಮೇಲ್ಗಡೆ ತೋರಿಸಿದ್ದೀನಿ, ಇದ್ರದ್ದು ಲಿಂಕ್ ಕೂಡ ಹಾಕ್ತೀನಿ. 6361153623 ಈ ನಂಬರಿಗೆ ಅವರು ಪೇಮೆಂಟ್ ಮಾಡಬೇಕು. ಸ್ಕ್ರೀನ್ಶಾಟ್ನ ಅದೇ ನಂಬರಿಗೆ ಕಳಿಸ್ಕೊಡಿ. ಯಾರು ನಮ್ಮ ಪೇಡ್ ಗ್ರೂಪ್ ಮೆಂಬರ್ಸ್ ಅವ್ರಿಗೆ ಮಾಡಿಸ್ತಾರೆ ಅವರಿಗೆ ಈ ಎಲ್ಲ ವಿಡಿಯೋಗಳು ಮತ್ತು PDF ಒಂದೇ ಜಾಗದಲ್ಲಿ ಸಿಗುತ್ತೆ. ದಟ್ಸ್ ಫ್ರೀ. ಓಕೆ, ದಟ್ಸ್ ಫ್ರೀ. ಯಾರಿಗೆ? ಪೇಡ್ ಗ್ರೂಪ್ ಮೆಂಬರ್ಗೆ ತಮ್ಮ ಫ್ರೆಂಡನ್ನು ಆ್ಯಡ್ ಮಾಡಿಸಿದ್ರೆ. ಓಕೆ, ಇಲ್ಲ ಆ್ಯಡ್ ಮಾಡಿಸಿಲ್ಲ ಅಂತಂದರೆ ಆ ಟಾಸ್ಕ್ ಕಂಪ್ಲೀಟ್ ಮಾಡಿಲ್ಲ ಆ್ಯಂಡ್ ಯು ವೋಂಟ್ ಗೆಟ್ ಇಟ್. ಓಕೆ, TET ಅವರಿಗೆ ಕ್ಲಾಸ್ ಇದೆನಾ? ಇದೆಯಮ್ಮ, ಇದೆ. TET ಅವರಿಗೂ ಕೂಡ ಕ್ಲಾಸ್ ಇದೆ ನೋಡಿ. ಇದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು 50 ವಿಡಿಯೋಸ್ ಆ್ಯಂಡ್ ನೋಟ್ಸ್ ಸಿಗುತ್ತೆ ಇಂಗ್ಲೀಷ್ ಸಂಬಂಧಪಟ್ಟಿದ್ದು, ಅದೆಲ್ಲ ಅಲ್ಲಿ ಸಿಗುತ್ತೆ. ಓಕೆ, ಅಲ್ಲಿ ಒಂದು ಕಡೆಯಿಂದ ಹಾಕ್ತಾ ಹೋಗ್ತೀನಿ. ಸೀಕ್ವೆನ್ಸಲ್ಲಿ ಸಿಗುತ್ತೆ. ಇದ್ರದ್ದು ಏನಪ್ಪ ಅಂತಂದರೆ ಸೀಕ್ವೆನ್ಸ್ ಸಿಗುತ್ತೆ. ಆಮೇಲೆ ಒಂದೇ ಪೇಜಲ್ಲಿ ಕೊಡೋತಾ ಇರೋದ್ರಿಂದ ನೀವು ಯಾವುದನ್ನು ಕ್ಲಿಕ್ ಮಾಡಿಕೊಂಡು ನೋಟ್ಸು ಓದ್ಕೋಬೋದು, PDF ಓದ್ಕೋಬೇಕು. ಅಲ್ಲಿ ಎಲ್ಲ ನಾನು 50 ಡೇಸಲ್ಲಿ ಕೊಟ್ಟ ಕ್ಲಾಸನ್ನು ಇಲ್ಲಿ ಒಂದೇ ಪೇಜಲ್ಲಿ ಕೊಡ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಟು ಪ್ರೊವೈಡ್ ಯು ಇನ್ ಅ ಸಿಂಗಲ್ ಪೇಜ್. ಓಕೆ, ಟಾಸ್ಕ್ ಕಂಪ್ಲೀಟ್ ಮಾಡಿದವರಿಗೆ ಇಲ್ಲ ಅಷ್ಟೇ ಹೇಳ್ತಾ ಇದ್ದೀನಿ. ಓಕೆ, ನಿಮ್ಮ ಒಬ್ಬ ಫ್ರೆಂಡನ್ನು ನೀವು ಜಾಯ್ನ್ ಮಾಡಿಸ್ಬೇಕು. ನಿಮ್ಗೆ ಯಾರಿಗೂ ಬೇಸರಿಲ್ಲ ಅಂದ್ಕೊಂಡಿದ್ದೀನಿ. ಎರಡಿದ್ದರೆ ಏನು ಮಾಡ್ತೀವಿ, ಸೋಷಲ್ ಸೈನ್ಸ್ದು ಇದೇ ರೀತಿ ಮಾಡ್ತಾಯಿದ್ವಿ. ಸೋಷಲ್ ಸೈನ್ಸಲ್ಲೂ ಕೂಡ ನಾನು ಮೇಡಮ್ ಜೊತೆ ಮಾತಾಡ್ತೀನಿ, ಈಗಲೇ ಪ್ರಾಮಿಸ್. ಎರಡಿದ್ದರೆ ನೋಡೋಣ, ಆಮೇಲೆಗೆ ಏನಾಗುತ್ತೆ ಅದನ್ನು ಆಮೇಲೆ ಹೇಳೋಣ. ನೌನ್ ಕ್ಲಾಸ್ ಬಗ್ಗೆ ಏನಿಲ್ಲ, ನೌನ್ ಥರ ಬಿಹೇವ್ ಮಾಡೋ ಅಂಥ ವರ್ಡ್ಸ್, ನೌನ್ ಥರ ಯಾವ 2-3 ಪದಗಳು ನೌನ್ ರೀತಿ ಸಬ್ಜೆಕ್ಟ್ ರೀತಿ ಕೆಲಸ ಮಾಡ್ತಿದೆ ಅನ್ನೋದು ನೌನ್ ಕ್ಲಾಸ್ ಅಂತ ಕರೀತಾರೆ. ಓಕೆ ಸರ್, ಇಟ್ ಈಸ್ ಟೂ ಮಚ್ ಸರ್, ಜಾಯ್ನ್ ಆಗೋದವ್ರಿಗೂ ಸಿಗಲಿಕ್ಕಂದ್ರೆ ಏನು ಮಾಡೋದು? ಎಂಥ ಟಾಸ್ಕ್ ಬಿಟ್ಟು ಹೇಳಿ ಸರ್, ಜಾಯ್ನ್ ಆಗೋರು ಸಿಕ್ಕರೆ ಖಂಡಿತ ಮಾಡಿ. ಮನ್ಸೂರ್ ಸರ್, ಟ್ರೈ ಮಾಡಿ. ಓಕೆ, ಟ್ರೈ ಇಟ್ ಔಟ್. ನೋಡಿ, ಈಗ ನಾನು ನಿಮಗೆ ಆಲ್ರೆಡಿ ಗಿವನ್ ಯು ಆಲ್ ದೀಸ್ ಥಿಂಗ್ಸ್, ನಿಮಗೆ ಕ್ಲಾಸ್ ರೂಮಲ್ಲಿ ಕೊಟ್ಟಿದ್ದೀನಿ. 250 ವಿಡಿಯೋಸ್ ಆ್ಯಂಡ್ ನೋಟ್ಸ್ ಇದೆ ಇಂಗ್ಲೀಷ್ಗೆ ರಿಲೇಟೆಡ್. ಓಕೆ, ಸಿಂಪಲ್ ಟಾಸ್ಕ್ ಇದೆ. ಈ ಟಾಸ್ಕು ಸಿಕ್ಕಿಲ್ಲ ಅಂತಂದರೆ ಆಮೇಲೆ ಏನು ವಾಟ್ ನೆಕ್ಸ್ಟ್ ಅಂತ ನಾನು ಹೇಳ್ತೀನಿ. ಸಿಕ್ಕಿಲ್ಲ ಅಂದರೆ ಟ್ರೈ ಮಾಡಿ. ಎಲ್ರಿಗೂ ಹೇಗೆ ಕೊಡೋದಕ್ಕಾಗತ್ತೆ? ಪೇಡ್ ಗ್ರೂಪ್ ಇಲ್ಲದವರಿಗೆ, ಈ ಟಾಸ್ಕ್ ಕಂಪ್ಲೀಟ್ ಮಾಡಿದವರಿಗೆ ನಿಮಗೆ ಕೊಟ್ಟಿದ್ದೀನಿ ನಾನು. ನೋಡಿ, ನಾವು ಭಾಳ ಸರಿ ಹೇಳಿರ್ತೀವಿ, ಭಾಳ ಜನ ಎಲ್ಲರೂ ಕೂಡ ಸ್ವಾರ್ಥಿಗಳು ನನ್ನನ್ನು ಹಿಡ್ಕೊಂಡು. ನಾನು ನಿಮಗೊಂದು ಟಾಸ್ಕ್ ಕೊಟ್ಟಿದ್ದೆ. ಇಲ್ಲಿ ರವಿ ಅನ್ನೋರು ಒಬ್ಬರು ಒಂದು 2-3 ಜನ ಅವರ ಫ್ರೆಂಡ್ಸನ್ನು ಆ್ಯಡ್ ಮಾಡಿಸಿದ್ರು. ಇನ್ನು ಉಳಿದವ್ರು ಯಾರೂ ಕೂಡ ಈವನ್ ಅಟೆಂಪ್ಟ್ ಮಾಡಿಲ್ಲ, ಏನೂ ಮಾಡಿಲ್ಲ. ಓಕೆ, ಮಾಡೋಣ, ಏನಾದರೂ ಮಾಡೋಣ. ಸೋಷಲ್ ಸಬ್ಜೆಕ್ಟಿಗೆ ಜಾಯ್ನ್ ಮಾಡಿಸಿದರೆ ಇಂಗ್ಲೀಷ್ ನೋಟ್ಸ್ ಕೊಡ್ತೀರಾ? ಓಕೆ, ಮಾಡಿಸ್ತೀವಿ. ಅದು ಕೂಡ ಪಾಸಿಬಲ್. ಹಾಗೆಯೇ ಸೋಷಲ್ ಸೈನ್ಸಿಗೂ ಇದೇ ರೀತಿ ಏನೆಲ್ಲ ಕ್ಲಾಸಸ್ ಇದೆ ಅದನ್ನು ಕೂಡ ಮಾಡಿಸ್ತಾ ಇದ್ದೀವಿ. ಅದು ನಮ್ಮ ಪೇಡ್ ಗ್ರೂಪ್ ಮೆಂಬರ್ಸಿಗೆ. ಈಗ ಆಲ್ರೆಡಿ ಇಂಗ್ಲೀಷ್ನಲ್ಲಿ ಇದ್ದರೆ, ಇಂಗ್ಲೀಷಲ್ಲಿ ಅವರು ಇದ್ದಾರೆ ಅಂತಂದರೆ ಅವರಿಗೆ 1200 ರೂಪೀಸ್ ಮಾತ್ರ. ಇಲ್ಲ ಅಂತಂದರೆ, ಇಂಗ್ಲೀಷಲ್ಲಿ ಅವ್ರು ಇಲ್ಲ ಅಂತಂದರೆ ಹೊರಗಡೆ ಇದ್ದವರಿಗೆ 1500 ರೂಪೀಸ್ ಇರುತ್ತೆ.
ಯಾರಿಗೆ ಇಂಗ್ಲೀಷಲ್ಲಿ ಇದ್ದೀರಿ, ಸೋಷಿಯಲ್ ಬೇಕು, ಕಡಿಮೆ ಅಮೌಂಟಲ್ಲಿ ಅದನ್ನು ಕೂಡ ಮಾಡಿಸ್ತಾ ಇದೀವಿ. ಓಕೆ, PDF ಅದೆಲ್ಲ ಸಿಗುತ್ತೆ. ಆಲ್ರೆಡಿ ಐ ಹ್ಯಾವ್ ಡನ್ ದಿಸ್. ರವಿಕುಮಾರ್, ನಾನು ನಿಮ್ಮ ಹೆಸರು ಹೇಳಿದ್ದೀನಿ. ಯು ಆರ್ ಎಲಿಜಿಬಲ್ ಫಾರ್ ದಿಸ್. ನೀವು ಎಲಿಜಿಬಲ್ ಇದ್ದೀರಾ. ಅದಕ್ಕೆ ಹೇಳ್ತಾ ಇದ್ದೀನಿ ಚೆನ್ನಮ್ಮ, ಅದಕ್ಕೆ ಹೇಳ್ತಿದ್ದೀನಲ್ಲ, ಅಲ್ಲಿಯೂ ಕೂಡ ಸ್ಟ್ರಗಲ್ ಇದೆ, ಇಲ್ಲಿಯೂ ಕೂಡ ಸಣ್ಣ ಸ್ಟ್ರಗಲ್ ಇದೆ. ನಾನು ಹೆಚ್ಚು ಹೇಳಲ್ಲ ಸರ್. ರಿಮೈನಿಂಗ್ 1 ಮಂತ್ ಇದೆ. ಇದು ಹೇಗೆ ಸಾರ್? ಏನಿಲ್ಲ, ಎಲ್ಲ ಕ್ಲಾಸ್ ಕೊಡ್ತೀನಿ, ಆರಾಮ್ ಕೂತ್ಕೊಂಡು ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಿ ಕವರ್ ಮಾಡ್ಕೊಳ್ತೀರಾ. ನಾನು 250 ಕ್ಲಾಸ್ ಅಂತಂದರೆ ಆಲ್ಮೋಸ್ಟ್ 250 ಅವರ್ ಕ್ಲಾಸ್ ಇದೆ. ಮತ್ತು ಇಷ್ಟು ಡೀಟೇಲ್ಡ್ ಆಗಿ ನನಗೆ ಗೊತ್ತಿರಂಗೆ ಇಷ್ಟು ಕಡಿಮೆ ಅಮೌಂಟಿಗೆ ಯಾರು ಕೊಟ್ಟಿಲ್ಲ, ನಿಮಗೆ ಯಾರು ಕೊಡೋದಕ್ಕೂ ಆಗಲ್ಲ. ಯಾಕಂತಂದರೆ ಇದನ್ನು 2 ವರ್ಷದಲ್ಲಿ ಕುತ್ಕೊಂಡು ಮಾಡಿರೋಂಥ ವರ್ಕ್. ಇಟ್ಸ್ ನಾಟ್ ಎ 1 ಡೇ ಮಿರಾಕಲ್. ಇದು ಒಂದು ದಿನದಲ್ಲಿ ಮಾಡಿರೋಂಥ ಕ್ಲಾಸ್ ಅಲ್ಲ. ಎಷ್ಟಿದೆ ಅಂತಂದರೆ ಇದರಲ್ಲಿ ಇನ್ನೂ ಒಂದಿಷ್ಟು ಕೆಲವು ಪಾಠಗಳು ಬಿಟ್ಟಿದ್ದೀನಿ. ಅದು ಯಾವುದೋ ಲ್ಯಾಂಗ್ವೇಜ್ ಫಂಕ್ಷನ್ ನೋಡಿ, EDMs ಇದೆ, ಇದಿನ್ನೂ ಸಾಕಷ್ಟು ಫ್ರೇಸಲ್ ವರ್ಬ್ಸ್ ಇದೆ. ಆಮೇಲೆ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಇನ್ನೂ ಆ್ಯಡ್ ಮಾಡಿಲ್ಲ. ಎಲ್ಲ ಆ್ಯಡ್ ಮಾಡಿದರೆ ಆಲ್ಮೋಸ್ಟ್ 300 ವೀಡಿಯೋಸ್ ಆಗುತ್ತೆ. ಓಕೆ, ನಾನು ಹೇಳಿದಲ್ಲ, ಟಾಸ್ಕ್ ಕಂಪ್ಲೀಟ್ ಮಾಡಿ ನೀವು ತಗೊಳ್ಳಿ. ನಾಳೆ ಈವ್ನಿಂಗು ಸಿಗುತ್ತೆ. ಓಕೆ, ಇದಕ್ಕೆ ಟಾಸ್ಕ್ ಕಂಪ್ಲೀಟ್ ಮಾಡಿರಿ, ಭಾಳ ಸಿಂಪಲ್ ಟಾಸ್ಕ್ ಇದೆ. ಓಕೆ, ಎನಿವೇ ಗ್ರೂಪ್ನವರು ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ಹೆಲ್ಪ್ ಮೀ ಆ್ಯಂಡ್ ಹೆಲ್ಪ್ ಯುವರ್ ಸೆಲ್ಫ್ಸ್. ಸರ್, ನಮಗೆ 2500 ಇತ್ತಲ್ವಾ, ಅಲ್ಲಿ ನಿಮಗೆ 300 ಪೇಪರ್ 300ದು ಏನು ಕೊಡ್ತಾ ಇದ್ದೀವಿ? ಭಾಳ ಒಳ್ಳೆ ಕ್ವಶನ್ ಕೇಳಿದ್ರಿ. ನಾವು ಯಾರು ಕೇಳ್ತಾರೆ ಅಂದ್ಕೊಂಡಿದ್ದೆ, ಕೇಳಿದ್ದು ನೀವು ಒಳ್ಳೆಯದೇ ಮಾಡಿದ್ರೆ. ಅಲ್ಲಿ ನಿಮಗೆ ಜನರಲ್ ಪೇಪರ್ದು 300 ವಿಡಿಯೋಗಳು ಸಿಗ್ತಾ ಇದೆ, 300 ವಿಡಿಯೋ ಸಿಗ್ತಾ ಇದೆ, ಮತ್ತು ಅವುಗಳ ನೋಟ್ ಸಿಗ್ತಾ ಇದೆ. ಇವರಿಗೆ ಬರೀ 250 ವಿಡಿಯೋಸು ಮತ್ತು ನೋಟ್ ಸಿಗ್ತಾ ಇದೆ. ಅದು 1500ಕ್ಕೆ. ಇನ್ನು 1000 ರೂಪಾಯಿ ಹಾಕಿದರೆ ಮತ್ತೆ 300 ವಿಡಿಯೋಸು ನೋಟ್ಸ್ ಸಿಗುತ್ತೆ. ಈಗಲೂ ಅವರಿಗೆ ಎಲ್ಲನೂ ಕೊಡೋದು, ಬರೀ ಇಂಗ್ಲೀಷ್ ಮಾತ್ರ ಕೊಡ್ತಾ ಇದ್ದೀವಿ. ವಿ ಆರ್ ಜಸ್ಟ್ ಪ್ರೊವೈಡಿಂಗ್ ದೆಮ್ ಇಂಗ್ಲೀಷ್. ಗೊತ್ತಾಯ್ತಲ್ಲ? ಅವ್ರಿಗೆ ಇಂಗ್ಲೀಷ್ ಮಾತ್ರ ಕೊಡ್ತಾ ಇದ್ವಿ, ಅವರಿಗೆ ಜನರಲ್ ಪೇಪರ್ ಕೊಡ್ತಾ ಇಲ್ಲ. ಈಗಲೂ ಮತ್ತೆ ಫೋನ್ ಮಾಡಿ ಜೀವ ತಿನ್ಬೇಡ್ರಿ. ಯಾಕಂತಂದರೆ 300 ಕ್ಲಾಸ್ಗಳು ಅವರಿಗೆ 1000 ರೂಪಾಯಿಗೆ, ಇನ್ನು 1000 ರೂಪಾಯಿ ಪೇಮೆಂಟ್ ಮಾಡಿದರೆ 300 ಕ್ಲಾಸ್ ಸಿಗ್ತಾ ಇತ್ತು. ಜನರಲ್ ಪೇಪರ್ದು ಪೇಪರ್ 1 ಮತ್ತು ಪೇಪರ್ 3 ಸಂಬಂಧಪಟ್ಟಂಥ ಕ್ಲಾಸ್ಗಳು ಅದು ಸಿಗಲ್ಲ, ಬರೀ ಇಂಗ್ಲೀಷ್ ಕ್ಲಾಸ್. ಓಕೆ, ನೀವು ಏನೇ ಹೇಳಿದ್ರು ಟಾಸ್ಕ್ ಕಂಪ್ಲೀಟ್ ಮಾಡೋ ಮಟ್ಟ ಕೊಡಲ್ಲ. ಎನಿವೆ ನೋಡೋಣ, ಟ್ರೈಯರ್ ಮಾಡಿ ಅಲ್ಲ. ಸೋಷಲ್ ಸೈನ್ಸಿಗೆ ಒಂದಕ್ಕೆ ಅದಕ್ಕೂ ಕೂಡ 1500 ರೂಪಾಯಿನೇ ಇದೆ. ನಮ್ಮ ಪೇಡ್ ಗ್ರೂಪ್ ಮೆಂಬರ್ಗೆ, ಅದು ಇಂಗ್ಲೀಷ್ ಟೀಚರ್ಸಿಗೆ 1200 ರೂಪಾಯಿ. ನನಗೆ ಯಾರು ಇಂಗ್ಲೀಷ್ ಬರೆಯೋ ಫ್ರೆಂಡ್ಸ್ ಇಲ್ಲ. ವಾಟ್ ಟು ಡೂ? ಸೋಷಲ್ ಸೈನ್ಸ್ ಸರ್ವಿಸ್ ಜಾಯಿನ್ ಮಾಡಿಸ್ಬೋದು. ಸಾರಿ ನೋಡೋಣ, ಏನೋ ಒಂದು ಮಾಡೋಣ. ಸೌಮ್ಯ ಶೆಟ್ಟಿ, ನಾನು ನಿಮಗೆ ಕೊಡ್ತೀನಿ, ಯೋಚನೆ ಮಾಡಬೇಡಿ. ಹೊಸದಾಗಿ ಜಾಯ್ನ್ ಆಗೋರಿಗೆ ಆಟೋಮೆಟಿಕ್ ಸಿಗುತ್ತೆ. ಸೌಮ್ಯ ಶೆಟ್ಟಿ ಮತ್ತು ರವಿಕುಮಾರ್ ಸರ್, ಯು ಆರ್ ಆಲ್ರೆಡಿ ಎಲಿಜಿಬಲ್. ನಾಳೆ ಸಂಜೆ ನನಗೆ ಮೆಸೇಜ್ ಹಾಕಿ, ಮತ್ತು ಕಾಲ್ ಮಾಡಬೇಡಿ. ಯಾರು ದಯವಿಟ್ಟು ಕೈ ಮುಗಿ ಕೇಳ್ತೀನಿ, ಕಾಲ್ ಮಾಡಬೇಡಿ. ಸರ್, ನಾವು ಹೌಸ್ ವೈಫ್ ಸರ್, ಬಹಳ ದಿನ ಆಯಿತು ನಮ್ಮ ಕಾಲೇಜ್ ಮುಗಿದು. ಓಕೆ, ಎನಿವೆ ನಾನು ನಿಮಗೆ ಕೇಳಲ್ಲ, ಟ್ರೈ ಓವರ್ ಮಾಡಿಲ್ಲಪ್ಪ, ನನಗೋಸ್ಕರ ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು.